ಬಸವಾಯ ನಮಃ. ನಿರ್ಗುಣ ಬಸವಾಯ ನಮಃ. ನಿತ್ಯ ತೃಪ್ತ ಬಸವಾಯ ನಮಃ. ಅಕಾರ ಬಸವಾಯ ನಮಃ. ಉಕಾರ ಬಸವಾಯ ನಮಃ. ಮಕಾರ ಬಸವಾಯ ನಮಃ. ನಕಾರ ಬಸವಾಯ ನಮಃ. ಮಕಾರ ಬಸವಾಯ ನಮಃ. ಸಿಕಾರ ಬಸವಾಯ ನಮಃ. ವಕಾರ ಬಸವಾಯ ನಮಃ. ಯಕಾರ ಬಸವಾಯ ನಮಃ. ಓಂಕಾರ ಬಸವಾಯ ನಮಃ. ರೀಂ ಓಂಕಾರ ಬಸವಾಯ ನಮಃ. ಸಂಗಮೇಶ್ವರ ಬಸವಾಯ ನಮಃ. ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಶಟಸ್ಥಲ ಮರ್ಮ. ನಾವು ಉದಯಿಸಿ ಬಂದಿದ್ದು ಹೀಗೆ. ಸಹಜದಿಂದ ನಿರಾಲಂಬಕ್ಕೆ ಬಂದು, ನಿರಾಲಂಬದಿಂದ ನಿರಂಜನ ಲಿಂಗಕ್ಕೆ ಬಂದು, ನಿರಂಜನ ಲಿಂಗದಿಂದ ನಿಶೂನ್ಯ ಲಿಂಗಕ್ಕೆ ಬಂದು, ನಿಶೂನ್ಯ ಲಿಂಗದಿಂದ ನಿಷ್ಕಲ ಲಿಂಗಕ್ಕೆ ಬಂದು, ನಿಷ್ಕಲ ಲಿಂಗದಿಂದ ಆತ್ಮತತ್ವದ ಐಕ್ಯಸ್ಥಳದ ಮಹಾಲಿಂಗದಲ್ಲಿ ಓಂಕಾರ ಪ್ರಣವ ಸ್ವರೂಪರಾಗಿ, ಆಕಾಶ ತತ್ವದ ಶರಣಸ್ಥಳದ ಪ್ರಸಾದ ಲಿಂಗದಲ್ಲಿ ಯಕಾರ ಪ್ರಣವ ಸ್ವರೂಪರಾಗಿ, ವಾಯು ತತ್ವದ ಪ್ರಾಣಲಿಂಗಿ ಸ್ಥಳದ ಜಂಗಮ ಲಿಂಗದಲ್ಲಿ ವಕಾರ ಪ್ರಣವ ಸ್ವರೂಪರಾಗಿ, ಅಗ್ನಿ ತತ್ವದ ಪ್ರಸಾದಿ ಲಿಂಗದ ಪ್ರಸಾದಿ ಸ್ಥಳದ ಶಿವಲಿಂಗದಲ್ಲಿ ಶಿಕಾರ ಪ್ರಣವ ಸ್ವರೂಪರಾಗಿ, ಅಪ್ಪು ತತ್ವದ ಮಹೇಶ್ವರ ಸ್ಥಳದ ಗುರುಲಿಂಗದಲ್ಲಿ ಮಕಾರ ಪ್ರಣವ ಸ್ವರೂಪರಾಗಿ, ಪೃಥ್ವಿ ತತ್ವದ ಭಕ್ತ ಸ್ಥಳದ ಆಚಾರ ಲಿಂಗದಲ್ಲಿ ನಕಾರ ಪ್ರಣವ ಸ್ವರೂಪರಾಗಿ, ಮಹಾಲಿಂಗ ಅಣತೆವಿಡಿದು ಪವಿತ್ರವಾದ ತಂದೆ ತಾಯಿಗಳ ಚಿದ್ಗರ್ಭದಿಂದ ಉದಯಿಸಿ ಈ ಲಿಂಗಾಲೀಲಾ ಕ್ರಿಯಾಭೂಮಿಗೆ ಬಂದಿದ್ದೇವೆ. ಆದ್ದರಿಂದ ನಮ್ಮ ಮೂಲ ಸ್ವರೂಪದ ಹೆಸರು ನಮಃ ಶಿವಾಯ ಓಂ ಬಸವ, ನಮಃ ಶಿವಾಯ ಓಂ ಬಸವ, ನಮಃ ಶಿವಾಯ ಓಂ ಬಸವ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಅವಕಾಶ ಕೊಟ್ಟಂತ ಅಣ್ಣನವರಿಗೂ ಶರಣು ಶರಣಾರ್ಥಿಗಳು. ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ಸ್ವಾನುಭವ ನೆಲೆಗೆ ಚಾಲನೆ ನೀಡತಕ್ಕಂತ ವಿಷಯವರಿಗೆ ಶರಣರ ಶಿವಯೋಗದ ಬಗ್ಗೆ ಶತಾಯಕ ನೆಲೆಮನೆಯ ಅನುಭವ ಹಂಚಿಕೊಳ್ಳಕ್ಕೆ ದಯಾನಂದ ಅಪ್ಪರೇ ಪ್ರಾರಂಭಿಸ್ತೀನಿ. ಒಬ್ರು ಯಾರೋ ಇವರಿದ್ದಾರೆ, ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ. ಯಾರ್ದಿದೆ ನೋಡಿ ಸಿದ್ಧಾರೂಢಣ್ಣ, ಅದು ಒಪ್ಪೋ ಒಂದಿದೆ, ಫೋನ್ ನಂಬರ್ ಇದೆ. ಓಪೋ ಅಂತ ಇದೆ ಅಪ್ಪರ, ಹೆಸರೇನು ಗೊತ್ತಾಗ್ತಾ ಇಲ್ಲ. ನೀವು ಇದಿದ್ದೀರಾ, ಹೋಸ್ಟ್ ಇದ್ದೀರಾ? ಇಲ್ಲ ಅಪ್ಪರ, ಈಗ ಜಾಯ್ನ್ ಆಯ್ತಾನೆ. ನೋಡಿ ಯಾರಿದ್ದಾರೆ, ಅದು ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ. ಶರಣು ಶರಣಾರ್ಥಿರಪ್ಪ, ನಾನು ವನಜಾಕ್ಷಿ ಮಾತಾಡ್ತಾ ಇರೋದು. ಅಕ್ಕ ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ. ಮ್ಯೂಟ್ ಮಾಡ್ಕೊಡ್ತೀನಪ್ಪ, ಮಾಡ್ಕೊಂಡು. ಆಯ್ತು ಆಯ್ತು ಅಕ್ಕ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣರ ಶಿವಯೋಗ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ತಂದೆ ತಾಯಂದ್ರಿಗೂ ಶರಣು ಶರಣಾರ್ಥಿಗಳು. ಕಾಣಿಸ್ತಿದೆ. ಆಯ್ತು. ನಾವು ಇಲ್ಲಿಯವರೆಗೆ ಈ ಶರಣರ ಶಿವಯೋಗ ಅಂತ ಅತ್ಯಂತ ವಿಶಾಲವಾದ ಒಂದು ವಿಷಯವನ್ನ ತಗೊಂಡು ಹೇಗೆ ಇದನ್ನ ಅರ್ಥ ಮಾಡಿಕೊಳ್ಳಬಹುದು ಅಂತ ಒಂದು ಪ್ರಯತ್ನ ಮಾಡ್ತಾ ಇದೀವಿ ಅಷ್ಟೇ. ಇದೇ ಒಂದು ಕೊನೆಯ ಅರ್ಥ ಅಲ್ಲ. ಅದಕ್ಕಾಗಿ ಅತ್ಯಂತ ಬಹಳ ವಿಸ್ತಾರವಾದ ಈ ವಿಷಯವನ್ನ ವಿಕಸನ ಕ್ರಮ 9 ವಿಕಸನ ಕ್ರಮ ಅಂತ ವಿಭಜನೆ ಮಾಡಿಕೊಂಡು, ಒಂದರಲ್ಲಿ ಸಹಜದಿಂದ ಶೂನ್ಯದ ವಿಕಾಸ ಹೇಗಾಗಿದೆ, ಓಂ ಎಂಬ ಅಕ್ಷರದ ಒಳಗಡೆ ಏನಿದೆ, ಪಂಚವಿಂಶತಿ ತತ್ವಗಳು ಯಾವುವು, ವಿಕಸನ ಕ್ರಮ 4ರಲ್ಲಿ ವಿವಿಧ ಶಕ್ತಿಗಳ ವಿವರಣೆಯನ್ನ ಪಡೆದುಕೊಂಡು, ವಿಕಸನ ಕ್ರಮ 5ರಲ್ಲಿ ಚಕ್ರಲಿಂಗಗಳ ಮಹತ್ವ ಯಾವುದು, ವಿಕಸನ ಕ್ರಮ 6ರಲ್ಲಿ ದೀಕ್ಷೆಗಳು, ಕ್ರಿಯಾ ದೀಕ್ಷೆ,
ಮಂತ್ರ ದೀಕ್ಷೆ ವೇದ ದೀಕ್ಷೆ ಅಲ್ಲದೆ ಮತ್ತೆ ಅದರ ಅಡಿಯಲ್ಲಿರುವ 21 ದೀಕ್ಷೆಗಳನ್ನ ಅಭ್ಯಸನ ಮಾಡಿ ಇಷ್ಟಲಿಂಗದ ಅಂತರಂಗದಲ್ಲಿ ಏನಿದೆ ಅಂತ ನೋಡ್ಕೊಂಡ್ವಿ. ವಿಕಸನ ಕ್ರಮ 7ರಲ್ಲಿ ಮೈಲಾರ ಬಸವಲಿಂಗ ಶರಣರ ನವಚಕ್ರ ಲಿಂಗಗಳ ಪ್ರಾರ್ಥನೆಯನ್ನ ಮಾಡಿಕೊಂಡು ವಿಕಸನ ಕ್ರಮ 8ರಲ್ಲಿ ಪ್ರವೃತ್ತಿ ಮಾರ್ಗ ಅಂದರೇನು ಮತ್ತು ನಿವೃತ್ತಿ ಮಾರ್ಗ ಅಂದರೇನು ನೋಡಿಕೊಂಡ್ವಿ. ವಿಕಸನ ಕ್ರಮ 9ರಲ್ಲಿ ಶತ ಏಕದ ನೆಲೆಮನೆ, ಆ ಶತಸ್ಥಲಗಳಲ್ಲಿರುವ 101 ಕೋಣೆಗಳು ಯಾವುವು, ಅವುಗಳನ್ನು ಯಾಕೆ ಮಾಡಿದ್ದಾರೆ, ಅವುಗಳ ಮೂಲ ಉದ್ದೇಶ ಏನು, ಅದಿಲ್ಲದೆ ಶಿವಯೋಗವನ್ನು ಅರ್ಥ ಮಾಡಿಕೊಳ್ಳೋಕೆ ಸಾಧ್ಯವಾಗೋದಿಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯವಾಗಿರೋದ್ರಿಂದ ನಾವು ನಿಧಾನವಾಗಿ ಈ ಶತ ಏಕದ ನೆಲೆಮನೆಯನ್ನ ಕಳೆದ ಕೆಲವು ತಿಂಗಳುಗಳಿಂದ ಇದನ್ನ ಮಾಡ್ತಾ ಇದ್ದೀವಿ. ಅದರಲ್ಲಿ ಒಂದು ಅನುಭವವನ್ನ ನೋಡಿದ್ವಿ. ಈ ಶತ ಏಕದ ನೆಲೆಮನೆಯಲ್ಲಿ ಎಷ್ಟೊಂದು ರೂಮುಗಳಿವೆ, ಎಷ್ಟೊಂದು ಕೋಣೆಗಳಿವೆ. ಕೊನೆಯಲ್ಲಿ ಆ ಶರಣರ ಶಿವಯೋಗ ಶತ ಏಕದ ನೆಲೆಮನೆಯಲ್ಲಿ ಕೊನೆಗೆ ಬಂದಿದ್ದೀವೀಗ ಐಕ್ಯ ಮಹಾಲಿಂಗ ಸ್ಥಳದ ಜ್ಞಾನ ಶೂನ್ಯ ಸ್ಥಳ ಅಂತ. ಅಲ್ಲಿರುವ ಲಿಂಗಸ್ಥಳಗಳು ಕೊಂಡದು ಪ್ರಸಾದಿ ಸ್ಥಳ, ನಿಂದುದೋಗರ ಸ್ಥಳ, ಚರಾಚರ ಲಯ ಸ್ಥಳ, ಭಾಂಡ ಸ್ಥಳ, ಭಾಜನ ಸ್ಥಳ, ಅಂಗಲೇಪನ ಸ್ಥಳ, ಸ್ವಯ ಪರಿವರಿಯದ ಸ್ಥಳ, ಭಾವಾಭಾವ ನಷ್ಟ ಸ್ಥಳ, ಹಾಗೇನೆ ಜ್ಞಾನ ಶೂನ್ಯ ಸ್ಥಳ. ಎಲ್ಲಿ ನಾವು ಶೂನ್ಯವಾಗೋದಿಲ್ವೋ ಅಲ್ಲಿ ತನಕ ನಮಗೆ ಈ ಶಿವಯೋಗದ ನೆಲೆ, ಪರಮನ ನೆಲೆ ಕಂಡು ಬರೋದಿಲ್ಲ. ಈ ಐಕ್ಯ ಸ್ಥಳದ ಒಂದು 24 ಸಕಿಲುಗಳು, ಅಲ್ಲಿರುವ ಆಕೃತಿ ಜ್ಯೋತಿರಾಕೃತಿ, ಪ್ರಣಮ ಓಂಕಾರ ಪ್ರಣಮ, ನಾದ ಪ್ರಣಮವಾಗಿದೆ ಅಂದ್ರೆ ಓಂ ಅನ್ನೋದು, ಅದು ಅ ಉ ಮಗಳ ಒಂದು ಸಂಯುಕ್ತ ಅಕ್ಷರವಾಗಿದೆ ಅನ್ನೋದನ್ನ ಸಾರಿ ನಾವು ಚರ್ಚೆ ಮಾಡಿದ್ವಿ. ಇಲ್ಲಿರುವ ಸ್ಥಳ ಐಕ್ಯ ಸ್ಥಳ, ಆಜ್ಞಾಚಕ್ರವಾಗಿದೆ, ವರ್ಣ ಮಾಣಿಕ್ಯವಾಗಿದೆ, ಆತ್ಮ ಅಂಗವಾದರೆ ಜ್ಞಾನಾತ್ಮ ಇಲ್ಲಿದೆ. ತನು ಶುದ್ಧವಾದ ಒಂದು ತನು ಇದ್ದು ಸದ್ಭಾವ ಹಸ್ತ ಇದೆ, ಮಹಾಲಿಂಗವಿದೆ, ಮುಖ ಹೃದಯವಿದೆ, ಶಕ್ತಿಯಲ್ಲಿ ಚಿಶಕ್ತಿ ಇದೆ, ಸಮರಸ ಭಕ್ತಿ ಇದೆ, ಪದಾರ್ಥ ತೃಪ್ತಿಯಾದರೆ ಸಿಗೋ ಪ್ರಸಾದ ಸುತೃಪ್ತಿಯಾಗಿದೆ, ಪೂಜಾರಿ ಮಹೇಶ್ವರನಾಗಿದ್ದಾನೆ, ಅಧಿದೇವತೆ ಕೂಡ ಮಹೇಶ್ವರ, ಕಲೆ ಶಾಂತ್ಯಾತೀತೋತ್ತರ, ಸಾಧಾಕ್ಯ ಮಹಾಸಾಧಾಕ್ಷ, ಲಕ್ಷಣ ಅಖಂಡ, ಸಂಜ್ಞೆ ಮಹಾಸಂಜ್ಞೆ, ದಿಕ್ಕು ಪಾತಾಳ, ಇಲ್ಲಿರುವ ವೇದ ಮತ್ತು ವಕ್ರ, ಹಿಮಗಿರೀಶ್ವರ ಲಿಂಗ ಇದೆ ಮತ್ತು ಗಾಯತ್ರಿ ವೇದವಿದೆ ಅಂತ ನೋಡ್ಕೊಂಡ್ವಿ. ಹೀಗಾಗಿ ಈ ಜ್ಞಾನ ಶೂನ್ಯ ಸ್ಥಳ, ಐಕ್ಯ ಸ್ಥಳಕ್ಕೆ ಬಂದು ಜ್ಞಾನ ಶೂನ್ಯವಾಗೋ ತನಕ ಪರಮ ನನ್ನ ದೇಹದೊಳಗೆ ಹೋಗೋದಿಲ್ಲ, ಆತನು ಪ್ರವೇಶ ಮಾಡೋದಿಲ್ಲ. ಯಾಕೆಂದ್ರೆ ನಾನು ಶೂನ್ಯನಾಗಬೇಕು, ಐ ಶುಡ್ ಬಿಕಮ್ ಎಂಟಿ, ನಾನು ಖಾಲಿಯಾಗಬೇಕು, ರಿಕ್ತನಾಗಬೇಕು, ಅಂದಾಗಲೇ ಪರಮನು ನನ್ನಲ್ಲಿ ಪ್ರವೇಶವನ್ನ ಮಾಡ್ತಾನೆ. ಹೀಗಾಗಿ ನಾನು ಜ್ಞಾನ ಶೂನ್ಯ, ಜ್ಞಾನ ಅಷ್ಟೇ ಅಲ್ಲ ಎಲ್ಲ ರೀತಿಯಿಂದಲೂ ನಾನು ಶೂನ್ಯವಾದಾಗ ಮಾತ್ರ ಪರಮಾತ್ಮನ ಪ್ರವೇಶ ನನ್ನಲ್ಲಿ ಆಗೋದಿರೋದ್ರಿಂದ ನಾನು ಈಗ ನಿರಾಳವಾಗಿ ನಿಂತು ಜ್ಞಾನ ಶೂನ್ಯ ಸ್ಥಳದಲ್ಲಿ ಅಭ್ಯಸನ ಮಾಡಿಕೊಂಡು ನಾನು ನೋಡ್ತಾ ಇದ್ದೀನಿ ಇದೇನಿದೆ ಜ್ಞಾನ ಶೂನ್ಯ ಸ್ಥಳ ಅಂತ. ಈಗ ಸುದೀರ್ಘವಾದ ಸ್ಥಳ ಇರೋದ್ರಿಂದ ನಾವು ನಿಧಾನವಾಗಿ ಇದನ್ನ ನೋಡಿದ್ವಿ. ಒಳಗೆ ನೋಡಿದರೆ ಬಯಲು, ಹೊರಗೆ ನೋಡಿದರೆ ಹೊರಗೆ ಬಯಲು, ಈ ತರ ಎಲ್ಲ ಅದೊಂದು ಬಯಲಾಗಿದೆ ಅನ್ನೋದನ್ನ ಕೂಡ ನೋಡಿದ್ವಿ ನಾವು. ಅದು ಎಲ್ಲವನ್ನು ಮೀರಿ ನಿಂತಿರೋದು ಒಂದು ತತ್ವ. ಅದು ಯಾವುದು? ಈ ಜ್ಞಾನ ಶೂನ್ಯ ಸ್ಥಳದಲ್ಲಿ ನಮಗೆ ಮಾತಾಡೋಕೆ ಏನು ವಿಷಯವೇ ಉಳಿಯೋದಿಲ್ಲ. ಅದು ಯಾವಾಗ ಆರಂಭವಾಯಿತು, ಯಾವಾಗ ಮುಗಿಯುತ್ತದೆ, ಈ ತರ ಯಾವುದೇ ವಿಚಾರಗಳೇ ಇಲ್ಲಿಲ್ಲ. ಯಾಕೆ? ಆತ ಪರಮಾತ್ಮ ಪರಮ ಒಂದು ಏಕೈಕ ಜ್ಞೇಯ ವಸ್ತು, ಆತನ ಬಗ್ಗೆ ನಾವು ಅಭ್ಯಸನ ಮಾಡಬೇಕು ವಿನಃ ಬೇರೆ ಯಾವ ವಿಷಯಗಳು ಇಲ್ಲಿ ಇರೋದಿಲ್ಲ. ಹೀಗಾಗಿ ಅದನ್ನು ಅರಿತುಕೊಂಡಂತ ಶಿವಯೋಗಿ ಆ ಪರಮನ ನೆಲೆಯಲ್ಲಿಯೇ ಒಂದಾಗಿ ಅದೇ ತಾನಾಗಿ ಬಿಡೋದೇ ಜ್ಞಾನ ಶೂನ್ಯ ಸ್ಥಳವಾಗಿದೆ. ಹೀಗಾಗಿ ಈ ಸ್ಥಳದಲ್ಲಿ ನಾವು ಏನಂದ್ವಿ? ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯಿತಯ್ಯ, ಬಯಲು ಬಯಲಾಗಿ ಬಯಲಾಯಿತಯ್ಯ. ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು, ನಾ ನಿಮ್ಮ ನಂಬಿ. ಆ ನಂಬಿಕೆಗೆ ಎಷ್ಟೊಂದು ನಾವು ಮಹತ್ವವನ್ನ ಕೊಟ್ವಿ ಅಂದ್ರೆ, ನನಗೆ ನನ್ನ ಇಷ್ಟಲಿಂಗವನ್ನ ಬಿಟ್ಟು ಬೇರೆ ಯಾವುದರಲ್ಲೂ ನಂಬಿಕೆ ಇಲ್ಲ. ಯಾಕೆಂದ್ರೆ ನಿಮ್ಮ ನಂಬಿ ಬಯಲಾಗಬೇಕಾಗ್ತಾ ಇದೆ. ಆ ಒಂದು ಅಪ್ರತಿಮ ಸುಂದರ ಅರ್ಥಗರ್ಭಿತ ವಚನವನ್ನ ನಾವು ಪಠಿಸಿದ್ವಿ. ಹಾಗೇನೆ ಆದಿಶೂನ್ಯ ಅಂದ್ರೆ ಏನು, ಮಧ್ಯಶೂನ್ಯ ಅಂದ್ರೆ ಏನು, ಅಂತ್ಯಶೂನ್ಯ ಅನ್ನೋದನ್ನು ನೋಡಿದ್ವಿ. ಯಾವಾಗ ಆ ಗರ್ಭಾಶಯದಲ್ಲಿ ನನ್ನ ಪಿಂಡ ಅಲ್ಲಿ ಅಂಕುರವಾಯಿತೋ ಅಲ್ಲಿ ಏನಿದೆ? ಅದು ಶೂನ್ಯ ತಾನೇ, ಏನೂ ಇಲ್ಲ ಅಲ್ಲಿ, ಅದು ಒಂದು ಶೂನ್ಯವೇ. ಹಾಗೇನೆ
ನನ್ನ ದೇಹದಿಂದ ಪ್ರಾಣ ನಿರ್ಗಮಿಸಿದಾಗ, ವೆನ್ ಐ ಡೈ, ನಾನು ತೀರಿಕೊಂಡಾಗ, ನಾನು ಇಲ್ಲಿಂದ ಮರಣ ಹೊಂದಿದಾಗ ಏನಾಗುತ್ತೆ? ಅಂತ್ಯಶೂನ್ಯ. ಆದರೆ ನನ್ನ ಶಿವಯೋಗದ ಗುರಿ ಏನಂದ್ರೆ, ಹೇಗೆ ನಾನು ಶೂನ್ಯನಾಗಿದ್ದೆ ಆದಿನಲ್ಲಿ, ಹೇಗೆ ನಾನು ಶೂನ್ಯನಾಗಿದ್ದೆ ಅಂತ್ಯನಲ್ಲಿ, ಹಾಗೆಯೇ ಈ ಮಧ್ಯದಲ್ಲಿಯೂ ಕೂಡ ಶೂನ್ಯನಾಗಿರ್ಬೇಕು ಅನ್ನೋದೇ ಶಿವಯೋಗ. ನಾವು ಹಾಗೆ ಇರೋದಿಲ್ಲ. ಅನೇಕ ಅಹಂಕಾರಗಳಿಂದ, ಅನೇಕ ಈ ವಿಷಯಗಳಿಂದ, ಅನೇಕ ಈ ಲೌಕಿಕ ಜಗತ್ತಿನ ಮೋಹ ಆಕರ್ಷಣೆಗಳಿಂದ ನಮ್ಮನ್ನ ಅದು ಶೂನ್ಯವಾಗಲು ಬಿಡೋದಿಲ್ಲ. ಶಿವಯೋಗದ ಗುರಿ ಏನಂದ್ರೆ, ಆದಿಯಲ್ಲೂ ನೀನು ಶೂನ್ಯನಾಗಿದ್ದೀಯಾ, ಅಂತ್ಯದಲ್ಲಿಯೂ ನೀನು ಶೂನ್ಯನಾಗೋನಿದ್ದೀಯಾ. ಆದರೆ ನಿನ್ನ ಇಡೀ ಜೀವನ ನೀನು ಎಷ್ಟು ವರ್ಷ ಈ ಭೂಮಿಯ ಮೇಲೆ ಇರ್ತೀಯೋ ಆ ಮಧ್ಯದಲ್ಲಿ ಕೂಡ ನೀನು ಮಧ್ಯ ಶೂನ್ಯನಾಗಿರಬೇಕು ಅನ್ನೋದೇ ಈ ಶಿವಯೋಗದ ಏಕೈಕ ಗುರಿಯಾಗಿದೆ. ಹೀಗಾಗಿ ಎಲ್ಲವನ್ನ ನಾವು ಈಗ ಲಯ ಮಾಡ್ತಾ ಹೋಗ್ಬೇಕಾಗ್ತಾ ಇದೆ. ಲಯ, ಒಂದರೊಳಗೊಂದು ಎಲ್ಲ ಲಯ. ಇಲ್ಲಿ ಈಗ ಏನೂ ಇಲ್ಲ, ಜ್ಞಾನ ಅಜ್ಞಾನ ಇಲ್ಲ, ರೂಪ ನಿರೂಪ ಇಲ್ಲ, ನಾಮಭೇದ ಇಲ್ಲ, ಆದಿ ಮಧ್ಯ ಅವಸಾನಗಳಿಲ್ಲ, ಏನೂ ಇಲ್ಲ ಈಗ. ಹಾಗೇನೆ ನಾವು ನೋಡಿದ್ವಿ ಹೇಗೆ ಒಂದೊಂದು ಈಗ ನಾವೆಲ್ಲ ಅಭ್ಯಸನ ಮಾಡಿದ್ವಿ. ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ತನ್ಮಾತ್ರೆಗಳು, ವಾಯುಗಳು, ಕರ್ಣಗಳು, ಪಂಚಕಲೆಗಳು, ಪಂಚಸಾಧಕಗಳನ್ನೆಲ್ಲ ನಾವು ಅಭ್ಯಸನ ಮಾಡಿದ್ವಿ. ಯಾಕೆ? ಆ ಶಿವಜ್ಞಾನ ಬೇಕಾಗಿತ್ತು, ಶಿವಜ್ಞಾನ ಬೇಕಾಗಿತ್ತು. ಆದರೆ ಈಗ ನಾನು ಜ್ಞಾನ ಶೂನ್ಯ ಸ್ಥಳಿಯಾಗುವಾಗ ಏನಾಗ್ತಾ ಇದೆ ಅಂದ್ರೆ, ಈ 89ರ ಭಾಗದಲ್ಲಿ ಅವು ಹೇಗೆ ವಿಲೀನವಾಗ್ತಾ ಇವೆ, ಯಾವ ತತ್ವಗಳು ಎಲ್ಲಿ ಹೇಗೆ ವಿಲೀನವಾಗ್ತಾ ಇವೆ ಅನ್ನೋದನ್ನ ನಾವು ಇವತ್ತಿನ ಒಂದು ಶಿವಯೋಗದ ವರ್ಗದಲ್ಲಿ ಅಭ್ಯಸನ ಮಾಡೋರಿದ್ದೀವಿ. ಹೀಗಾಗಿ ಬಂಧುಗಳೇ, ಭಾಗ 89ರ ಶಿವಯೋಗಕ್ಕೆ ತಮಗೆಲ್ಲರಿಗೆ ಸ್ವಾಗತ ಕೋರುತ್ತಾ, ತಾವೆಲ್ಲ ಶುಚಿರ್ಭೂತರಾಗಿ ಹಣೆಯ ಮೇಲೆ ವಿಭೂತಿಯನ್ನ ಧರಿಸಿಕೊಂಡು ಎದೆಯ ಮೇಲೆ ಇಷ್ಟಲಿಂಗವನ್ನ ಇಟ್ಟುಕೊಂಡು ಈ ಶಿವಯೋಗದ ವರ್ಗವನ್ನ ಕೇಳ್ತಾ ಇದ್ದೀರಿ ಅಂತ ನಾನು ತಮ್ಮಲ್ಲಿ ಕಳಕಳಿಯ ಒಂದು ಪ್ರಾರ್ಥನೆ ಭಿನ್ನಹ ಮಾಡ್ಕೊಳ್ತಾ ಇದ್ದೀನಿ. ಈಗ ಭಾಗ 89ಕ್ಕೆ. ಇಲ್ಲಿ ಅನೇಕ ಆ ತತ್ವಗಳು ಏನಿದ್ವಲ್ಲ, ಅವು ಇವೆಲ್ಲ ಅಂಗ ತತ್ವಗಳಾಗಿರ್ಲಿ, ಲಿಂಗ ತತ್ವಗಳಾಗಿರ್ಲಿ, ಅವೆಲ್ಲ ಸಮರಸದಿಂದ ಎಲ್ಲಿ ಅಡಗ್ತಾ ಇವೆ ಅಂದ್ರೆ ಕುಳತತ್ವದಲ್ಲಿ ಅಡಗ್ತಾ ಇವೆ. ಹೇಗೆ? ನಿವೃತ್ತಿ ಶಕ್ತಿಯನೈದಿ ವಾಗಾದಿ ಕರ್ಮೇಂದ್ರಿಯಗಳೈದು ಕರ್ಮ ಸಾಧಾಕ್ಯವನ್ನೊಡಗೂಡಿದಲ್ಲಿ ಪೃಥ್ವಿ ತತ್ವ ಬಯಲಾಗ್ತಾ ಇದೆ. ಪ್ರತಿಷ್ಠಾ ಶಕ್ತಿಯನೈದಿ ಶಬ್ದಾದಿ ವಿಷಯಗಳೈದು ಕರ್ತೃ ಸಾಧಾಕ್ಯವನ್ನೊಡಗೂಡಿದಲ್ಲಿ ಅಪ್ಪು ತತ್ವ ಬಯಲಾಗ್ತಾ ಇದೆ. ವಿದ್ಯಾಶಕ್ತಿಯನೈದಿ ಶ್ರೋತ್ರಾದಿ ಜ್ಞಾನೇಂದ್ರಿಯಗಳೈದು ಮೂರ್ತಿ ಸಾಧಾಕ್ಯವನ್ನೊಡಗೂಡಿದಲ್ಲಿ ತೇಜ ತತ್ವ ಅಂದ್ರೆ ಅಗ್ನಿ ತತ್ವ ಬಯಲಾಗ್ತಾ ಇದೆ. ಶಾಂತಿ ಶಕ್ತಿಯನೈದಿ ಪ್ರಾಣಾದಿ ವಾಯುಗಳೈದು ಅಮೂರ್ತಿ ಸಾಧಾಕ್ಯವನ್ನೊಡಗೂಡಿದಲ್ಲಿ ವಾಯು ತತ್ವ ಬಯಲಾಗ್ತಾ ಇದೆ. ಶಾಂತ್ಯಾತೀತ ಶಕ್ತಿಯನೈದಿ ಮನ, ಬುದ್ಧಿ, ಚಿತ್ತು, ಅಹಂಕಾರ ಈ ಜ್ಞಾನಗಳೈದು ಶಿವ ಸಾಧಾಕ್ಯವನ್ನೊಡಗೂಡಿದಲ್ಲಿ ಆಕಾಶ ತತ್ವ ಬಯಲಾಗ್ತಾ ಇದೆ. ಇದೊಂದು ಕ್ರಮ ಆಗಿದೆ. ಅದಕ್ಕೆ ನಾನು ಈ ಚಿತ್ರದಲ್ಲಿ ನಿಮಗೆ ತೋರಿಸಿದೆ ನೋಡಿ, ಹೇಗೆ ಯಾವ ತತ್ವದಲ್ಲಿ ಯಾವ ಜ್ಞಾನೇಂದ್ರಿಯಗಳು ಹೇಗೆ ಅವು ಲೀಯವಾಗ್ತವೆ ಅನ್ನೋದನ್ನ ನಿಮಗೆ ತೋರಿಸಿ. ಹೀಗೆ ಆ 25 ಅಂಗ ತತ್ವಗಳು ಲಿಂಗೈಕ್ಯವಾದೊಡನೆ 11 ಲಿಂಗ ತತ್ವಗಳಲ್ಲಿ ಒಡಗೂಡಿ ಕೊನೆಗೆ ಏನಂದ್ರೆ ಎಲ್ಲವೂ ಏಕಾರ್ಥವಾದಲ್ಲಿ ಒಂದು ಕುಳಸ್ಥಲ ಒಡಗಿತ್ತು. ಆ ಕುಳಸ್ಥಲ ಒಡಗಿದ ತಕ್ಷಣ ಮಹಾಗಣ ಪರಾತ್ಪರ ಒಬ್ಬ ದಿವ್ಯಲಿಂಗವು ವಾರಿಕಲ್ಲು ನೀರಾದಂತೆ, ಅಂದ್ರೆ ಅಲಿಕಲ್ಲು ನೀರಾದಂತೆ ತನ್ನ ಪರಮಾನಂದದಿಂದಲೇ ಸರ್ವಶೂನ್ಯವಾಗಿತ್ತು. ಹೇಗೆ ಆಗಿತ್ತು ಅದು? ಹೇಗೆ ಸರ್ವಶೂನ್ಯವಾಗಿತ್ತು ಅದನ್ನ ಅಲ್ಲಮ ಪ್ರಭುದೇವರು ಬಹಳ ಚೆನ್ನಾಗಿ ವರ್ಣಿಸ್ತಾ ಇದ್ದಾರೆ. ಓದಿ ನೋಡೋಣ. ತತ್ಪದವೇ ಲಿಂಗ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು. ಅಲ್ಲಮ ಪ್ರಭುದೇವರ ವಚನ. ತತ್ಪದವೇ ಲಿಂಗ, ತ್ವಂಪದವೇ ಅಂಗ, ಈ ಎರಡರ ಐಕ್ಯವೇ ಎಸಿ ಎಂದುದಾಗಿ ಇಂತು ಸಕಲನಾಗಬಲ್ಲ, ಸಕಲ ನಿಕ್ಕಲನಾಗಬಲ್ಲ, ಸಕಲ ನಿಕ್ಕಲಾತೀತನಾಗಿ ಏನೂ ಇಲ್ಲದ ಮಹಾ ಘನಶೂನ್ಯ ಬ್ರಹ್ಮವಾಗಿ ಇರಬಲ್ಲನಯ್ಯ ನಮ್ಮ ಗುಹೇಶ್ವರ ಲಿಂಗವು. ಸಮಗ್ರ ವಚನ ಸಂಪುಟ 2, ವಚನದ ಸಂಖ್ಯೆ 1365. ಶರಣಾರ್ಥಿಗಳು. ಶರಣಾರ್ಥಿ ಅಕ್ಕ. ನೋಡಿ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಅಲ್ಲಂ ಪ್ರಭುದೇವರು, ತತ್
ಅಂತ ಒಂದು ಪದ ಏನಿದೆಯಲ್ಲ ಅದು ಲಿಂಗ. ಈ ತತ್ವಮಸಿ ಅಂತೇನಿದೆಯಲ್ಲ ಇದು ಅನೇಕ ಧರ್ಮಗಳಲ್ಲಿ ಇದ್ದೇ ಇದೆ. ಆದರೆ ನನ್ನ ಧರ್ಮದಲ್ಲಿ, ನನ್ನ ಲಿಂಗವಂತ ಧರ್ಮದಲ್ಲಿ ಈ ತತ್ವಮಸಿ ಏನು ಅಂದ್ರೆ, ನನ್ನ ಪ್ರಕಾರ, ನನ್ನ ಧರ್ಮದ ಪ್ರಕಾರ, ನನ್ನ ಶರಣರು ಹೇಳಿದ ಪ್ರಕಾರ ತತ್ ಪದವೇ ಲಿಂಗ, ತ್ವಂ ಪದವೇ ಅಂಗ. ಇವೆರಡು ಕೂಡ್ಕೊಂಡಾಗ, ಇವೆರಡು ಮಿಲನವಾದಾಗ, ಇವೆರಡು ಐಕ್ಯವಾದಾಗ ಅಶಿ. ತತ್ ಪದವೇ ಲಿಂಗ, ತ್ವಂ ಪದವೇ ಅಂಗ. ಇವೆರಡು ಕೂಡಿದಾಗ ಅಶಿ. ಲಿಂಗ ಮತ್ತು ಅಂಗಗಳು ಕೂಡೋದೇನಿದೆಯಲ್ಲ ಅದಕ್ಕೆ ನಾನು ತತ್ವಮಸಿ ಅಂತ ನನ್ನ ಲಿಂಗವಂತ ಧರ್ಮದಲ್ಲಿ ಹೇಳ್ತಾ ಇದ್ದಾರೆ. ಇಂತೂ ಸಕಲನಾಗಬಲ್ಲ, ಸಕಲ ನಿಕ್ಕಲನಾಗಬಲ್ಲ, ಸಕಲ ನಿಕ್ಕಲಾತೀತನಾಗಿ ಏನೂ ಇಲ್ಲದ ಮಹಾಘನ ಶೂನ್ಯ ಬ್ರಹ್ಮವಾಗಿ ಇರಬಲ್ಲನಯ್ಯ ನಮ್ಮ ಗುಹೇಶ್ವರ ಲಿಂಗವು. ಏನ್ ಚೆನ್ನಾಗಿ ಬರ್ತಾ ಇದ್ದಾರೆ ನೋಡಿ. ಮೊದಲು ಏನೂ ಇಲ್ಲದ ನಿಷ್ಕಲ ಪರವಸ್ತುವೇ ಪರಿಪೂರ್ಣವಾಗಿತ್ತು. ಅದು ತನ್ನ ಸಮವೇತ ಶಕ್ತಿಯ ವಿಲಾಸದಿಂದ ಶಕ್ತಿ ಮತ್ತು ಭಕ್ತಿ ಅಂತ ಎರಡಾಯಿತು. ತಾನು ಶಕ್ತಿಯನ್ನು ಪ್ರವೇಶಿಸಿದಾಗ ನಿಷ್ಕಲ ಲಿಂಗ ಅಂತ ಒಂದು ನಾಮ ಪಡೆದುಕೊಂತು. ಅದಕ್ಕೆ ಶಾಂತ್ಯಾದಿ ಶಕ್ತಿಗಳು 5, ಸಾಧಾಕ್ಯಗಳು 5, ಪರಶಿವ ತತ್ವ 1 ಎಂಬ 11 ತತ್ವಗಳು ಸಂಬಂಧವಾದವು. ಅದೇ ನಿಷ್ಕಲವು ಭಕ್ತಿಯನ್ನು ಪ್ರವೇಶಿಸಿದಾಗ ಅಂಗ ಎಂಬ ನಾಮ ಪಡೆಯಿತು. ಅದಕ್ಕೆ 25 ಪಂಚವಿಂಶತಿ ತತ್ವಗಳು ಸಂಬಂಧಗೊಂಡವು. ಯಾವುವು ಆ ಪಂಚವಿಂಶತಿ ತತ್ವಗಳು ಅದು ತಮಗೆ ಗೊತ್ತಿದೆ. ಇಲ್ಲಿಗೆ 25, 11 ಒಟ್ಟು 36 ತತ್ವಗಳ ಹೊಂದಾಣಿಕೆಯಾಯಿತು. ಇದೊಂದು ಉಪಕ್ರಮ. ವಾಗಾದಿ ಕರ್ಮೇಂದ್ರಿಯಗಳೈದು ಕರ್ಮ ಸಾಧಾಕ್ಯದೊಂದಿಗೆ ಕೂಡಿ ನಿವೃತ್ತಿ ಶಕ್ತಿಯನ್ನು ಹೊಂದಿದಾಗ ಪೃಥ್ವಿ ತತ್ವ ಬಯಲಾಯಿತು. ಇವೆಲ್ಲವನ್ನ ನೋಡಿದ್ರೆ ಹೇಗೆ ಇವೆಲ್ಲ ತತ್ವಗಳು ಬದಲಾಗ್ತಾ ಇವೆ, ಯಾವ ಒಂದು ಶಕ್ತಿಯನ್ನು ಉಡ್ಕೊಂಡು, ಅಂದ್ರೆ ಪ್ರತಿಷ್ಠಾ ಶಕ್ತಿ, ನಿವೃತ್ತಿ ಶಕ್ತಿ, ಇವನ್ನೆಲ್ಲ ಹೊಡ್ಕೊಂಡು ಹೇಗೆ ಇವೆಲ್ಲ ಬಯಲಾಗ್ತಾ ಇವೆ ಈ ಪಂಚಮಹಾಭೂತಗಳು ಅನ್ನೋದನ್ನ ತಾವು ನೋಡ್ತಾ ಇದ್ದೀರಿ. ಹೀಗಾಗಿ ವಾಗೇಂದ್ರಿ ಕರ್ಮೇಂದ್ರಿಯಗಳೈದು ಕರ್ಮ ಸಾಧಾಕ್ಯದೊಂದಿಗೆ ಕೂಡಿ ನಿವೃತ್ತಿ ಶಕ್ತಿಯನ್ನು ಹೊಂದಿದಾಗ ಪೃಥ್ವಿ ತತ್ವ ಬಯಲಾಯಿತು. ಶಬ್ದಾದಿ ವಿಷಯಗಳೈದು ಕರ್ತೃ ಸಾಧಾಕ್ಯವನ್ನೊಡಗೂಡಿ ಪ್ರತಿಷ್ಠಾ ಶಕ್ತಿಯನ್ನು ಹೊಂದಿದಾಗ ಜಲತತ್ವ ಬಯಲಾಯಿತು. ಶ್ರೋತ್ರಾದಿ ಜ್ಞಾನೇಂದ್ರಿಯಗಳು ಮೂರ್ತಿ ಸಾಧಾಕ್ಯವನ್ನೊಡಗೂಡಿ ವಿದ್ಯಾಶಕ್ತಿಯನ್ನು ಹೊಂದಿದಾಗ ಅಗ್ನಿತತ್ವ ಬಯಲಾಗ್ತಾ ಇದೆ. ಪ್ರಾಣಾದಿ ವಾಯು ಪಂಚಕವು ಅಮೂರ್ತ ಸಾಧಕ್ಯವನ್ನೊಡಗೂಡಿ ಶಾಂತಿ ಶಕ್ತಿಯನ್ನು ಹೊಂದಿದಾಗ ವಾಯುತತ್ವ ಬಯಲಾಗ್ತಾ ಇದೆ. ಅಂತಃಕರಣ ಪಂಚಕವು ಶಿವ ಸಾಧಾಕ್ಯವನ್ನೊಡಗೂಡಿ ಶಾಂತ್ಯಾತೀತ ಶಕ್ತಿಯನ್ನು ಹೊಂದಿದಾಗ ಆಕಾಶ ತತ್ವ ಬಯಲಾಗ್ತಾ ಇದೆ. ಹೀಗೆ ಇಲ್ಲಿಗೆ 25 ತತ್ವಗಳು ಲೀಯವಾಗ್ತಾ ಇವೆ, ಉಪಸಂಹಾರಗೊಳ್ತಾ ಇವೆ. ನಿವೃತ್ತಿ ಶಕ್ತಿಯು ಹಾಗೂ ಕರ್ಮ ಸಾಧಕ್ಯವು ಪ್ರತಿಷ್ಠಾ ಶಕ್ತಿಯನ್ನು ಹೊಂದಿ ಬಯಲಾಗುವವು. ಪ್ರತಿಷ್ಠಾ ಶಕ್ತಿಯು ಹಾಗೂ ಕರ್ತೃ ಸಾಧಕ್ಯವು ವಿದ್ಯಾಶಕ್ತಿಯನ್ನು ಹೊಂದಿ ಬಯಲಾಗುವವು. ವಿದ್ಯಾಶಕ್ತಿಯು ಹಾಗೂ ಮೂರ್ತ ಸಾಧಕ್ಯವು ಶಾಂತಿ ಶಕ್ತಿಯನ್ನು ಹೊಂದಿ ಬಯಲಾಗುವವು. ಶಾಂತಿ ಶಕ್ತಿಯು ಹಾಗೂ ಅಮೂರ್ತ ಸಾಧಕ್ಯವು ಶಾಂತ್ಯಾತೀತ ಶಕ್ತಿಯನ್ನು ಹೊಂದಿ ಬಯಲಾಗುವವು. ಶಾಂತ್ಯಾತೀತ ಶಕ್ತಿಯು ಹಾಗೂ ಶಿವ ಸಾಧಕ್ಯವು ಮಹಾಲಿಂಗ ತತ್ವದಲ್ಲಿ ಬಯಲಾಗುವವು. ಘಟಾಕಾಶವು ಮಹಾಕಾಶದ ಸ್ವರೂಪವೇ ಆದಂತೆ, ಅಂದ್ರೆ ನಾನು, ಈ ಮಹಾಲಿಂಗವು ನಿಷ್ಕಲ ಪರವಸ್ತುವಿನ ಸ್ವರೂಪವೇ ಆಗಿದೆ. ಇಲ್ಲಿಗೆ ಲಿಂಗಕ್ಕೆ ಸಂಬಂಧಿಸಿದ 11 ಲಿಂಗ ಸ್ಥಳಗಳ ಉಪಸಂಹಾರ ಆಗ್ತಾ ಇದೆ. ಹೀಗೆ ಅನಾದಿ ಸಿದ್ಧವಾದ ಸಂಸ್ಕಾರಗಳು, ಕರ್ತೃಭಾವವು, ಕರ್ಮಭಾವವು ಎಲ್ಲವೂ ಏನ್ ಮಾತಾಡ್ತಿದ್ವಲ್ಲ ಇಷ್ಟು ದಿವಸ, ಈ ಐಕ್ಯ ಸ್ಥಳಕ್ಕೆ ಬಂದು ಇವೆಲ್ಲ ಚಿಂತನೆಗಳು, ಸಂಸ್ಕಾರಗಳು ಎಲ್ಲ ವಿಸರ್ಜನೆಗೊಳ್ತಾ ಇವೆ. ಏನಾಗ್ತಾ ಇದೆ ಈಗ? ಜೀವನು ಈಗ ತಾನು ಸತ್ತು ತಾನೇ ಲಿಂಗೈಕ್ಯನಾಗ್ತಾ ಇದ್ದಾನೆ ಅಂತ ಶರಣರು ಹೇಳ್ತಾರೆ. ಹಾಗೇನಾಗುತ್ತೆ? ಆಗ ಒಳಗು ಹೊರಗು ಎಲ್ಲೆಲ್ಲಿಯೂ ಶೂನ್ಯವೇ ಶೂನ್ಯ, ಶೂನ್ಯವೇ ಶೂನ್ಯ. ಇದಕ್ಕೆ ಜ್ಞಾನ ಶೂನ್ಯ ಸ್ಥಳ ಅಂತ ಕರೀತಾರೆ. ಆ ಪರವಸ್ತು ನಿರಾಕಾರ, ನಿಷ್ಕಲ, ನಿರ್ದ್ವಂದ್ವ ಮಹಾತತ್ವ. ಅದು ಒಟ್ಟಿನಲ್ಲಿ ಪರಮಾತ್ಮನು ಅಂಗನಾಗಿ ಸಕಲನಾಗಬಲ್ಲ, ಮಹಾಲಿಂಗನಾಗಿ ಸಕಲ ನಿಷ್ಕಲನಾಗಬಲ್ಲ, ನಿಷ್ಕಲ ಲಿಂಗನಾಗಿ ಸಕಲ ನಿಷ್ಕಲಾತೀತನಾಗಬಲ್ಲ, ಏನೂ ಆಗದೆ ಮಹಾಶೂನ್ಯ ರೂಪ ಪರವಸ್ತುವೂ ಆಗಬಲ್ಲ. ಆ ಮಹಾಶೂನ್ಯದಲ್ಲಿ ನಿತ್ಯ ಇಷ್ಟಲಿಂಗ ಪೂಜೆಯ ಮೂಲಕ ಬೆರೆತ ಶಿವಯೋಗಿಯಂತೂ ಕೊನೆಯಲ್ಲಿ ಶೂನ್ಯಘನನಾಗ್ತಾ ಇದ್ದಾನೆ, ಶೂನ್ಯಘನನಾಗ್ತಾ ಇದ್ದಾನೆ. ಸರ್ವ ಶೂನ್ಯ ನಿರಾಲಂಬ ಆ ಶಿವನಲ್ಲಿ ಕಾರ್ಯ ಕಾರಣಭಾವ, ಶೇಷ ಶೇಷಿ ಭಾವಗಳಿಲ್ಲ. ಆ ದೇವನಲ್ಲಿ ಲೀನನಾದ ಶಿವಯೋಗಿಯು ಈಗ ಪರಮ ಮುಕ್ತನಾಗಿದ್ದಾನೆ. ಹೇಗೆ ಆತ ಪರಮ ಮುಕ್ತನಾಗಿದ್ದಾನೆ ಅನ್ನೋದನ್ನ ತೋಂಟದ ಸಿದ್ಧ ಲಿಂಗ ಶಿವಯೋಗಿಗಳು ವರ್ಣಿಸ್ತಾ ಇದ್ದಾರೆ. ಓದಿ ನೋಡೋಣ. ಕಾರ್ಯನೆಲ್ಲ ಕಾರಣನೆಲ್ಲ. ಶ್ರೀ ಗುರು ಬಸವಲಿಂಗಾಯನ್ಮ
ತೋಂಟದ ಸಿದ್ಧಲಿಂಗಗಳ ಶಿವಯೋಗಿಗಳ ವಚನ. ಕಾರ್ಯನಲ್ಲ, ಕಾರಣನಲ್ಲ, ಕಲ್ಪಿತನಲ್ಲ, ನಿರ್ವಿಕಲ್ಪತನಲ್ಲ, ನೆನಹು ಮಾತ್ರದಿಂದ ಜಗವ ಸೃಷ್ಟಿದೇನೆಂಬ ಭಾವ ಭವನತೆಯವನಲ್ಲ. ಇದರಿಂಗೆ ತಾನಿಲ್ಲ, ತನಗೆ ಇದರಾಗಿ ಒಂದು ವಸ್ತು ಇಲ್ಲ. ಪ್ರತಿ ಇಲ್ಲದ ಪ್ರತಿಮಾ, ಅನುಪಮ ಮಹಿಮಾ, ನಿನ್ನ ನಿಖಲನೆಂದೆನಂಬರಯ್ಯ. ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ. ಸಮಗ್ರ ವಚನ ಸಂಪುಟ 11, ವಚನ ಸಂಖ್ಯೆ 25. ಶರಣು ಶರಣಾರ್ಥಿಗಳು. ಶರಣು ಅಕ್ಕ. ಶರಣು. ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ನೋಡಿ, ಕಾರ್ಯನೆಲ್ಲ ಕಾರಣನೆಲ್ಲ ಅಂದ್ರೆ ಯಾವುದೇ ಸೃಷ್ಟಿಗೆ ಕಾರ್ಯ ಮತ್ತು ಕಾರಣವೆಂಬುದು ಬೇಕು. ಆದರೆ ಪರಮನಿಗೆ ಕಾರ್ಯವೂ ಇಲ್ಲ, ಆ ಕಾರಣನೂ ಇಲ್ಲ. ಆತ ಕಲ್ಪಿತನೂ ಅಲ್ಲ, ನಿರ್ವಿಕಲ್ಪಿತನೂ ಅಲ್ಲ. ಕೇವಲ ನೆನಹು ಮಾತ್ರದಿಂದ ಆತ ಜಗತ್ತನ್ನು ಸೃಷ್ಟಿಸಿದನೆಂಬ ಭಾವ ಭವನೆಗಳು ಕೂಡ ಅವನಿಗಿಲ್ಲ. ಎದುರಿಗೆ ತಾನೂ ಇಲ್ಲ, ಆತನ ಎದುರಾಗಿ ಯಾವ ವಸ್ತುವೂ ಇಲ್ಲ. ಆತ ಪ್ರತಿ ಅಥವಾ ಉಪಮೆ ಇಲ್ಲದ ಒಂದು ಅಪ್ರತಿಮ ಅನುಪಮ ಮಹಿಮನಾಗಿದ್ದಾನೆ. ಪ್ರತಿ ಇಲ್ಲದ ಪ್ರತಿಮ ಅನುಪಮ ಮಹಿಮ. ಆದ್ದರಿಂದ ಶಿವಯೋಗಿಗಳು, ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಆತನನ್ನು ನಿಖಲ ಅಂತ ಎಲ್ರು ನಿನ್ನನ್ನು ಕರೀತಾರೆ ಅಂತ ನಮಗೆ ಹೇಳ್ತಿದ್ದಾರೆ. ಹಾಗೇನೆ ಗುರುದೇವರು ಒಂದು ವಚನದೊಂದಿಗೆ ಬರ್ತಾ ಇದ್ದಾರೆ. ಅಳಿವನಲ್ಲ ಉಳಿವನಲ್ಲ. ಹೇಳಿ ನೋಡೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿಗಳು. ಬಸವ ತಂದೆಯವರದ ವಚನ. ಅಳಿವನಲ್ಲ ಉಳಿವನಲ್ಲ, ಪ್ರಳಯವೆಂಬುದ ಮುನ್ನರಿಯನು. ಕಳಾಕುಳರಹಿತನು, ಉಭಯಕುಳರಹಿತನು, ಅರಿವ ಬೈಚಿಟ್ಟು ಮೆರೆವ ಗಮನನಲ್ಲ, ಕೂಡಲ ಸಂಗಯ್ಯನೆಂಬ ಶಬ್ದ ಮುಗ್ಧನ ಭಾವದ ಬಳಕೆಯಲ್ಲಿ ಗೆಲ್ಲಬಹುದೇ ಹೇಳ. ಸಮಗ್ರ ವಚನ ಸಂಪುಟ 1, ವಚನ ಸಂಖ್ಯೆ 1032. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಶರಣು ಅಕ್ಕ. ಶರಣಾರ್ಥಿಪ್ಪ. ಆ ಪರಮನಿಗೆ ಅಳಿವು ಉಳಿವುಗಳ ಸಂಬಂಧವೇ ಇಲ್ಲ. ಆತನಿಗೆ ಯಾವುದೇ ಕಲೆ ಕುಳಗಳಿಲ್ಲ. ಆತ ಉಭಯ ಕುಳರಹಿತನು, ಶಿವಜ್ಞಾನವನ್ನು ಬಚ್ಚಿಟ್ಟು ಮೆರೆವ ಪರವಸ್ತುವಲ್ಲ. ಆ ಪರಮನನ್ನ ಶಬ್ದ ಮುಗ್ಧನ ಭಾವದ ಬೆಳಕೆಯಲ್ಲಿ ಗೆಲ್ಲಲಾಗದೆಂದು ಗುರುದೇವರು ಹೇಳ್ತಾ ಇದ್ದಾರೆ. ಕಳಾಕುಳರಹಿತನು, ಉಭಯ ಕುಳರಹಿತನು, ಅರಿವ ಬೈಚಿಟ್ಟು ಮೆರೆವ ಗಮನನಲ್ಲ, ಕೂಡಲ ಸಂಗಯ್ಯನೆಂಬ ಶಬ್ದ ಮುಗ್ಧನ ಭಾವದ ಬಳಕೆಯಲ್ಲಿ ಗೆಲ್ಲಬಹುದೇ ಹೇಳ. ಶಬ್ದ ಮುಗ್ಧನ ಭಾವದ ಬಳಕೆಯಲ್ಲಿ ನೋಡಿ, ಚಕ್ರ ದಂಡಗಳು ಅಂತ ಸಲಕರಣೆಗಳಿಂದ ಕುಂಬಾರನು ಮಡಕೆ ಮಾಡ್ತಾನೆ. ನಿಜವಾಗಿ ನೋಡಿದಾಗ ಮಣ್ಣಿಗೆ ಮತ್ತು ಮಡಕೆಗೆ ಭೇದವಿಲ್ಲ. ಯಾಕೆಂದ್ರೆ ಮಡಕೆ ಮಣ್ಣೇ ಬೇಕು, ಅದರಲ್ಲಿ ಮಣ್ಣೇ ಇದೆ. ಆದರೆ ಆ ಮಡಿಕೆ ತಯಾರಾಗಲು ಚಕ್ರ ದಂಡಾದಿಗಳು ಬೇಕೇ ಬೇಕು. ಮತ್ತು ಅದನ್ನು ಯಾರು ಮಾಡ್ತಾ ಇದ್ದಾರೆ? ಆ ಕುಂಬಾರ. ಇವ್ರು ಕಾರಣ್ರಿ ಅದಕ್ಕೆ. ಅವ್ರು ಇಲ್ಲದೆ ಇದನ್ನ ಮಾಡೋಕ್ಕಾಗುತ್ತಾ? ನನಗೆ ಮಾಡೋಕ್ಕಾಗುತ್ತಾ ಆ ಗಡಿಗೆನ? ಇಲ್ಲ. ನನ್ನ ಹತ್ರ ಚಕ್ರ ಇಲ್ಲ, ಆ ದಂಡ ಇಲ್ಲ, ಅದನ್ನ ಹೇಗೆ ಮಾಡ್ಬೇಕಾದ್ ನನಗೆ ಗೊತ್ತೂ ಇಲ್ಲ. 3 ಜನ ಬೇಕೇ ಬೇಕು. ಇಲ್ಲಿ ಮಣ್ಣು ಬೇಕು, ಚಕ್ರ ಬೇಕು, ಅದು ತಿರುಗಿಸೋಕೆ ಒಂದು ಕೋಲ್ ಬೇಕು, ಅದನ್ನ ಮಾಡೋಕೆ ಪರಿಣಿತರಾದ ಕುಂಬಾರ ಬೇಕು. ಹೀಗೆ ಮಣ್ಣು ಮಡಕೆ ಎಂಬ ಉಪಾದಾನ ಪಡೆದು ಅದನ್ನು ನಿರ್ಮಿಸುವುದೊಂದು ಕಾರ್ಯವಾಗಿದೆ. ಈ ಕಾರ್ಯ ಕಾರಣ ಪ್ರವಾಹ ಸಣ್ಣದಲ್ಲ. ಯಾವುದೇ ತಗೊಳ್ಳಿ ನೀವು, ಇಡೀ ಜಗತ್ತಿನಲ್ಲಿ ಒಂದು ಕಾರ್ಯ ಬೇಕು, ಆ ಕಾರ್ಯದ ಹಿಂದೆ ಕಾರಣ ಬೇಕು. ಅಂದ್ರೆ ಏನು? ಈಗ ನಾನು ಇವತ್ತು ಅಡುಗೆ ಮಾಡೋರಿದ್ದೀನಿ. ಯಾಕೆ ಅಡುಗೆ ಮಾಡ್ತಾ ಇದ್ದೀನಿ? ನಾನು ಉಣ್ಬೇಕು, ನನ್ನ ಕುಟುಂಬದವರು ಉಣ್ಬೇಕು. ನಾನು ಇವತ್ತು ಉದ್ಯೋಗದಲ್ಲಿದ್ದೀನಿ. ಯಾಕೆ? ನಾನು ಗಳಿಸಬೇಕು. ಆ ಗಳಿಕೆಯಿಂದ ಮಾತ್ರ ನನ್ನ ಜೀವನ ಸಾಗೋದಿದೆ, ಹಾಗೆ ನನ್ನ ಕುಟುಂಬದ ಜೀವನ ಸಾಗೋದಿದೆ. ಹೀಗಾಗಿ ಕಾರ್ಯ ಕಾರಣ ಇದೊಂದು ಪ್ರವಾಹ. ಪ್ರಾಣಿಗಳಲ್ಲಿಯೂ ಇದೆ, ಎಲ್ಲದರಲ್ಲಿಯೂ ಇದೆ. ಯಾವುದೇ ಕಾರ್ಯ ಏನು ಈ ಸೃಷ್ಟಿಯಲ್ಲಿ ನಡೀತಾ ಇದ್ರೆ ಅದರ ಹಿಂದೆ ಒಂದು ಕಾರಣ ಇರ್ತಾ ಇದೆ. ಪೃಥ್ವಿಯಿಂದ ಪ್ರಕೃತಿಯವರೆಗೆ ಈ ಪ್ರವಾಹ ಹರಿತಾ ಇದೆ. ಪ್ರತಿಯೊಂದು ಕೆಳಗಿನ ತತ್ವವು ಮೇಲಿನ ತತ್ವದ ಕಾರ್ಯವಾಗಿದೆ. ಅಂದ್ರೆ ಏನು? ಮಣ್ಣಿನಿಂದಲೇ ಮಡಕೆ, ಚಿನ್ನದಿಂದಲೇ ಆಭರಣ, ಈ ತರ ಪ್ರತಿಯೊಂದು ಮೇಲಿನ ತತ್ವವು ಕೆಳಗಿನ ತತ್ವದ ಕಾರಣವಾಗಿರುವೆ. ಅಂದ್ರೆ ಏನು? ಮಡಕೆಯಲ್ಲಿರುವ ಮಣ್ಣು ಈಗ ಆ ಮಡಕೆ ಒಡೀತು, ಅದೆಲ್ಲಿ ಸೇರ್ತಾ ಇದೆ? ಮಣ್ಣಿಗೆ ಹೋಗ್ತಾ ಇದೆ. ಹೀಗಾಗಿ ಪರಿಚ್ಛಿನ್ನವಾದ ವಸ್ತು, ವಿಭಜಿಸಲು ಬರುವ ವಸ್ತು ಈ ಕಾರ್ಯಕಾರಣ ಪ್ರವಾಹಕ್ಕೆ ಸಿಲುಕಲೇಬೇಕು. ಮಣ್ಣಿಲ್ದೆ ಮಡಿಕೆ ಮಾಡಕ್ ಬರೋಲ್ಲ. ಆ ಮಡಿಕೆನು ಹಾಗೇನೆ ಬಹಳ ವರ್ಷಗಳು ಇರೋಕ್ ಬರೋಲ್ಲ. ಒಂದ್ ದಿವಸ ಅದು ಒಡೆದು ಹೋಗ್ಬೋದು. ಆದರೆ ಈ ತರದ ಒಂದು ಕಾರ್ಯ ಕಾರಣ ಪರಮಾತ್ಮನಲ್ಲಿವೆಯೇ? ಇಲ್ಲ. ಆತ ಅಪರಿಚ್ಛಿನ್ನ, ಅಖಂಡ, ಪರಿಪೂರ್ಣ.
ಅವನು ಅದ್ವಯನಾಗಿರೋದ್ರಿಂದ ಅವನಿಗೆ ಭಿನ್ನವಾಗಿ ಯಾವ ವಸ್ತುವೂ ಇಲ್ಲ. ಆದ್ದರಿಂದ ಅವನು ಕಾರಣನೂ ಅಲ್ಲ, ಕಾರ್ಯವೂ ಅಲ್ಲ. ಅವನು ಕೇವಲ ನಿರಾಮಯ ಘನತತ್ವ. ಪ್ರಕೃತಿ ಉಪಾಧಿ ದೃಷ್ಟಿಯಿಂದ ಮಾತ್ರ ಅವನು ಸರ್ವ ಕಾರಣನಾಗಿ ತೋರ್ತಾ ಇದ್ದಾನೆ. ಸಕಲ ಜೀವರು ಅನಂತ ತತ್ವಗಳು ಅವನ ಕಾರ್ಯವಾಗಿ ಭಾಸಿಸುತ್ತಾರೆ. ಹೀಗಾಗಿ ಏನೇ ಇಲ್ಲಿದೆ ಅಲ್ಲ, ಅದು ಎಲ್ಲ 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 ನಾವು ಅಂತೀವಿ ಅವನದೇ ಅಂತ ಅಂತೀವಿ, ಆದ್ರೆ ಅವನು ನೇರವಾಗಿ ಇದಕ್ಕೆ ಹೊಣೆಗಾರಿಕೆನಲ್ಲ. ಅವನ ಅಡಿಯಲ್ಲಿ ಇವೆಲ್ಲ ನಡೀತಾ ಇವೆ. ಉಪಾಧಿ ಭಾವವನ್ನೇ ಬಿಟ್ಟು ನಿಷ್ಕಲ ದೇವನಲ್ಲಿ ಬೆರೆತಾಗ ಅಲ್ಲಿ ಯಾವುದೇ ಕಾರ್ಯ ಕಾರಣ ಭಾವ ಇರೋದಿಲ್ಲ. ಅದನ್ನೇ ನಮ್ಮ ಗುರುದೇವರು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ. ಅರಿವ ಬೈಚಿಟ್ಟು ಮೆರೆವ ಗಮನನಲ್ಲ, ಕೂಡಲ ಸಂಗಯ್ಯನೆಂಬ ಶಬ್ದ ಮುಗ್ಧನ ಭಾವದ ಬಳಕೆಯಲ್ಲಿ ಗೆಲ್ಲಬಹುದೇ ಹೇಳ. ಶಬ್ದ ಮುಗ್ಧನ ಭಾವದ ಬಳಕೆಯಲ್ಲಿ. ಹೀಗಾಗಿ ಶಬ್ದಗಳ ಮುಖಾಂತರ, ಒಂದು ಭಾವನೆ ಮುಖಾಂತರ ಅವನನ್ನು ನಾನು ವರ್ಣಿಸ್ತೀನಿ ಅಂದ್ರೆ ಆಗೋಲ್ಲ. ಇನ್ನು ಶೇಷಿ ಭಾವಗಳು ಉಪಾಧಿಯುಕ್ತ, ಅಲ್ಲದೆ ಆ ಭಾವಗಳು ಖಂಡಿತ ವಸ್ತುವಿನಲ್ಲಿ ಮಾತ್ರ ಇರಬಲ್ಲವು. ಮಡಕೆ ಅನ್ನೋದು ಖಂಡಿತ, ಆದರೆ ಅದಕ್ಕೆ ಮೂಲ ಕಾರಣ ಏನು? ಮಣ್ಣು. ಆ ಮಡಕೆ ಒಡೆದಾಗ ಏನಾಗ್ತಾ ಇದೆ? ಏನು ಉಳಿತಲ್ಲ ಚೂರು ಚೂರು, ಅದು ಶೇಷತ್ವ. ಉಳಿದು ಬಾಳುವ ಭಾವ ಶೇಷತ್ವ ಬೇರೆ, ಶೇಷಿತ್ವ ಬೇರೆ. ಹಾಗೆ ಈ ದೇಹವು ಕೂಡ ಹಾಗೆ ಇದೆ, ಇದು ಖಂಡಿತ. ಅದು ನಷ್ಟವಾದಾಗ ಖಂಡಿತ ಲಿಂಗ ಶರೀರವು ಶೇಷವಾಗಿ ಉಳಿತಾ ಇದೆ, ಆ ದೇಹ ಹಾಗೆ ಉಳಿತಾ ಇದೆ. ಆ ದೇಹವನ್ನು ಪಡೆದ ಜೀವನು ಶೇಷಿ, ಆದರೇನು ಆತನು ಪರಿಚ್ಛಿನ್ನನೆ. ಆದ್ದರಿಂದಲೇ ಆತನಲ್ಲಿ ಶೇಷಿ ಲಿಂಗ ಶರೀರ ಜೀವ ಅಂತ ಒಂದು ಭಾವ ಇರ್ತಾ ಇದೆ, ದೇಹ ಮತ್ತು ಜೀವ. ಹಾಗೆ ನಾವು ಪರಮಾತ್ಮನ ಬಗ್ಗೆ ಮಾತನಾಡಬಹುದೇ? ಇಲ್ಲ, ಆತ ಅಖಂಡ ಅದ್ವಯ. ಅವನಲ್ಲಿ ಮಾತ್ರ ಯಾವುದೇ ಈ ತರ ಲಿಂಗ ಅಂಗ ಈ ತರ ಶೇಷಿ ಭಾವ ಇರೋದಿಲ್ಲ. ಅದನ್ನೇ ಗುರುದೇವರು ತಮ್ಮ ವಚನದಲ್ಲಿ ಹೇಳಿದ್ರಿಲ್ಲಿ. ಏನಂದ್ರೆ ಅಳಿವನಲ್ಲ ಉಳಿವನಲ್ಲ ಪ್ರಳವವೆಂಬುದ ಮುನ್ನರಿಯನು. ಅಂದ್ರೆ ಏನಂದ್ರೆ ಆತನಿಗೆ ಈ ತರದ ಒಂದು ಕಲ್ಪನೆಗಳನ್ನು ನಾವು ಮಾಡೋಕೆ ಬರೋಲ್ಲ. ಆ ಪರವಸ್ತು ಎಂಬ ತತ್ವವು ನಿತ್ಯ ನಿರ್ವಿಕಾರಿಯಾಗಿದೆ. ಇಂತಹ ಪರಶಿವನೇ ತಾನಾದ ಐಕ್ಯ ಸ್ಥಳಿಯೇ ಪರಮ ಮುಕ್ತ ಪರಾತ್ಪರ. ಮಹಾಶೂನ್ಯ ಚಿದಂಬರ ದೇವನಲ್ಲಿ ಕಾರ್ಯಕಾರಣ ಭಾವ ಅಂತ ಹೇಳಿ, ಅಥವಾ ಶೇಷಿ ಭಾವ ಅನ್ನಿ, ಅಥವಾ ಅಂಶಿ ಭಾವ ಅನ್ನಿ, ಬಿಂಬ ಪ್ರತಿಬಿಂಬ ಭಾವ ಅನ್ನಿ, ಗುಣಿ ಭಾವ ಅನ್ನಿ, ಯಾವ ಈ ತರದ ಭಾವಗಳು ಇಲ್ಲ ರೀ. ಅಲ್ಲಿ ಯಾವ ಭಾವಗಳು ಇಲ್ಲ. ಅವನು ಅದ್ವಿತೀಯ ಪರಶಿವ, ಪರಿಪೂರ್ಣ ಸಚ್ಚಿದಾನಂದ ಘನ. ಆ ಘನದಲ್ಲಿ ಒಂದಾದ ಶಿವಯೋಗಿ ಏನಾಗ್ತಾ ಇದ್ದಾನೆ? ಜ್ಞಾನ ಶೂನ್ಯ ಸ್ಥಳಿ. ಅವನು ಭೇದ ಭಾವಗಳಿಲ್ಲದ ಬರೀ ಬಯಲು ಆಗ್ತಾ ಇದ್ದಾನೆ ಆ ಶಿವಯೋಗಿ. ಹೀಗಾಗಿ ಇಲ್ಲಿ ಏನು ಉಳಿತಾ ಇದೆ ಹೇಳಿ? ನಿತ್ಯ ಇಷ್ಟಲಿಂಗ ಪೂಜೆಯಲ್ಲಿ ಎಲ್ಲ ಜ್ಞಾನವು ಶೂನ್ಯವಾಗಿ ಏನಾಗ್ತಾ ಇದೆ ಅಂದ್ರೆ ಬರೀ ಬಯಲು ಬಯಲು ಬಯಲು. ಅದನ್ನ ತಾಯಿಯವರು, ನಮ್ಮ ಹಡಪದ ಲಿಂಗಮ್ಮನ ಅವರೊಬ್ಬ ದೊಡ್ಡ ಅಪ್ರತಿಮ ಶಿವಯೋಗಿನಿ. ಅವರು ಬಹಳ ಚೆನ್ನಾಗಿ ಈ ವಚನವನ್ನ ಹೇಳಿದ್ದಾರೆ. ತಾವು ಈ ವಚನವನ್ನ ಮನನ ಮಾಡಬೇಕು. ನಿಧಾನವಾಗಿ ಯಾರಾದರೂ ಈ ವಚನವನ್ನ ಹೇಳ್ತಾ ಹೋಗಿ, ಹೋಗುತ್ತಾ ಹೊಗೆಯ ಕೊಂಡೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹೋಗುತ್ತ ಹೊಗೆಯ ಕಂಡೆ, ಹೊಗೆಯೊಳಗೊಂದು ನಗೆಯ ಕಂಡೆ. ನಗೆ ನಡೆಗೆಡಿಸಿ ನಾನೆಂಬುದನ್ನರಿದು, ತಾನೇ ಆಗಿ ತಲ್ಲಣವಿಲ್ಲದೆ ಎಲ್ಲವೂ ತಾನೆಂದರಿದು ತನ್ಮಯವಾಗಿ ತರಹದಲ್ಲಿ ನಿಂದು ನೋಡುತ್ತಿರಲು ಉರಿ ಕಂಡೆ. ಉರಿಯೊಳಗೊಂದು ಹೊಳೆವ ಜ್ಯೋತಿಯ ಕಂಡೆ. ಆ ಜ್ಯೋತಿಯೊಳಗೊಂದು ಚಿಜ್ಯೋತಿಯ ಕಂಡೆ. ಆ ಚಿಜ್ಯೋತಿಯೊಳಗೊಂದು ಚಿತ್ಪ್ರಕಾಶವ ಕಂಡೆ. ಆ ಚಿತ್ಪ್ರಕಾಶವ ತಾನೇ ಆಗಿ ಆಡುವ ಶರಣನ ಇರುವೆಂತೆಂದಡೆ, ಇದ್ದೂ ಇಲ್ಲದಂತೆ, ಹೊದ್ದಿಯೂ ಹೊದ್ದದಂತೆ, ಆಡಿಯೂ ಆಡದಂತೆ, ನೋಡಿಯೂ ನೋಡದಂತೆ, ಕೂಡಿಯೂ ಕೂಡದಂತೆ, ಕುಂಭಕದೊಳು ನಿಂದು ತುಂಬಿದಮೃತವನ್ನುಂಡು ಆ ಬೆಂಬಳಿಯಲ್ಲಾಡುವ ಶರಣ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ ತಾನೇ ನೋಡ. ಸಮಗ್ರ ವಚನ ಸಂಪುಟ 5, ವಚನದ ಸಂಖ್ಯೆ 1536. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ಶರಣಾರ್ಥಿ ಸುಮಂಗಲಕ. ನೋಡಿ, ಹಡಪದ ಅಪ್ಪಣ್ಣಗಳ ಲಿಂಗಮ್ಮ ಅಂತ ಏನು ನಮ್ಮ ಮಹಾನ್ ಶರಣೆ ತಾಯಿ ಲಿಂಗಮ್ಮನವ್ರನ್ನ ನೀವು ಶಿವಯೋಗವನ್ನ ಅರ್ಥ ಮಾಡಿಕೊಳ್ಳಬೇಕಂದ್ರೆ ಈ ವಚನವನ್ನ
ಪಠನ ಮಾಡಲೇಬೇಕು. ನೋಡಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಇಲ್ಲಿ ಲಿಂಗಮ್ಮ ತಾಯಿಯವರ ಈ ವಚನವನ್ನ ನೀವು ನೋಡಿ ಓದಿ. ಶಿವಯೋಗದಲ್ಲಿ ನಿರತನಾಗಿ ಹೋಗುತ್ತಿರುವಾಗ ಒಂದು ಹೊಗೆಯಾವರಿಸಿದ ವಾತಾವರಣವನ್ನ ಕಂಡೆನು. ಆ ಹೊಗೆಯಲ್ಲಿ ಒಂದು ಆಹ್ಲಾದಕರವಾದ ಶಿವಾನಂದ ರೂಪದ ನಗೆಯಿತ್ತು. ಆ ನಗೆ ನನ್ನ ಮೊದಲಿನ ಲೌಕಿಕ ನಡೆಯನ್ನು ನಷ್ಟ ಮಾಡಿದಾಗ ನನಗೆ ನಾನು ಯಾರೆಂಬುದೆಂದರ ಅರಿವಾಯಿತು. ಅಲ್ಲಿ ನಾನೇ ನಾನಾಗಿ ಯಾವ ತಲ್ಲಣವೂ ಇರಲಿಲ್ಲ. ಎಲ್ಲವೂ ನಾನೇ ಎಂಬ ಅರಿವಿನಲ್ಲಿ ತನ್ಮಯವಾಗಿ ಅದೇ ವಿಧಾನದಲ್ಲಿ ನಿಂತು ನೋಡುತ್ತಿರಲು ಒಂದು ಉರಿಯು ಕಾಣಿಸಿತು. ಆ ಉರಿಯಲ್ಲಿ ಒಂದು ಪ್ರಕಾಶಿಸುವ ಜ್ಯೋತಿ ತೋರಿತು. ಆ ಜ್ಯೋತಿಯಲ್ಲಿ ಚಿಜ್ಯೋತಿ ಕಾಣಿಸಿತು. ಆ ಚಿಜ್ಯೋತಿಯಲ್ಲಿ ಚಿತ್ಪ್ರಕಾಶವು ಗೋಚರವಾಯಿತು. ಆ ಚಿತ್ಪ್ರಕಾಶವೇ ನಾನಾಗಿ ಅಲ್ಲಿ ಶರಣನಾಗಿ ಇದ್ದೆ. ಹೇಗಿದ್ದೆ? ಅಲ್ಲಿ ಹೇಗೆ ಇದ್ದೇನೆಂದರೆ ಇದ್ದು ಇಲ್ಲದಂತೆ, ಹೊದ್ದಿಯೂ ಹೊದ್ದದಂತೆ, ಆಡಿಯೂ ಆಡದಂತೆ, ನೋಡಿಯೂ ನೋಡದಂತೆ, ಕೂಡಿಯೂ ಕೂಡದಂತೆ ನಿಶ್ಚಲವಾದ ಕುಂಭಕದಲ್ಲಿ ನಿಂತೆನು. ಅಲ್ಲಿ ತುಂಬಿರುವ ಅಮೃತವನ್ನ ಉಂಡು ಅದೇ ವಾತಾವರಣದಲ್ಲಿ ಶರಣನಾಗಿ ನೆಲೆ ನಿಂತೆನೆಂತ ಹೇಳ್ತಾ ಇರೋ ತಾಯಿಯ ಒಂದು ವಿವರಣೆಯನ್ನ ಓದ್ಬೇಕು. ಈ ನೆಲೆಯೇ ಜ್ಞಾನಶೂನ್ಯ ಸ್ಥಳವಾಗಿದೆ ಬಂಧುಗಳೇ. ಆ ಜ್ಯೋತಿಯೊಳಗೊಂದು ಚಿಜ್ಯೋತಿಯನ್ನು ಕಾಣೋದು, ಚಿಜ್ಯೋತಿಯೊಳಗೊಂದು ಚಿತ್ಪ್ರಕಾಶವನ್ನ ನೋಡೋದು, ಚಿತ್ಪ್ರಕಾಶವೇ ತಾನಾಗಿ ಆಡುವ ಶರಣನ ಆ ಇರುವು ಹೇಗಿರ್ತಾ ಇದೆ ಅಂದ್ರೆ ಇದ್ದು ಇಲ್ಲದಂತೆ, ಹೊದ್ದಿಯೂ ಹೊದ್ದದಂತೆ, ಆಡಿಯೂ ಆಡದಂತೆ, ನೋಡಿಯೂ ನೋಡದಂತೆ, ಕೂಡಿಯೂ ಕೂಡದಂತೆ ಕುಂಭಕದೊಳು ನಿಂದು ಅಲ್ಲಿರುವ ತುಂಬಿದ ಅಮೃತವನುಂಡು. ಹೀಗೆ ಆ ನೆಲೆ, ಈ ನೆಲೆ ಏನಿದೆಯಲ್ಲ ತಾಯಿ ಹೇಳ್ತಾ ಇರೋದು, ಅದೇ ಜ್ಞಾನಶೂನ್ಯ ಸ್ಥಳ ಆಗಿದೆ. ಅಲ್ಲಿ ಇದ್ದು ಇಲ್ಲದಂತೆ, ಯಾವುದರ ಪ್ರಭಾವಲಯಕ್ಕೆ ಒಳಗಾಗದೆ, ಮೌನದಲ್ಲಿದ್ದು ಯಾವ ನೋಟಕ್ಕೂ ಸ್ಪಂದಿಸದೆ, ಯಾವುದರಲ್ಲಿಯೂ ಬೆರೆಯದೆ ನಿಶ್ಚಲವಾಗಿರುವುದು ಆ ಜ್ಞಾನ ಶೂನ್ಯ ಸ್ಥಳದ ಲಕ್ಷಣವಾಗಿದೆ. ತುಂಬಿದ ಅಮೃತ ಅಂದ್ರೆ ಮೆಲೆಟೋನಿನ್, ನಾವೇನ್ ಮಾತಾಡ್ತೀವಲ್ಲ, ಕದಳಿ, ಅಮೃತ ರಸ. ಅಲ್ಲಿ ಆ ನಿಷ್ಕಲ ಲಿಂಗ, ಸಹಸ್ರಾರ ಚಕ್ರದಲ್ಲಿರುವ ನಿಷ್ಕಲ ಲಿಂಗದಲ್ಲಿರುವ ತುಂಬಿದ ಅಮೃತವನ್ನಿಂಡು ಆ ಬೆಂಬಳಿಯಲ್ಲಾಡುವ ಶರಣ. ಆ ಬೆಂಬಳಿಯಲ್ಲೆಂದ್ರೇನು? ಆ ಒಂದು ಪ್ರವರ್ಧಮಾನವಾದ ಪರಿಸರದಲ್ಲಿ ಆಡುವ ಶರಣ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ ತಾನೇ ನೋಡು ಅಂತ ಹೇಳುವಾಗ ಈ ಜ್ಞಾನ ಶೂನ್ಯ ಸ್ಥಳದ ಅರಿವಾಗ್ತಾ ಇದೆ ನಮಗೆ. ಹಾಗೇನೆ ಗುರುಗಳು ಒಂದು ವಚನವನ್ನು ಬರ್ತಾ ಇದ್ದಾರೆ ನಮ್ಮ ಗುರುದೇವರು. ಓದಿ ನೋಡೋಣ. ಪಿಂಡವೇ ಆದಿಯಾಗಿ. ಓದ್ತೇನ್ರಪ್ಪ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪಿಂಡವೇ ಆದಿಯಾಗಿ ಜ್ಞಾನವೇ ಶೂನ್ಯವಾಗಿ ಆದಿ ಅಂತ್ಯಗಳೆರಡು ಮಧ್ಯದಲ್ಲಿ ನಿಲ್ಲಲು 101 ಮೇಲೆ ನಿಂದು ಒಂದೇ ನೂರಾಗಿ ನಿಂದ ಮೇಲೆ ನೂರೆಂಬುವುದಿಲ್ಲವಾಗಿ ಕೂಡಲ ಸಂಗಮ ದೇವನೆಂಬ ಸೊಲ್ಲೂ ಇಲ್ಲ. ಸಮಗ್ರ ವಚನ ಸಂಪುಟ 1, ವಚನದ ಸಂಖ್ಯೆ 1267. ಶರಣು ಪ್ರೇಮಕ. ಪಿಂಡವೇ ಆದಿಯಾಗಿ ಜ್ಞಾನವೇ ಶೂನ್ಯವಾದಾಗ ಆದಿ ಮತ್ತು ಅಂತ್ಯಗಳೆರಡರ ಮಧ್ಯದಲ್ಲಿ ನಿಂತು, ನಾನು ಆಗ್ಲೇ ಹೇಳಿದೆ ನಿಮಗೆ, ಆದಿ ಶೂನ್ಯ, ಮಧ್ಯ ಶೂನ್ಯ, ಅಂತ್ಯ ಶೂನ್ಯ. ಅಂದ್ರೆ ಈ ಆದಿ ಮತ್ತು ಅಂತ್ಯಗಳೆರಡ ಮಧ್ಯದಲ್ಲಿ ನಿಲ್ಲಬೇಕಾಗ್ತಾ ಇದೆ ನಾವು. ನಿಮ್ಗೆ ಚಿತ್ರ ತೋರಿಸಿದೆ ಅದನ್ನ. ಆದಿ ಶೂನ್ಯ, ಮಧ್ಯ ಶೂನ್ಯ, ಅಂತ್ಯ ಶೂನ್ಯ ಅಂತ ಹೇಳಿದೆ. ಅದರಲ್ಲಿ ಯಾವುದು ಅತ್ಯಂತ ಮಹತ್ವದ್ದಾದ ಯಾವುದಂದ್ರೆ ಮಧ್ಯ ಶೂನ್ಯ. ಮಧ್ಯ ಶೂನ್ಯದಲ್ಲಿ ನೀವು ಶೂನ್ಯನಾಗ್ಬೇಕಲ್ಲ ಈ ಜೀವನದಲ್ಲಿ. ಅದಕ್ಕೆ ಏನ್ ಬೇಕಂದ್ರೆ 101 ಮೇಲೆ ನಿಂದು ಒಂದೇ ನೂರಾಗಿ ನಿಂದ ಮೇಲೆ ನೂರೆಂಬುದಿಲ್ಲವಾಗಿ. ಅರ್ಥ ಮಾಡಿಕೊಳ್ಬೇಕು. ಶತ ಏಕದ ನೆಲೆ ಮನೆಯ ಮೇಲೆ ನಿಂತು ಒಂದೇ ನೂರಾಗಿ ನಿಂತ ಮೇಲೆ ಆ ನೂರೆಂಬುದು ಈ ಜ್ಞಾನ ಶೂನ್ಯ ಸ್ಥಳದಲ್ಲಿ ಇಲ್ಲಾಗ್ತಾ ಇದೆ ಬಂಧುಗಳೇ. ಇಲ್ಲಿ ಮುಗೀತ್ ನಮ್ದು.
ನಮ್ಮ ಶಿವಯೋಗ ಇಲ್ಲಿ ನಿಲ್ತಾ ಇದೆ. ಕೂಡಲ ಸಂಗಮ ದೇವನೆಂಬ ಸೊಲ್ಲು ಇಲ್ಲ. ಅಲ್ಲಿ ಪರಮನ ಶಬ್ದಗಳು ಕೂಡ ಕೇಳಿಸೋಲ್ಲ ಅಂತ ನಮ್ಮ ಗುರುದೇವರು ಹೇಳ್ತಾ ಇದ್ದಾರೆ. ಮುಂದುವರೆದು ಅವರೇ ಹೇಳ್ತಾರೆ ನಮ್ಮ ಗುರುದೇವರು, ಕಾಯದ ಕಪಟವು. ಓದಿ ನೋಡೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನವರ ವಚನ. ಕಾಯದ ಕಪಟವು ಬಿಡದೆನಗಿನ್ನೆಂತಯ್ಯ, ಮಾಯ ಪ್ರಪಂಚಿನ ಬಲೆಯೊಳಗೆ ಸಿಲುಕಿದೆ. ವಾಯದ ಸಂಭ್ರಮವಧಿಕ ಎರೆದೆನಾಗಿ ಇದಾವ ಭಾವದ ಮುಖವೆಂದರಿಯದೆ, ಜ್ಞಾನ ಶೂನ್ಯವಾಗಿರ್ದೆನಯ್ಯ. ಅಷ್ಟಮದಗಳನ್ನು ಸೃಷ್ಟಿಸಿದಿರಾಗಿ ಕಟ್ರುಗ್ರಹದಿಂದ ನಿಮ್ಮ ಕಾಣಲೀಯವು. ಎನ್ನ ತನುವಿನ ಅವಗುಣ ಮನದ ಮರ್ಕಟತನ ಬಿಡದು. ನೀನೇ ಗತಿ ಕೂಡಲ ಸಂಗಮ ದೇವ, ನಿಮ್ಮ ಶರಣರ ಇರುವನರಿಯದೆ ಭವದುಃಖಿ ಆದೆನಯ್ಯ. ಸಮಗ್ರ ವಚನ ಸಂಪುಟ 1, ವಚನದ ಸಂಖ್ಯೆ 1141. ಶರಣು ಶರಣಾರ್ಥಿಗಳು. ಶರಣಾರ್ಥಿ ಅಕ್ಕ. ನಾನು ಮಧ್ಯಶೂನ್ಯದ ಬಗ್ಗೆ ಹೇಳ್ತಾ ಇದ್ದೆ ನಿಮಗೆ. ಯಾಕೆ ಮಧ್ಯಶೂನ್ಯ ಅಷ್ಟೊಂದು ಕಷ್ಟ ಅನಿಸ್ತಾ ಇದೆ? ಯಾಕೆ ಆ ಮಧ್ಯಶೂನ್ಯದ ಜೀವನ ನನಗೆ ಅತ್ಯಂತ ಅಷ್ಟೊಂದು ತ್ರಾಸಿದೆ, ಅಲ್ಲೊಂದು ಅಷ್ಟೊಂದು ಕಷ್ಟಮಯವಾಗಿದೆ? ಯಾಕೆ ಅಂದ್ರೆ ಈ ಲೌಕಿಕ ಪ್ರಪಂಚದಲ್ಲಿ ಕಾಯದಲ್ಲಿರುವ ಕಪಟವು ಕಾಡ್ತಾ ಇದೆ. ಕಾಯದ ಕಪಟವು ಬಿಡದನೆಗಿನ್ನೆಂತಯ್ಯ. ಮಾಯಾ ಪ್ರಪಂಚದ ಬಲೆಯಲ್ಲಿ ಶುಲ್ಕಿ ನರಳ್ಬೇಕಾಗ್ತಾ ಇದೆ. ನಾವು ನೋಡ್ತಾ ಇದ್ದೀವಿ. ಈಗ ನಾವ್ ಎಷ್ಟೇ ಏನೇ ಅಂದ್ರೂ ಅದು ಬಿಡೋಕ್ಕಾಗುತ್ತಾ ನಮಗೆ? ಈ ಮಾಯಾ ಪ್ರಪಂಚಿನ ಬಲೆ, ಮೋಸ, ವಂಚನೆಗಳು ಎಷ್ಟು ಅಂದ್ರೆ ಗುರುದೇವರು ಸಿಲುಕಿದೆ ವಾಯದ ಸಂಭ್ರಮವಧಿಕ ಹಿರಿದನೆಗೆ. ಅಂದ್ರೆ ಮೋಸ ವಂಚನೆಗಳು ಸಂಭ್ರಮ ತರ್ತಾ ಇವೆ. ಸಂಭ್ರಮ ಅಂದ್ರೆ ಏನು? ಮತ್ತೊಬ್ಬರ ಕುತ್ತಿಗೆಯನ್ನ ಕೊಯ್ದು, ಮತ್ತೊಬ್ಬರಿಗೆ ಮೋಸ ಮಾಡಿ, ಮತ್ತೊಬ್ಬರಿಗೆ ವಂಚನೆ ಮಾಡಿ, ಅವರ ದುಡ್ಡನ್ನೆಲ್ಲ, ಅವರ ಧನ ಸಂಪತ್ತನ್ನೆಲ್ಲ ಲಪಟಾಯಿಸಿದಾಗ ಸಂಭ್ರಮವಧಿಕ ಹಿರಿದೆನಗೆ ಅಂದ್ರೆ ಏನು? ಈ ಎಲ್ಲಾ ಭಾವಗಳ ಸ್ವರೂಪವನ್ನರಿಯದೆ ಶಿವಯೋಗದಲ್ಲಿ ನಿರತನಾಗ್ಬೇಕು ನಾನು. ಇದಾವ ಭಾವದ ಮುಖವೆಂದರಿಯದೆ ಜ್ಞಾನ ಶೂನ್ಯವಾಗಿರ್ದೇನಯ್ಯ. ಪರಮನೇ ಏನ್ ಮಾಡಿದ? ಯಾಕೆ ಶಿವಯೋಗವನ್ನ ಮಾಡಿಕೊಂಡೆ ನಾನು? ಪರಮನೇ ನನ್ನಲ್ಲಿ ಅಷ್ಟಮದಗಳನ್ನ ಸೃಷ್ಟಿಸಿದ್ದರಿಂದ ಅವುಗಳ ಕಟ್ಯುಗ್ರ ಪ್ರಭಾವದಲ್ಲಿ ನನಗೆ ಪರಮಾತ್ಮನ ದರ್ಶನವೇ ಆಗುತ್ತಿಲ್ವಲ್ಲ. ನನ್ನಲ್ಲಿ ಅಷ್ಟಮದಗಳನ್ನ ಯಾರು ಹಾಕಿದ್ರು? ಆತ ತಾನೇ. ಅಷ್ಟಮದಗಳನ್ನ ಸೃಷ್ಟಿಸಿ ಇದ್ದರಾಗಿ ಕಟ್ಟುಗ್ರದಿಂದ ನಿಮ್ಮ ಕಾಣಲೀಯವು. ನನ್ನಲ್ಲಿ ಅವನು ನೀನೇ ತುಂಬಿದೆ, ಹೀಗಾಗಿ ನನಗೆ ನಿನ್ನನ್ನು ನೋಡ್ತಾನೆ ಆಗ್ಲಿಲ್ಲ, ನನಗೆ ನಿನ್ನ ದರ್ಶನವೇ ಆಗ್ತಾ ಇಲ್ಲ. ನನ್ನಲ್ಲಿಯ ದೇಹದ ಅವಗುಣ, ಮನದ ಮರ್ಕಟತನ ಬಿಡಲಾರದಾಗಿವೆ. ಎನ್ನ ತನುವಿನ ಅವಗುಣ, ಮನದ ಮರ್ಕಟತನ ಬಿಡಲಾಗದ ಇದೆ. ನೀನೇ ಗತಿ ಕೂಡಲ ಸಂಗಮ ದೇವ. ಗುರುದೇವರ ಪ್ರಾರ್ಥನೆಯನ್ನ ನೋಡಿ, ನೀವು ನೋಡಿ. ಕಾಯದ ಕಪಟ ನಾನು ಬಿಡ್ತಾ ಇಲ್ಲ. ಮಾಯಾ ಪ್ರಪಂಚದ ಬಲೆಯಲ್ಲಿ ನಾನು ಸಿಲ್ಕಾಕೊಂಡ್ ಬಿಟ್ಟಿದ್ದೀನಿ. ಏನ್ ಮಾಡ್ಬೇಕು ನಾನೀಗ? ನನ್ನಲ್ಲಿ ಅಷ್ಟಮದಗಳನ್ನು ಕೂಡ ನೀನೇ ಹಾಕಿದೀಯಾ. ಅವು ಸುಮ್ನಿದ್ಯಾವ? ಕಟ್ಟುಗ್ರದಿಂದ ನಿಮ್ಮ ಕಾಣಲೀಯವು. ಎನ್ನ ತನುವಿನ ಅವಗುಣ, ಮನದ ಮರ್ಕಟತನ. ಈಗೇನ್ ಮಾಡ್ಲಿ ಹೇಳಿ ನಾನು? ನೀನೇ ಗತಿ ಅಲ್ದೆ ನಿಮ್ಮ ಶರಣರ ಇರವನರಿಯದೆ ಭವದುಃಖಿ ಅದೇನಯ್ಯ. ಗುರುದೇವರ ವಚನಗಳನ್ನ ಓದ್ಬೇಕು. ಒಬ್ಬ ಭಕ್ತನ ಸ್ಥಾನದಲ್ಲಿ ಯಾವಾಗ್ಲೂ ಅವರು ವಚನಗಳು ಬರ್ತಾವೆ. ಹಡಪದ ಲಿಂಗಮ್ಮನವರು ಒಬ್ಬ ಶಿವಯೋಗಿನಿಯಾಗಿ, ತೋಂಟದ ಶಿವಯೋಗಿಗಳು ಅವರು ಕೂಡ ಸಿದ್ಧಲಿಂಗ ಶಿವಯೋಗಿಗಳು, ಅವರು ಕೂಡ ಶಿವಯೋಗಿಯಾಗಿ ವಚನಗಳನ್ನ ಕೊಡ್ತಾರೆ. ಹೊರತು ನಮ್ಮ ಬಸವಣ್ಣನವರು ನಮ್ಮ ಹಾಗೆ ಭಕ್ತನ ಪರವಾಗಿ ವಚನಗಳನ್ನ ಬರ್ತಾ ಹೋಗ್ತಾರೆ. ನಿಮ್ಮ ಶರಣರ ಇರವನರಿಯದೆ ಭವ ದುಃಖಿ ಆದೇನಯ್ಯ ಅಂದಾಗ ಆ ಮಧ್ಯಶೂನ್ಯದ ಪರಿಸ್ಥಿತಿಯನ್ನ ನೀವು ಅರ್ಥ ಮಾಡಿಕೊಳ್ಳಿ. ಇದಕ್ಕೆ ಉತ್ತರವಾಗಿ ತೋಂಟದ ಸಿದ್ಧಲಿಂಗ ಶಿವಯೋಗಿ, ಸ್ವತಂತ್ರ ಸಿದ್ಧಲಿಂಗೇಶ್ವರರು, ತೋಂಟದ ಸಿದ್ಧಲಿಂಗ ಶಿವಯೋಗಿಗಳ ಶಿಷ್ಯರು, ಅವರು ಹೇಳ್ತಿದ್ದಾರೆ, ನೀರು ನೀರು ಕೂಡಿ ಕ್ಷೀರವ ಕೂಡಿ. ಓದಿ ನೋಡೋಣ ಯಾರಾದ್ರೂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಿದ್ಧಲಿಂಗ. ನೀರು ನೀರು ಕೂಡಿ ಕ್ಷೀರವ ಕೂಡಿ, ಅಗ್ನಿಯ ಕೂಡಿದಂತೆ ತನ್ನೊಳಗೆ ಶಿವನೊಳಗೆ ತಾನು ಅಡಿಗೆ ಏಕವಾದ. ಮತ್ತೆ ತಾ ಶಿವನಾದನೆಂಬ ಅಹಂಭಾವವಿಲ್ಲ ನೋಡಯ್ಯ. ಸರ್ವಾರ್ಥತರೆಂಬ ಪರತತ್ವ ತಾನಾದ. ಮತ್ತೆ
ಭೇದಾಭೇದ ಶಂಕೆ ಎಂಬುದು ಏನೂ ಇಲ್ಲ ನೋಡಯ್ಯ. ನಿತ್ಯ ನಿರ್ವೀಕಾರ ನಿಸ್ಸೀಮ ವ್ಯೋಮಾತೀತ ನಿರ್ವಿಕಲ್ಪ ನಿಜ ತಾನಾದ ಮತ್ತೆ ಭೂಮ್ಯಾದಿ ಭೂತ ಗ್ರಹ ನಕ್ಷತ್ರ ದೇವ ಮನುಷ್ಯತ್ರಿಯ ಖ್ಯಾತಿಗಳೆಂಬುದೇನೂ ಇಲ್ಲ ನೋಡ. ಸಚ್ಚಿತ್ ಆನಂದ ಲಕ್ಷಣವಿದೆ ಎಂಬ ಜ್ಞಾನ ಶೂನ್ಯವಾಗಿ ಶಬ್ದ ಮುಗ್ಧವಾದ ಮತ್ತೆ ಪರಬ್ರಹ್ಮ ಅವರ ಭಕ್ತರೆಂಬ ನಾಮವೂ ಇಲ್ಲ. ತಾನಲ್ಲದೆ ಮತ್ತೇನೂ ಇಲ್ಲ ನೋಡ. ಜಲವಿನ ನುಸ್ತಂ ವಹು ವಹಿರಿ ವಾರಿಪ್ಪತ್ತ ಪರಬ್ರಹ್ಮಡೆ ಲೀನಾತ್ಮ ವಿಭಾಗೇನ ದುಷ್ಯತೆ ಇತ್ತೆಂದುದಾಗಿ ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರನೊಲೊಂದಾದ ಲಿಂಗೈಕ್ಯದ ನಿಲವು. ಸಮಗ್ರ ವಚನ ಸಂಪುಟ 5 ವಚನದ ಸಂಖ್ಯೆ 1215. ಎಲ್ಲರಿಗೂ ಭಕ್ತಿಯ ಶರಣಾರ್ಥಿ. ಶರಣಾರ್ಥಿ ಮಂಗಲಕ. ನೀರಿನಲ್ಲಿ ನೀರು ಕೂಡಿದಂತೆ, ಹಾಲಿನಲ್ಲಿ ಹಾಲು ಕೂಡಿದಂತೆ, ಬೆಂಕಿಯಲ್ಲಿ ಬೆಂಕಿ ಬೆರೆತಂತೆ ನನ್ನೊಳಗೆ ಶಿವನು, ಶಿವನಲ್ಲಿ ನಾನು ಅಡಗಿ ಏಕವಾದ ನಂತರ ನಾನೇ ಶಿವನೆಂಬ ಅಹಂಭಾವ ಅಲ್ಲಿ ಇರೋದಿಲ್ಲ. ನನ್ನ ಸರ್ವಾತ್ಮವೆಲ್ಲವೂ ಪರತತ್ವವಾದ ಮೇಲೆ ಅಲ್ಲಿ ಮತ್ತೆ ಯಾವುದೇ ಭೇದಾಭೇದಗಳ ಸಂದು ಸಂಶಯಗಳಿಗೆ ಆಸ್ಪದ ಇರೋದಿಲ್ಲ. ನಿತ್ಯ ನಿರ್ವಿಕಾರ ನಿಸ್ಸೀಮ ವ್ಯೋಮಾತೀತ ನಿರ್ವಿಕಲ್ಪ ನಿಜವಾದ ಪರವಸ್ತುವೀಗ ನಾನೇ ಆಗಿದ್ದೇನೆ. ಭೂಮಿಯಾದಿ ಪಂಚಭೂತಗಳು, ಗ್ರಹಗಳು, ನಕ್ಷತ್ರಗಳು, ದೇವ ಮನುಷ್ಯ ಜಾತಿಗಳೆಂಬವೇನೂ ಅಲ್ಲಿ ಇಲ್ಲ, ಈಗ ಇಲ್ಲ. ಸಚ್ಚಿದಾನಂದ ಲಕ್ಷಣವೂ ಜ್ಞಾನ ಶೂನ್ಯವಾಗಿ ಶಬ್ದ ಮುಗ್ಧವಾದ ಬಳಿಕ ಪರಬ್ರಹ್ಮ ಅಪರಬ್ರಹ್ಮ ಅಂತ ಯಾವ ಪದಗಳು ಅಲ್ಲಿ ಅರ್ಥವನ್ನ ಕಳೆದುಕೊಂಡು ಬಿಡ್ತಾ ಇವೆ. ಕೇವಲ ತನ್ನನ್ನು ಬಿಟ್ಟು ಮತ್ತೇನು ಅಲ್ಲಿ ಇಲ್ಲ. ನೀರು ನೀರಲ್ಲಿ ಕೂಡಿದಂತೆ, ಅಗ್ನಿಯಲ್ಲಿ ಬೆರೆತಂತೆ ಪರಬ್ರಹ್ಮ ನನ್ನಲ್ಲಿ ಲೀನವಾಗಿ ನಾನು ಲಿಂಗೈಕ್ಯನಾಗ್ತಾ ಇದ್ದೀನಿ ಅಂತ ತಂತ್ರ ಸಿದ್ಧಲಿಂಗೇಶ್ವರರು ಹೇಳ್ತಾ ಇದ್ದಾರೆ ಬಂಧುಗಳೇ. ಹೀಗಾಗಿ ಈ ಒಂದು ಸ್ಥಳ ಏನಿದೆಯಲ್ಲ, ಜ್ಞಾನ ಶೂನ್ಯ ಸ್ಥಳ ನೋಡಿ, ಅದು ಇಲ್ಲಿಗೆ ಈ ಶಿವಯೋಗದ ಅಂತ್ಯಕ್ಕೆ ನಾವು ಬರ್ತಾ ಇದ್ದೀವಿ. ಆದರೆ ಅದು ಹೇಗಿದೆ ಅನ್ನೋದನ್ನ ನಾವು ನೋಡಿದ್ವಿ. ದೇಶಿಕೇಂದ್ರ ಸಂಗನ ಬಸವಯ್ಯನವರು ಹೇಳಿದ್ರು, ತನು ಶೂನ್ಯನಾಗಿ ಆಚಾರಲಿಂಗ ಶೂನ್ಯ, ಮನಶೂನ್ಯನಾಗಿ ಗುರುಲಿಂಗ ಶೂನ್ಯ, ಪ್ರಾಣಶೂನ್ಯನಾಗಿ ಶಿವಲಿಂಗ ಶೂನ್ಯ, ಭಾವಶೂನ್ಯನಾಗಿ ಜಂಗಮಲಿಂಗ ಶೂನ್ಯ, ಜ್ಞಾನ ಶೂನ್ಯನಾಗಿ ಪ್ರಸಾದಲಿಂಗ ಶೂನ್ಯ, ಆತ್ಮಶೂನ್ಯನಾಗಿ ಮಹಾಲಿಂಗ ಶೂನ್ಯ. ಇವೆಲ್ಲಿವೆ? ಎಲ್ಲ ಲಿಂಗಗಳು ಎಲ್ಲಿವೆ? ಇವುಗಳನ್ನು ಹೇಗೆ ಅವು ಶೂನ್ಯವಾಗ್ತಾ ಇವೆ? ತನು ಶೂನ್ಯವಾದಾಗ ಆಚಾರಲಿಂಗ ಶೂನ್ಯವಾಗೋದು, ಮನ ಶೂನ್ಯವಾದಾಗ ಗುರುಲಿಂಗ ಶೂನ್ಯವಾಗೋದು, ಪ್ರಾಣ ಶೂನ್ಯನಾದಾಗ ಶಿವಲಿಂಗ ಶೂನ್ಯನಾಗೋದು, ಭಾವಶೂನ್ಯನಾದಾಗ ಜಂಗಮಲಿಂಗ ಶೂನ್ಯನಾಗೋದು ಅಂದಾಗ ಇಷ್ಟಲಿಂಗ ಪೂಜೆಯಲ್ಲಿ ನಾವು ಏನ್ ಮಾಡ್ಕೊಳ್ಬೇಕಾಗಿದೆ? ಇವುಗಳನ್ನ ಶೂನ್ಯ ಮಾಡ್ಬೇಕಾಗ್ತಾ ಇದೆ. ಹಾಗೆ ಸರ್ವಶೂನ್ಯನಾಗಿ ಸತಿಪತಿ ಭಾವದ ಅಂದ್ರೆ ಶರಣ ಸತಿ ಲಿಂಗಪತಿ ಭಾವದ ಸಲೀಲೆ ಗೊಮ್ಮೆ ಸಾಕಾರ ಸಂಯೋಗಿ ಗುರು ನಿರಂಜನ ಚೆನ್ನ ಬಸವಲಿಂಗ ಅಂತ ಹೇಳಿ ಇಲ್ಲಿಗೆ ಆ ಜ್ಞಾನ ಶೂನ್ಯ ಸ್ಥಳದ ಒಂದು ನಿಮಗೆ ಅದರ ಒಂದು ಅರ್ಥ ಸ್ವರೂಪ ಸಿಗ್ತಾ ಇದೆ. ಹಾಗೇನೆ ಸ್ವತಂತ್ರ ಸಿದ್ಧಲಿಂಗ ಶಿವಯೋಗಿಗಳು ಆಚಾರದ ಅನುಭವವಿಡಿದು ವಿಚಾರವಂತರಾಗಿ ಸುಜ್ಞಾನಾಚಾರದಿಂದ ಹೃದಯದ ಕಲ್ಮಶವ ಕಳೆದು ನಿರ್ಮಲ ಹೃದಯರಾದ ನಿತ್ಯಾನಂದಿಗಳು ತಾವೇ ಶಿವರ ಹುದರಿಯಿಂದ ಜ್ಞಾನಶೂನ್ಯದ ಭಜಿಸಿ ನಿಜಲಿಂಗೈಕ್ಯರಾಗಿಯರು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಪಂಚಾಚಾರಗಳ ಅನುಭವವನ್ನು ಹಿಡಿದು ವಿಚಾರವಂತರಾಗಿ ಸುಜ್ಞಾನ ಶಿವಜ್ಞಾನವೆಂಬ ಆಚಾರದಿಂದ ಹೃದಯದಲ್ಲಿರುವ ಕಲ್ಮಶವನ್ನ ನಿರ್ಮೂಲನೆ ಮಾಡಿ ನಿರ್ಮಲ ಹೃದಯರಾದ ನಿತ್ಯಾನಂದಿಗಳು ತಾವೇ ಶಿವರಾದಾಗ ಜ್ಞಾನ ಶೂನ್ಯವಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆ ಸ್ಥಿತಿಯಲ್ಲಿ ಪರಮನನ್ನ ಭಜಿಸಿ ಶರಣರು ನಿಜಲಿಂಗೈಕ್ಯರಾಗ್ತಾರೆ ಅಂತ ಹೇಳುವಾಗ ಇಲ್ಲಿಗೆ ಈ ಜ್ಞಾನ ಶೂನ್ಯ ಸ್ಥಳ ಅನ್ನೋದು ಕೂಡ ಸಂಪನ್ನವಾಗ್ತಾ ಇದೆ. ಹೀಗಾಗಿ ಬಂಧುಗಳೇ, ನಾವು ಶಿವಯೋಗದ ಅಭ್ಯಸನವನ್ನ ಇಲ್ಲಿಗೆ ನಿಲ್ಲಿಸಿ ಮುಂದಿನ ಸೋಮವಾರದಿಂದ ಅಂಗದಿಂದ ಲಿಂಗದಂತ ಅಂದ್ರೆ ನನ್ನ ಪುಸ್ತಕದ ಮೊದಲನೆಯ ಭಾಗ ಈಗ ಮುಗೀತು. ಅಲ್ಲಿ ಏನ್ ಮಾಡಿದ್ವಿ? ವಿಕಸನ ಕ್ರಮ 9 ವಿಕಸನ ಕ್ರಮಗಳನ್ನ ನಾನು ಆರಂಭದಲ್ಲಿ ನಿಮ್ಗೆ ಹೇಳಿದೆ. ಆ 9 ವಿಕಸನ ಕ್ರಮಗಳಲ್ಲಿ ಅತ್ಯಂತ ಮಹತ್ವವಾದದ್ದು ಶತಏಕದ ನೆಲೆಮನೆ. ಇವತ್ತು ಆ 101ನೇ ಸ್ಥಳವಾದ ಜ್ಞಾನಶೂನ್ಯ ಸ್ಥಳವನ್ನು ಕೂಡ ನಾವು ಅಭ್ಯಸನ ಮಾಡಿ ಇಲ್ಲಿಗೆ ಆ ಒಂದು ವಿಚಾರಗಳು ಮುಗಿತಾ ಇವೆ. 2ನೇ ಭಾಗದಲ್ಲಿ ಆ ಪುಸ್ತಕದ 2ನೇ ಭಾಗ ಮುಂದಿನ ಸೋಮವಾರ ನಾನು ಆರಂಭಿಸೋನಿದ್ದೀನಿ. ಅಲ್ಲೇನಿದೆ ಅಂದ್ರೆ ಅಂಗದಿಂದ ಲಿಂಗದತ್ತ ಹೇಗೆ ನಾನು
ಹೋಗಬೇಕು, ನನ್ನ ಅಂಗವನ್ನ ಹೇಗೆ ಲಿಂಗ ಮಾಡಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ 2ನೇ ಭಾಗ ಆರಂಭವಾಗ್ತಾ ಇದೆ. ಇಲ್ಲಿಗೆ ನಾನು ನಿಲ್ಲಿಸಿ ನಿಮಗೆ ಇನ್ನೊಂದು ವಿಚಾರವನ್ನ ನಾನು ಶುರು ಮಾಡ್ತಾ ಇದ್ದೀನಿ. ಇವತ್ತು ಒಂದು ಹೊಸ ವಿಚಾರವನ್ನ ತಮ್ಮೊಂದಿಗೆ ಚರ್ಚಿಸ್ತಾ ಇದ್ದೀನಿ. ಮತ್ತೊಮ್ಮೆ ತಮಗೆಲ್ಲರಿಗೂ ನಾನು ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಆ ಮುಂದಿನ ಒಂದು ವಿಚಾರ ಏನಂದ್ರೆ ಲಕ್ಷಣಗಳು. ಲಕ್ಷಣಗಳು ಅಂತ ಒಂದು ಬರ್ತಾ ಇದೆ ಸಕಿಲೆಗಳಲ್ಲಿ, ಲಕ್ಷಣಗಳು ಅಂತ ಇದೆ. ಯಾರು ಹೇಳ್ತೀರಿ ಲಕ್ಷಣಗಳು ಅಂದ್ರೆ? ಲಕ್ಷಣಗಳು ಯಾವುವು? ಇವನ್ನ ಪರಮನ ಲಕ್ಷಣಗಳು ರಪ್ಪವ್ರೆ. ಹಾ, ಗೂಢ ಕೂಡ ಶರೀರಸ್ಥ. ಇಲ್ಲ, ನೀವು ಸಂಜ್ಞೆಗಳನ್ನ ಹೇಳ್ತಾ ಇದ್ದೀರಕ್ಕ. ಸಂಜ್ಞೆಗಳಲ್ಲ, ಲಕ್ಷಣಗಳು ಹೇಳಿ. ಲಕ್ಷಣಗಳು ರಪ್ಪವ್ರೆ. ಸತ್ತು, ಚಿತ್ತ, ಆನಂದ, ನಿತ್ಯ ಪರಿಪೂರ್ಣ. ಹಾ, ನೋಡಿ, ಲಕ್ಷಣ ಅನ್ನೋದಕ್ಕೆ ಅನೇಕ ಅರ್ಥಗಳಿವೆ ನಮ್ಮ ದಿನನಿತ್ಯದ ಜೀವನದಲ್ಲಿ. ಈಗ ಒಂದು ಕನ್ನೆಯನ್ನು ನೋಡಿ ಬರ್ತೀವಿ, ಹುಡುಗಿನ ನೋಡಿ ಬರ್ತೀವಿ, ತುಂಬಾ ಲಕ್ಷಣವಾಗಿದೆಯಾಳೆ ಅಂತ ಹೇಳ್ತೀವಿ. ಆ ಲಕ್ಷಣ ಅನ್ನೋದಕ್ಕೆ ಜನಸಾಮಾನ್ಯರು ಮಾತಾಡೋ ಇದಂದ್ರೆ ನೋಡಕ್ಕೆ ಸೌಂದರ್ಯ, ಹೊರಗಿನ ಸೌಂದರ್ಯ. ನಮ್ಮ ಶರಣರ ಭಾಷೆಯಲ್ಲಿ ಲಕ್ಷಣ ಅಂದ್ರೆ ಆಂತರಿಕ ಸೌಂದರ್ಯ. ಒಬ್ಬ ಶಿವಯೋಗಿಯ ಆಂತರ್ಯದ ಸೌಂದರ್ಯವು ಹೇಗಿರ್ತಾ ಇದೆ? ಈಗಲೇ ತಾಯಿ ಹೇಳಿದ ಹಾಗೆ ಅದು ಪರಮನ ಲಕ್ಷಣಗಳು ಕೂಡ. ಹೀಗಾಗಿ ಲಕ್ಷಣಗಳು ಅಂದಾಗ ಇದು ಒಂದು ಅತ್ಯಂತ ಮಹತ್ವವಾದ ಒಂದು ಅಂಶ ಇದೆ. ಎಲ್ಲಿ? ನಮ್ಮ ಸಕಿಲೆಗಳಲ್ಲಿ, 24 ಸಕಿಲೆಗಳಲ್ಲಿ ಲಕ್ಷಣಗಳು ಬರ್ತಾ ಇವೆ. ಹೀಗಾಗಿ ನಾವು ಒಂದೊಂದೇ, ಈಗ ತಾಯಿಯವರು ಸಂಜ್ಞೆಗಳ ಬಗ್ಗೆ ಹೇಳ್ತಾ ಇದ್ರು, ಅದನ್ನ ಮುಂದಿನ ಸಾರಿ ನಾನು ತಗೊಳ್ತೀನಿ, ಏನು ಸಂಜ್ಞೆಗಳೇನು ಅಂತ. ಲಕ್ಷಣಗಳು ಅಂದ್ರೆ ಏನು? ಅವುಗಳನ್ನ ನಾನು ಶಿವಯೋಗದಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕು? ಅವು ಯಾವುವು? ಅವುಗಳ ಚಿಂತನೆ ಆಗ್ಬೇಕು, ನಾವು ಗೊತ್ತಿರ್ಬೇಕವು. ಲಕ್ಷಣಗಳಂದ್ರೆ ಏನು ಅಂತ ಯಾವುದೇ ಒಂದು ಕನ್ಫ್ಯೂಷನ್ ಇರಬಾರ್ದು, ದ್ವಂದ್ವ ಇರಬಾರ್ದು. ಸಾಧಾಕ್ಯಗಳಿಗೆ ಲಕ್ಷಣಗಳು ಅಂತ ಸಾಧಾಕ್ಯಗಳಿಗೆ ಅಂದ್ರೆ ಏನು? ಈ ಏನು ಕರ್ಮ ಕರ್ತೃ ಮೂರ್ತಿ ಇದಾವಲ್ಲ, ಅವುಗಳ ಲಕ್ಷಣಗಳು ಆಯಾ ಸ್ಥಳಗಳಲ್ಲಿ ಆ ಸಾಧಾಕ್ಯಗಳ ಲಕ್ಷಣಗಳು ಹೇಗಿವೆ ಅನ್ನೋದಕ್ಕ ನಾವು ಈ ಕೋಷ್ಟಕವನ್ನ ನೋಡ್ಬೇಕು. ಭಕ್ತ ಸ್ಥಳ ಆಚಾರಲಿಂಗ ಕರ್ಮ ಸಾಧಾಕ್ಯಕ್ಕೆ ಸತ್ತು ಲಕ್ಷಣ ಇದೆ. ಮಹೇಶ ಸ್ಥಳ ಗುರುಲಿಂಗ ಇದೆ, ಅಲ್ಲಿ ಕರ್ತೃ ಸಾಧಾಕ್ಯ, ಅದಕ್ಕೆ ಚಿತ್ತು ಲಕ್ಷಣ ಇದೆ. ಪ್ರಸಾದಿ ಸ್ಥಳ ಶಿವಲಿಂಗ ಇದೆ, ಮೂರ್ತಿ ಸಾಧಾಕ್ಯ ಇದೆ, ಆನಂದ ಲಕ್ಷಣವಿದೆ. ಪ್ರಾಣಲಿಂಗಿ ಜಂಗಮ ಲಿಂಗ ಇದೆ, ಅಲ್ಲಿ ಅಮೂರ್ತಿ ಸಾಧಾಕ್ಯ ಇದೆ, ನಿತ್ಯ ಲಕ್ಷಣ ಇದೆ. ಶರಣ ಪ್ರಸಾದ ಲಿಂಗವಿದೆ, ಶಿವ ಸಾಧಾಕ್ಯ ಪರಿಪೂರ್ಣ ಲಕ್ಷಣ ಇದೆ. ಐಕ್ಯ ಮಹಾಲಿಂಗವಿದೆ, ಮಹಾಸಾಧಾಕ್ಯ ಅಖಂಡ ಲಕ್ಷಣ ಇದೆ. ನಿಷ್ಕಲಂಕ ನಿಖಲ ಲಿಂಗ ಇದೆ, ಅಗಮ್ಯ ಸಾಧಾಕ್ಯ ಇದೆ, ಅಲ್ಲಿ ಅನಾಮಯ ಲಕ್ಷಣ ಇದೆ. ನಿಶೂನ್ಯ, ಅಲ್ಲಿ ನಿಶೂನ್ಯ ಲಿಂಗ ಇದೆ, ಅಗೋಚರ ಸಾಧಾಕ್ಯ ಇದೆ, ಅಗಮ್ಯ ಒಂದು ಲಕ್ಷಣ ಇದೆ. ನಿರಂಜನ ಲಿಂಗ ಇದೆ, ಅಪ್ರಮಾಣ ಸಾಧಾಕ್ಯ ಇದೆ, ಅವಿರಳ ಒಂದು ಲಕ್ಷಣವಿದೆ. ಹೀಗಾಗಿ ಈ ಲಕ್ಷಣಗಳನ್ನ ಅವರು ದೇ ಹ್ಯಾವ್ ವೆಲ್ ಡಿಫೈನ್ಡ್ ಇಟ್. ಅದಕ್ಕೆ ಇಲ್ಲಿ ಕನ್ಫ್ಯೂಷನ್ ಇಲ್ಲ. ಸತ್ತು, ಚಿತ್ತು, ಆನಂದ, ನಿತ್ಯ, ಪರಿಪೂರ್ಣ, ಅಖಂಡ, ಅನಾಮಯ, ಅಗಮ್ಯ, ವಿರಳ ಅಂತ ನಾವು ಪರಮನ ನೆಲೆಯಲ್ಲಿ ಮಾತಾಡ್ತಾ ಇರ್ತೀವಿ. ಪರಮಾತ್ಮನ ಒಂದು ಲಕ್ಷಣಗಳು ಹೇಗೆ ಅಂದ್ರೆ ಆತ ಸಚ್ಚಿದಾನಂದ, ಪರಿಪೂರ್ಣ, ಅಖಂಡ, ಅನಾಮಯ, ಅಗಮ್ಯ, ವಿರಳ ಅಂತ ಹೇಳಿ. ಹೀಗಾಗಿ ಲಕ್ಷಣಗಳು ನನಗೆ ಗೊತ್ತಿಲ್ಲ, ಆ ಲಕ್ಷಣಗಳು ನನಗೆ ಅರ್ಥ ಇಲ್ಲ ಅಂತ ಶಿವಯೋಗಿ ಹೇಳೋಕ್ಕಾಗಲ್ಲ. ಹೀಗಾಗಿ ಲಕ್ಷಣಗಳ ಬಗ್ಗೆ ಒಂದ್ ಸ್ವಲ್ಪ ಚಿಂತನೆ ಮಾಡೋದು. ಸತ್ತು, ಚಿತ್ತು, ಆನಂದ, ನಿತ್ಯ, ಪರಿಪೂರ್ಣ, ಅಖಂಡವೆಂಬ 6 ಲಕ್ಷಣಯುಕ್ತವಾದ ಮಹಾಲಿಂಗವೇ ಪತಿ. ಆ ಮಹಾಲಿಂಗಕ್ಕೆ ನಾನೇ ಶರಣ ಸುತಿ ಎಂಬ ದೃಢ ಬುದ್ಧಿ ನಿಶ್ಚಲವಾಗಿರಬೇಕು. ಮತ್ತೆ ತಾನೇ ಸರ್ವಾಧಾರ ಪರಮ ಸ್ವತಂತ್ರನು ಎಂಬ ಭಾವ ಇಂಬುಗೊಂಡಿರಬೇಕು. ಅಂಗ ಭೋಗ ಉಪಭೋಗಗಳೆಲ್ಲ ಹಿಂದುಳಿದಿರಬೇಕು. ಮತ್ತೇನ್ ಮುಂದಿರ್ಬೇಕು? ಲಿಂಗ ಭೋಗೋಪಭೋಗಗಳೆಲ್ಲ ಮುಂದಕೊಂಡಿರ್ತಾಪನೆ ಶರಣ ನೋಡ. ಅದಕ್ಕೆ ಈ ಲಕ್ಷಣಗಳಿಗೆ ಬಹಳ ಮಹತ್ವ ಇದೆ. ನಾನೇನು ಕೋಷ್ಟಕದಲ್ಲಿ ತೋರಿಸಿದ್ನಲ್ಲ ಅದನ್ನೇ ಕಡಕೋಳ ಮಡಿವಾಳಪ್ಪನವ್ರು ಏನ್ ಹೇಳ್ತಿದ್ದಾರೆ? ಶ್ರೀ ಗುರು ಬಸವದೇವರು ತರುಣ ಬಾರೆಂದು ಅಂದದಿ ಕರೆದು ಕರುಣಾಜಲದಿ ಮೈ ತೊಳೆದು, ಅಂದ್ರೆ ಗುರು ಶಿಷ್ಯನ ಕರೆದು ಅವನಿಗೆ ಸ್ನಾನ ಮಾಡಿಸಿ ಶಿರದಿ ಮೇಲೆ ಪ್ರಸನ್ನ ಪರುಷ ಹಸ್ತವನಿಟ್ಟು ಶಿಕ್ಷಿಸಿ ದೀಕ್ಷೆಯನ್ನು ಕೊಟ್ಟು ಕರ್ಣದಳು ಮಹಾಮಂತ್ರವನ್ನ ಊದಿ ಸದಾಚಾರ ಹೇಳ್ತಾನೆ. ಹೇಗೆ? ಗಂಧ ಪ್ರಸಾದದ ನಿವೃತ್ತಿ ಕಲೆಯ ಕರ್ತೃ ಸಾಧಾಕ್ಯದಳು ಸತ್ ಲಕ್ಷಣವೆನಿಸಿತ್ತು ಅಂದಾಗ ಯಾವ ಸ್ಥಳ ಇದು? ಭಕ್ತ ಸ್ಥಳ. ಭಕ್ತ ಸ್ಥಳ. ಹಾ,
ನೋಡಿ, ಹೀಗೆ ಅರ್ಥ ಮಾಡ್ಕೊಳ್ಬೇಕು. ಗಂಧ ಪ್ರಸಾದದ ನಿವೃತ್ತಿ ಕಲೆಯ ಕರ್ತೃ ಸಾಧಾಕ್ಯದಳು ಸತ್ಲಕ್ಷಣವೆನಿಸಿತ್ತು ಅನ್ನೋದು ಭಕ್ತಸ್ಥಲ. ರಸಪ್ರಸಾದದ ಪ್ರತಿಷ್ಠಾ ಕಲೆಯ ಕರ್ಮ ಸಾಧಾಕ್ಯದಳು ಚಿತ್ ಲಕ್ಷಣವೆನಿಸಿತ್ತು ಅಂದಾಗ ಯಾವ ಸ್ಥಳ? ಮಹೇಶ ಸ್ಥಳ. ಮಹೇಶ್ವರ ಸ್ಥಳ. ಮಹೇಶ. ಹಾ. ರೂಪ ಪ್ರಸಾದದ ವಿದ್ಯಾಕಲೆಯ ಮೂರ್ತಿ ಸಾಧಕ್ಯದಳು ಆನಂದ ಲಕ್ಷಣವೆನಿಸಿತ್ತು ಅಂದಾಗ ಶಿವಲಿಂಗ. ಶಿವಲಿಂಗ. ಪ್ರಸಾದಿ ಸ್ಥಳ. ಹಾ. ನಾನು ಸ್ಥಳ ನಾನು ಸ್ಥಳ ಕೇಳಿದ್ರೆ ಸ್ಥಳ ಹೇಳ್ಬೇಕು, ಲಿಂಗ ಕೇಳಿದ್ರೆ ಲಿಂಗ ಹೇಳ್ಬೇಕು. ಅಷ್ಟು ಪರ್ಫೆಕ್ಟ್ ಆಗ್ಬೇಕು ನೀವು ಇವಾಗ. ಸ್ವರೂಪ ಪ್ರಸಾದದ ಶಾಂತಿ ಕಲೆಯ ಅಮೂರ್ತಿ ಸಾಧಾಕ್ಯದಳು ನಿತ್ಯ ಲಕ್ಷಣವೆನಿಸಿತ್ತು. ಇದೆಯಲ್ಲಿ ಪ್ರಾಣಲಿಂಗಿ ಸ್ಥಳ. ಹಾ. ಶಬ್ದ ಪ್ರಸಾದದ ಶಾಂತ್ಯತೀತಿ ಕಲೆಯ ಶಾಂತ್ಯಾತೀತ ಕಲೆಯ ಶಿವ ಸಾಧಾಕ್ಯದಳು ಪರಿಪೂರ್ಣ ಲಕ್ಷಣವೆನಿಸಿತ್ತು ಅಂದಾಗ ಹಾ ಪ್ರಸಾದಲಿಂಗ. ಹೀಗೆ ಇವೆಲ್ಲ ನೋಡಿ, ಇವೆಲ್ಲ ನಾನು ಹೇಳೋದೇನಂದ್ರೆ ನಮ್ಮ ಶರಣರು ಇವನ್ನೆಲ್ಲ ವಚನಗಳ ಮೂಲಕ ಹೇಳಿ ಹೋಗ್ತಾ ಇದ್ದಾರೆ. ಇವೆಲ್ಲ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ಅಖಂಡ ಅನಾಮಯ ಅಗಮ್ಯ ಅವಿರಳ, ಇವುಗಳನ್ನ ನಾವು ಕಂಠಸ್ಥ ಮಾಡಲೇಬೇಕು. ಈಗ ಹೊಗು ಹರಕಟ್ಟಿಯವರು ಒಬ್ಬ ಚಿಂತಕರಾಗಿ ಇವುಗಳನ್ನ ಅಭ್ಯಸನ ಮಾಡ್ತಾ ಇದ್ದಾರೆ. ಮೊದಲನೆಯದು ಸತ್ಯಂಬ ಲಕ್ಷಣ. ಈ ಕಡೆ ನಾನು ವರ್ಣನೆ ಮಾಡ್ತಿರ್ತೀನಿ, ಈ ಕಡೆ ಒಂದು ಅಲ್ಲಂ ಪ್ರಭುದೇವರ ಒಂದು ಚಿತ್ರವನ್ನ ನಿಮಗೆ ತೋರಿಸ್ತಾನೆ. ಚಿತ್ರ ಅಂದ್ರೆ ಏನು? ಚಲನಚಿತ್ರದ ಒಂದು ಭಾಗವನ್ನ ತೋರಿಸ್ತಾ ಇರ್ತೀನಿ. ಏನು ಸತ್ಯಂಬ ಲಕ್ಷಣ ಅಂದ್ರೆ ಏನಂದ್ರೆ ನೋಡಿ, 18 ಕಲಾಯುಕ್ತವಾದ ಯೌವನದ ಯುವತಿಯೋರ್ವಳು ರತಿಕ್ರೀಡಾ ವಿಲಾಸ ಹೆಚ್ಚಿ ಕಾಮಾತುರದಿಂದ ತಾನಿದ್ದಲ್ಲಿಗೆ ಬಂದು ಕಲಾಭೇದದಿಂದ ಪರಮಾನನ್ನ ಪಾಯಸ ಪಂಚಾಮೃತ ತಾಂಬೂಲ ವಸ್ತ್ರಾಭರಣವ ಭೋಗಿಸಿ ತನ್ನೊಡನೆ ಸಂಗ ಸುಖಾನಂದ ಭೋಗವ ಕೊಡಲು ಬಂದಿದ್ದೇನೆ ದೇವಾ ಎಂದು ಅಭಿವಂದಿಸಲು ಆ ಮಾಯಾ ಕಾಮಾತುರಕ್ಕೆ ಒಳಗಾಗದೆ ನಿಖಾಮದಿಂದೆ ಪಂಚಾಚಾರ ಮೂರ್ತಿ ಆಚಾರಲಿಂಗ ಸಂಘ ಸಂಯೋಗ ಸಮರತಿಯಿಂದ ನಿಖಾಮಿಯಾಗಿ ಸತ್ತ ಶವದ ಉಪಾಧಿಯಲ್ಲಿ ಸಕಲೇಂದ್ರಿಯಗಳ ಉಲುಹಿಲ್ಲದೆ ನಿಶ್ಶಬ್ದವಾಗಿರುವ ಸದ್ಭಕ್ತನೆಂಬುದೀಗ ಸತ್ಯೆಂಬ ಶಬ್ದಕ್ಕೆ ಅರ್ಥವಾಗಿದೆ. ಅಂದ್ರೆ ಶಿವಯೋಗಿ ಭಕ್ತಸ್ಥಳದಲ್ಲಿ ಈ ಈ ಈ ಒಂದು ಮಾಯಾವರನ ಮಾಯಾದೇವಿಯ ಒಂದು ಬಂಧನಕ್ಕೆ ಒಳಗಾಗಬಾರದು. ಅದು ಅಲ್ಲಮ ಪ್ರಭುದೇವರ ಜೀವನದಲ್ಲಿ ನಡೀತು ಕೂಡ. ಆದರೆ ಅಲ್ಲಮ ಪ್ರಭುದೇವರು ಅದಕ್ಕೆ ಬಲಿಯಾದರೆ ಆ ಮಾಯಾ ಕಾಮಾತುರಕ್ಕೆ ಒಳಗಾಗದೆ ನಿಖಾಮದಿಂದಲೇ ಪಂಚಾಚಾರ ಮೂರ್ತಿ ಆಚಾರಲಿಂಗ ಸಂಯೋಗ ಸಮರತಿಯಿಂದ ನಿಖಾಮಿಯಾಗಬೇಕು. ಎಲ್ಲಿವರೆಗೆ ಹೇಳ್ತಾರೆ ಅಂದ್ರೆ ಸತ್ತ ಶವದ ತರಹ ಸಕಲೇಂದ್ರಿಯಗಳ ಉಲುಹಿಲ್ಲದೆ ನಿಶ್ಶಬ್ದವಾಗಿರುವ ಸದ್ಭಕ್ತನೆಂಬ ಆ ಒಂದು ಇದಕ್ಕೆ ಇಷ್ಟು ಚಿಕ್ಕ ಅಕ್ಷರ ಇದೆ, ಚಿಕ್ಕ ಶಬ್ದ, ಅದು ಸತ್ಯೆಂಬ ಲಕ್ಷಣ. ಅಂದ್ರೆ ಏನು? ಮಾಯಾವರಣಕ್ಕೆ ಬಲಿಯಾಗೋದು. ಅದು ಹೆಣ್ಣು ಗಂಡಿಗಾಗ್ಲಿ ಅಥವಾ ಗಂಡು ಹೆಣ್ಣಿಗಾಗ್ಲಿ ಆ ಒಂದು ಕಾಮಾತುರನಾಗಿ ಮಾಡುವ ಅನಾಹುತಗಳಿಗೆ ನಾವು ಬಲಿಯಾಗಬಾರದು. ಅದನ್ನು ಅಲ್ಲಮ ಪ್ರದೇವರು ಗೆದ್ದು ಮಾಯೆಯನ್ನು ಗೆದ್ದು ವ್ಯೋಮಕಾಯಿಯಾದ್ರಲ್ಲ, ಇಡೀ ಜಗತ್ತಿನೆಲ್ಲ ಸಂಚರಿಸಿ ಇವತ್ತಿನ ಅವರ ವಚನಗಳ ಮೂಲಕ ನಾವು ಶಿವಯೋಗದ ಜ್ಞಾನವನ್ನ ಪಡಿತಾ ಇರೋದು ಸುಳ್ಳಲ್ಲ. ಎಷ್ಟೋ ವಚನಗಳು ನಮಗೆ ಅರ್ಥವೇ ಆಗೋದಿಲ್ಲ. ಆದರೆ ಅವರ ಒಂದು ಮೂಸೆಯಿಂದ ಅಂದ್ರೆ ಅವರ ಜ್ಞಾನ ಶಿವಜ್ಞಾನದಿಂದ ಬಂದಂತಹ ವಚನಗಳು ನಮಗೆ ಇವತ್ತು ಶಿವಜ್ಞಾನವನ್ನ ಕೊಡ್ತಾ ಇವೆ. ಹೀಗಾಗಿ ಮಾಯೆ ಎಷ್ಟೊಂದು ಅವರ ಹಿಂದೆ ಬೆನ್ನು ಹತ್ತಿದ್ರು ಕೂಡ, ನನ್ನನ್ನು ಮದುವೆಯಾಗು, ನಾನು ಒಬ್ಬ ರಾಜಕುಮಾರಿ, ನಿನ್ನ ಒಂದು ಸುಖದ ಸುಪ್ಪತ್ತಿಗೆಯಲ್ಲಿ ನಾನು ಇಡ್ತೀನಿ ಅಂತ ಆ ಮಾಯೆ ಎಷ್ಟೊಂದು ಅವರಿಗೆ ಬೆನ್ನು ಹತ್ತಿದ್ಲು ತಮಗೆಲ್ಲ ಗೊತ್ತಿದೆ. ಸುಮ್ಮನೆ ಇರ್ಲಿಲ್ಲ ಅವಳು. ಅವ್ರು ಎಲ್ಲಿ ಹೋಗ್ತಾರೋ ಅಲ್ಲಿಯವರೆಗೂ ಅವಳು ಮುಂದುವರಿತಾ ಇದ್ದಾಳೆ. ಕೇವಲ ಅವಳ ನಾಟ್ಯಕ್ಕೆ ಒಂದು ಏನು ಮೃದಂಗ ಬಾರಿಸಲು ಅವರು ಬಂದಿರುವಾಗ ಅವರ ಒಂದು ಸ್ವರೂಪಕ್ಕೆ ಇವಳು ಮಾಯೆ ಅವರಿಗೆ ಎಷ್ಟೊಂದು ತನ್ನ ಎಲ್ಲವನ್ನೂ ನಾನು ನಿನಗೆ ಕೊಡ್ತೀನಿ ಅಂತ ಬಂದ್ರು. ಆದ್ರೆ ಅಲ್ಲಮ ಪ್ರಭುದೇವರು ಒಲಿದರೆ ಇಲ್ಲ, ಆ ಮಾಯಾ ಕಾಮಾತುರಕ್ಕೆ ಒಳಗಾಗ್ಲಿಲ್ಲ. ನೋಡಿ, ಅವಳು ಎಲ್ಲವನ್ನು ನಿನಗೆ ಕೊಡ್ತೀನಿ, ನನ್ನ ಇಡೀ ದೇಹವನ್ನ ನಿನಗೆ ಸಮರ್ಪಿಸ್ತೀನಿ ಅಂದಾಗ ಕೂಡ ಅಲ್ಲಮ ಪ್ರಭುದೇವರು ನೋಡಿ ಹೇಗೆ ಕೈ ಮುಚ್ಕೊಳ್ತಾ ಇದ್ದಾರೆ.
ಹೀಗೆ ಶಿವಯೋಗಿಯಾದವನು ಈ ಸತ್ಯೆಂಬ ಲಕ್ಷಣ ಅಂತ ಇದ್ದಾಗ ಅವರು ಬಲಿಯಾಗೋದಿಲ್ಲ. ಅದೊಂದು ಶವದ ಪ್ರೀತಿ ಅವ್ರಿಗೆ ಕಾಣಿಸ್ತಾ ಇದೆ. ಅಲ್ಲಂ ಪ್ರಭುದೇವರು ಹೇಗೆ ಅದನ್ನ ಗೆದ್ಬಿಟ್ರು ಅನ್ನೋದನ್ನ ನೀವು ನೋಡಬೇಕು. ಇದು ಒಂದೇ ವ್ಯಕ್ತಿಯ ಉದಾಹರಣೆ ಇಡೀ ಇತಿಹಾಸದಲ್ಲಿ ನಮ್ಗೆ ಸಿಗ್ತಾ ಇದೆ. ಈಗ ಎಷ್ಟೊಂದು ನೀವು ವಿಶ್ವಾಮಿತ್ರರ ತಪಸ್ಸು, ಅವಳು ಮೇನಕೆಯಿಂದ ಬಲಿಯಾಗಿದ್ದನ್ನು ನೀವು ನೋಡಿದಿರಿ. ಶಕುಂತಲೆ ಏನೋ ಹುಟ್ಟಿದ್ಲು, ಅದು ಎಲ್ಲ ಕತೆ ನೀವು ಓದ್ತೀರಿ. ಆದರೆ ಅಲ್ಲಂ ಪ್ರಭುದೇವರು ಯಾಕೆ ಬಲಿಯಾಗಲಿಲ್ಲ? ಆ ಮಾಯೆ ಏನು ಸುಂದರಿ ಇರ್ಲಿಲ್ವೇ? ಅಥವಾ ಅವಳು ಅಲ್ಲಮ ಪ್ರಭುದೇವರನ್ನ ತನ್ನ ಬಲೆಯಲ್ಲಿ ಕೆಡವಿಕೊಳ್ಳಲು ವಿಫಲಾದ್ರೆ? ಇಲ್ಲ. ಅಲ್ಲಿ ಪ್ರಶ್ನೆ ಏನಂದ್ರೆ, ನಮ್ಮ ಅಲ್ಲಮ ಪ್ರಭುದೇವರು ಹೇಗಿದ್ರು ಅನ್ನೋದು. ಸತ್ಯೆಂಬ ಲಕ್ಷಣವುಳ್ಳವರಾಗಿದ್ರು ಅವರು. ಹೀಗಾಗಿ ಆ ಮಾಯೆಯ ಬಲೆಗೆ ಸಿಲುಕಲಿಲ್ಲ ಅವರು. ಅಲ್ಲಿಂದ ನಿರ್ಗಮಿಸಿ ಇಡೀ ಜಗತ್ ಸಂಚಾರಕ್ಕೆ ಹೊರಟು ಬಿಟ್ರು. ಎಲ್ಲಿ ಶಿವಯೋಗಕ್ಕೆ ಅಡ್ಡಿಯಾಗಿ ತಮ್ಮ ಸಾಧನೆಯನ್ನ ನಿಲ್ಲಿಸಿಬಿಟ್ಟಿದ್ದಾರೋ, ಅದು ಗೋರಕ್ಷಕನಾಥನಾಗಿರಲಿ, ಸಿದ್ದರಾಮೇಶ್ವರ ದೇವರಾಗಿರ್ಲಿ, ಇಂಥವರನ್ನು ಹುಡುಕ್ತಾ ಹೋಗಿ ಅವರನ್ನ ಮತ್ತೆ ಶಿವಯೋಗದತ್ತ ವಾಪಸ್ಸು ಕರೆದುಕೊಂಡು ಬರುವ ಒಂದು ಕಾರ್ಯದಲ್ಲಿ ನಿರತರಾದರು ನಮ್ಮ ಅಲ್ಲಮ ಪ್ರಭುದೇವರು. ಹೀಗಾಗಿ ಬಂಧುಗಳೇ, ನಾವು ಅಲ್ಲಮ ಪ್ರಭುದೇವರ ಆ ಸತ್ಯೆಂಬ ಲಕ್ಷಣ ಏನಿದೆಯಲ್ಲ, ಅದನ್ನು ಮರಿಬಾರ್ದು. ಎಲ್ಲದಕ್ಕೂ ನಾವು ಮೊದಲು ಬಲಿಯಾಗೋದೇನಂದ್ರೆ ಈ ಸಂಘ ಸುಖಾನಂದ ಭೋಗ. ಪಂಚಾಚಾರ ಮೂರ್ತಿಯಾಗಿ ಆ ಆಚಾರಗಳನ್ನ ಅರ್ಥಿಕೊಂಡು ನಾವು ಈ ಆಚಾರಲಿಂಗ ಸಂಘ ಸಂಯೋಗ, ಅದಕ್ಕೆ ಭಕ್ತ ಸ್ಥಳದಲ್ಲಿ ಮೊಟ್ಟ ಮೊದಲು ಆಚಾರಲಿಂಗ ಯಾಕೆ ಕೊಟ್ರು ಅಂದ್ರೆ, ಆಚಾರವಿಲ್ಲದೆ ನಾವು ಮುಂದುವರಿಯೋಕ್ ಬರೋಲ್ಲ. ಆ ಮಾಯಾ ವರ್ಣದಲ್ಲಿ ಸಿಲುಕದೆ ನಾವು ಅದಕ್ಕೇನಾದ್ರೂ ಬಲಿಯಾದ್ವಿ ಅಂದ್ರೆ ಮುಂದೆ ನಮಗೆ ಇಲ್ಲಿ ಎಳ್ಳಷ್ಟು ಶಿವಯೋಗದಲ್ಲಿ ನಮಗೆ ಮುಂದೆ ಹೋಗೋಕೆ ಆಗೋಲ್ಲ. ಹೀಗಾಗಿ ಆ ಸತ್ಯೆಂಬ ಲಕ್ಷಣವನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ ಅಪ್ಪ, ಯಾಕೋ ಆನ್ ಮಾಡ್ಕೊಳ್ತೀರಾ ಸುಮ್ನೆ. ಎರಡನೇದು ಚಿತ್ತೆಂಬ ಲಕ್ಷಣ. ಏನು ಚಿತ್ತು? ನೋಡಿ, ಅದರ ಅರ್ಥ ನಮ್ಮ ಪಗು ಹಳ್ಕಟ್ಟಿಯವರು ಎಷ್ಟು ಚೆನ್ನಾಗಿ ಕೊಡ್ತಾ ಇದ್ದಾರೆ ಅಂದ್ರೆ, ಪ್ರಮಥ ಗಣ ಮಾರ್ಗದ ಸರ್ವಾಚಾರ ಸಂಪತ್ತಿನ ಆಚರಣೆಯಲ್ಲಿ ಸಂತೃಪ್ತಿಯಲ್ಲಿರುವ ಸಮಯದಲ್ಲಿ, ಅಂದ್ರೆ ನಾನು ಶಿವಯೋಗದಲ್ಲಿ ನಿರತನಾಗಿದ್ದೀನಿ, ಎಲ್ಲ ಸರ್ವಾಚಾರ ಸಂಪತ್ತು ಸಿಕ್ಕಿದೆ, ನನಗೆ ಆ ಆನಂದ ಸಿಗ್ತಾ ಇದೆ. ಆ ಸಮಯದಲ್ಲಿ ಸರ್ಪ ಅಂದ್ರೆ ಹಾವು, ಚೇಳು, ಕಳ್ಳ, ಶರಣ ನಿಂದಕ ಮೊದಲಾದ ಜೀವಾತ್ಮರು ಬಂದರೆ, ನನ್ನ ಜೀವನದಲ್ಲಿ ಆ ಸಮಯದಲ್ಲಿ ಬಂದ್ರೆ, ತನ್ನ ಮೇಲೆ ಪರಿಪರಿಯಿಂದ ನೋಯಿಸಿ ಬಂಧಿಸಿ ಬೊಗಳಲು, ಏನೋ ಸಂಸಾರ ಬಿಟ್ಟಿದ್ನೆಲ್ಲ ಏನ್ ಮಾಡ್ತಾ ಇದ್ದೀರಿ, ಏನ್ ಇದನ್ನೆಲ್ಲ ಲಿಂಗ ಪೂಜೆ ಅಂತ ಬರ್ಕೊಳ್ತಾ ಇದೀಯಾ, ಅದೇನ್ ದೇವ್ರು ಬಂದು ನಿನಗೆಲ್ಲ ಕೊಟ್ಬಿಡ್ತಾನ, ಈ ತರ ನಿಂದಿಸೋರು ಬಂದಾಗ ನಾನೇನಿರ್ಬೇಕು, ನಾನು ಹೇಗಿರ್ಬೇಕು? ಆ ಜೀವಾತ್ಮರ ತಾನು ಬೈಯದೆ, ಪ್ರತಿಶಬ್ದವನ್ನು ನುಡಿಯದೆ, ದೇಹಾಭಿಮಾನ, ಕುಲಾಭಿಮಾನ, ಛಲಾಭಿಮಾನ, ಅರ್ಥಾಭಿಮಾನ, ಭೋಗಾಭಿಮಾನಗಳಿಂದ ಪಾಶಬದ್ಧನಾಗದೆ ನಿಕ್ರೋಧದಿಂದ ಮಂತ್ರಮೂರ್ತಿ ಗುರುಲಿಂಗದೇವನ ಸಂಘ ಸಂಯೋಗ ಸಮರತಿಯಿಂದ ನಿಶ್ಶಬ್ದ ನಿಖಾಮಿಯಾಗಿ ಶ್ರೀಗಂಧದ ವೃಕ್ಷದೋಪಾದಿಯಲ್ಲಿ ಸಮಸ್ತ ತತ್ವಗಳ ಉಲುಹಿಲ್ಲದೆ ನಿಶ್ಚಲನಾಗಿರುವ ತದ್ವೀರ ಮಹೇಶ್ವರ. ಇದು ಚಿತ್ತು ಲಕ್ಷಣ. ಅಂದ್ರೆ ಏನು? ನಾನು ಇವಾಗ ಶಿವಯೋಗದಲ್ಲಿ ತೊಡಗಿದ್ದೀನಿ, ಅನೇಕ ಬಾಧೆಗಳಲ್ಲಿ ಬರ್ತಾ ಇವೆ. ದೇರ್ ಆರ್ ಸೋ ಮೆನಿ ಡಿಸ್ಟರ್ಬೆನ್ಸಸ್. ಸರ್ಪ, ಚೇಳು ಇರ್ಲಿ ಬಿಡಿ, ಕಳ್ಳರು, ಶರಣ ನಿಂದಕರು ಬಂದು ನಿಮ್ಗಿದೆಲ್ಲ ಯಾಕೆ ಬೇಕಾಗಿದ್ದೀರಿ, ಏನಿ ಇಷ್ಟಲಿಂಗ ಅಂತ ಬಡ್ಕೊಳ್ತಾ ಇದ್ದೀರಿ, ಅಲ್ಲಿ ಹೋಗ್ಬಾರ್ದೆ, ಇಲ್ಲಿ ಹೋಗ್ಬಾರ್ದೆ, ಅಥವಾ ಇಡೀ ಶಿವಯೋಗವನ್ನೇ ಅವ್ರು ನಿಂದಿಸಬಹುದು, ಬೊಗಳಬಹುದು ಅಂತಿದ್ದಾರೆ ನಮ್ಮ ಹಳ್ಕಟ್ಟಿಯವರು. ಆಗ ನಾನೇನ್ ಮಾಡ್ಬೇಕು? ಅವ್ರನ್ನ ಬೈಬಾರ್ದು, ಪ್ರತಿ ಶಬ್ದವನ್ನ ಅವ್ರಿಗೆ ನುಡಿಬಾರ್ದು. ನನ್ನಲ್ಲಿ ಎಳ್ಳಷ್ಟು ದೇಹಾಭಿಮಾನ, ಕುಲಾಭಿಮಾನ, ಛಲಾಭಿಮಾನ, ಅನೇಕ ಅಭಿಮಾನಗಳಿವೆ, ಅವು ಇರಬಾರ್ದು. ಅಲ್ಲಿ ಗುರುಲಿಂಗ ದೇವ, ಈ ಸ್ಥಳದಲ್ಲಿ ಗುರುಲಿಂಗ ಇದೆ, ಗುರುಲಿಂಗ ದೇವನ ಸಂಘ ಸಂಯೋಗ ಸಮರತಿಯಿಂದ ನಿಶ್ಶಬ್ದ ನಿಖಾಮಿಯಾಗಿ ನಾನು ಇರಬೇಕು ಅನ್ನೋದೇ ಚಿತ್ತೆಂಬ ಲಕ್ಷಣ. ನೋಡಿ ನೀವು ಅರ್ಥ ಮಾಡ್ಕೊಳ್ಳಿ. ಲಕ್ಷಣಗಳು ಅಂದಾಗ ನಮ್ಗೆ ಏನ್ ಅನ್ಸುತ್ತೆ? ಸಚ್ಚಿದಾನಂದ ಪರಿಪೂರ್ಣ ಅಖಂಡ, ಇದೆ, ಅದಿದೆ. ಆದ್ರೆ ಅರ್ಥ ಹೇಗಿದೆ ನೋಡಿ ಬಂಧುಗಳೇ. ಶಿವಯೋಗ ಹಾಗೆ ಸಫಲವಾಗಲ್ಲ. ಅದು ಪ್ರತಿಯೊಂದು ಆ ಸಕ್ಕಿಲ 24 ಸಕ್ಕಿಲಗಳ ಪ್ರತಿಯೊಂದು ಸಕ್ಕಿಲ ಅಷ್ಟೇ ಮಹತ್ವದ್ದಾಗಿದೆ. ಮೂರನೆಯದು ಆನಂದವೆಂಬ ಲಕ್ಷಣ. ಇದು ಯಾವ ಸ್ಥಳದಲ್ಲಿದೆ?
ಪ್ರಸಾದಿ ಸ್ಥಳದಲ್ಲಿ. ಹಾ, ಆನಂದವೆಂಬ ಲಕ್ಷಣದಲ್ಲಿ ಇಲ್ಲಿರುವ ಲಿಂಗ ಯಾವುದು? ಶಿವಲಿಂಗ. ಶಿವಲಿಂಗ. ಇಲ್ಲಿ ನೋಡಿ, ಇದೇನಂದ್ರೆ ಉದಯ ಅಸ್ತಮಾನ ಕಾಲತ್ರಯಗಳ ಬಂಧನಗಳಿಂದ ಹಠಯೋಗವ ಮಾಡಿ ಅಷ್ಟಮಹದ ಐಶ್ವರ್ಯ ಫಲಪೋದ ಮೋಕ್ಷಗಳ ಹರನಿಂದ ಪಡೆದು ರಾಜಾಧಿಪತಿಯಾಗಬೇಕೆಂಬ ಅತಿ ಆಶೆ ಜಡಲೋಭವನ್ನ ಬಳಸದೆ ಪ್ರಮಥಗನ ಮಾರ್ಗಾಚಾರ ಶಿವಯೋಗ ಭರಿತನಾಗಿ ಪರದ್ರವ್ಯಗಳು ಬಂದು ಎಡಬಲ ಹಿಂದೆ ಮುಂದೆ ಆವರಿಸಲು ಆ ಕಂಟಕಗಳಿಗೆ ಒಳಗಾಗದೆ ನಿರ್ಲೋಭದಿಂದ ನಿರೀಕ್ಷಣಾಮೂರ್ತಿ ಶಿವಲಿಂಗದೇವನ ಪಾದೋದಕ ಪ್ರಸಾದ ಮಂತ್ರ ವಿಭೂತಿ ರುದ್ರಾಕ್ಷಿ ಸದ್ಭಕ್ತಿ ಎಂಬ ಸಂಘ ಸಂಯೋಗ ಸಮರತಿಯಿಂದ ಎಲೆಗಳೆದ ಅಂದ್ರೆ ಎಲೆಗಳು ಉದರಿದಂತ ವೃಕ್ಷದಂತೆ ಉಲುಹಡಗಿ ಸರ್ವಾಂಗವೆಲ್ಲ ನಿರ್ಲೋಭ ನಿಪ್ಪತ್ತಿಯಾಗಿರುವ ಶಿವಪ್ರಸಾದಿ. ಅಂದ್ರೆ ನಾವು ಏನ್ ಬಯಸ್ಬೇಕು, ಅಷ್ಟಮಹದೈಶ್ವರ್ಯ ಫಲಪೋದ ಮೋಕ್ಷಗಳಿಂದ ಹರನಿಂದ ಪಡೆದು ರಾಜಾಧಿಪತಿಯಾಗಬೇಕೆಂಬ ಅತಿ ಆಸೆ ಇರಬಾರ್ದು, ನಮಗೆ ಇರಬಾರ್ದು. ಜಡಲೋಭವನ್ನ ಬೆಳೆಸಬಾರ್ದು. ಪ್ರಮಥಗನ ಮಾರ್ಗಾಚಾರ ಶಿವಯೋಗ ಭರಿತನಾಗಿರ್ಬೇಕು. ಪರದ್ರವ್ಯಗಳು ಬಂದು ಎಡ ಬಲ ಹಿಂದೆ ಮುಂದೆ ಆವರಿಸಲು ಪರದ್ರವ್ಯಗಳು ಅಂದ್ರೆ ಗೊತ್ತಾಗಿರ್ಬೇಕು ನಿಮಗೆ. ಪರ ಆ ಕಂಟಕಗಳಿಗೆ ನಾವು ಪರಧನ ಪರಸತಿ ಅಂತ ಏನ್ ಮಾತಾಡ್ತೀವಲ್ಲ, ಆ ಕಂಟಕಗಳಿಗೆ ಒಳಗಾಗದೆ ನಿರ್ಲೋಭದಿಂದ ನಿರೀಕ್ಷಣಾಮೂರ್ತಿ ಶಿವಲಿಂಗ ದೇವನ ಅವನೇನ್ ಕೊಡ್ತಾ ಇದ್ದಾನೆ ನನಗೆ? ಶಿವಲಿಂಗ ಪಾದೋದಕ ಪ್ರಸಾದ ಮಂತ್ರ ವಿಭೂತಿ ರುದ್ರಾಕ್ಷಿ ಸದ್ಭಕ್ತಿ. ಹೀಗಾಗಿ ಈ ಜಗತ್ತಿನ ಎಲ್ಲ ವಿಷಯಗಳಿಂದ ನಾನು ಹೇಗಿರ್ಬೇಕು? ಆ ಎಲೆಗಳು ಉದರಿದ ಒಂದು ಒಣಗಿದ ಮರದ ಹಾಗೆ ಇರಬೇಕು ಅಂತ. ಆನಂದ ಹೇಗಿದೆ ನೋಡಿ, ನನ್ನ ಆನಂದ, ಲೌಕಿಕರ ಆನಂದ ಹೇಗಿರ್ತಿದೆ ಮತ್ತೆ ನನ್ನ ಆನಂದ ಹೇಗಿದೆ ನೋಡಿ. ಅದಕ್ಕೆ ಶಿವಲಿಂಗ ದೇವನ ಅನುಗ್ರಹ ಆಗ್ಬೇಕಾಗ್ತಾ ಇದೆ. ಮುಂದೆ ನಿತ್ಯವೆಂಬ ಲಕ್ಷಣ ಹೇಗಿರ್ಬೇಕು? ಇದು ಯಾವ ಸ್ಥಳ, ಯಾವ ಲಿಂಗ? ಪ್ರಾಣಲಿಂಗಿ ಸ್ಥಳಪ್ಪರೆ, ಜಂಗಮಲಿಂಗ. ಹಾ, ಇಲ್ಲಿ ಹೇಗಿರ್ಬೇಕು ನಾವು? ಹರಿ, ಸುರ, ಬ್ರಹ್ಮ, ಮನು, ಮುನಿ, ದೇವ, ದಾನವ, ಮಾನವಾದಿಗಳೆಲ್ಲ ಮುಳುಗಿ ಹೋದ ಮಲಮಾಯಾ ಕರ್ಮಗಳಿಗೆ ಮೋಹಿಸಬಾರದು. ಜಡ ಸಂಸಾರ ಬದ್ಧರ ಭ್ರಾಂತಿಯ ನೀಗಿ ನಿರ್ಮೋಹದಿಂದ ಆರಾಧನಾ ಸ್ವರೂಪ ಜಂಗಮಲಿಂಗ ದೇವನ, ತಾಯಿ ಹೇಳಿದ್ರಿ ಈಗ, ಜಂಗಮಲಿಂಗ ದೇವನ ಘನಕರುಣಾರಸ ಮೂಲ ಮಂತ್ರವ ಸುಷುಪ್ತಿಯೊಡನೆ ಕೂಡಿದ ಶಿಶುವು ಹೇಗೆ ಇದನ್ನು ಅನುಭವಿಸ್ಬೇಕು ನಾನು? ಶಿಶುವು ತನ್ನ ಮಾತೆಯ ಮೊಲೆ ಹಾಲನ್ನು ಸವಿದಂತೆ ತೃಪ್ತಿಯಾಗಿ ಜಾಗ್ರದಿಂದ ಎಚ್ಚರ ತಳೆದಲ್ಲಿ ಆ ಮಾತೆಯ ನೆನೆಯಿಂದ ಬಳಲುವಲ್ಲಿ ಆ ಮಾತೆಯು ಬಂದು ಪ್ರೀತಿಯಿಂದ ಅಪ್ಪಲು ಸಮಸ್ತ ದುಃಖವನ್ನೆಲ್ಲ ನೀಗಿ ನಿರ್ಮೋಹದಿಂದ ವಿನೋದಿಸುವ ಶಿಶುವಿನಂತೆ ಕೂಡಿ ಎರಡಳೆಯದ. ಈಗ ನೋಡಿ, ಇಲ್ಲಿ ಬಹಳ ತಾಯಂದಿರಿದಿರಿ. ತಾಯಂದಿರಿಗೆ ಅತ್ಯಂತ ಸುಖ ಯಾವಾಗ ಸಿಕ್ತು? ಆ ಮಗು ಹಾಲು ಉಡಿಸುವಾಗ, ಆ ಮಗು ಹಾಲುಣ್ಣುವಾಗ. ಆ ಮಗುವಿಗೂ ಎಷ್ಟೊಂದು ಇದು ಒಂದು ಲಿಂಗಾಂಗ ಸಾಮರಸ್ಯದ ಹಾಗೆ ಇರ್ತಾ ಇದೆ, ತಾಯಿ ಮೊಲೆ ಹಾಲು ಉಣಿಸೋದು. ಆ ಮಾತೆಯು ಬಂದು ಪ್ರೀತಿಯಿಂದ ಅಪ್ಪಲು ಸಮಸ್ತ ದುಃಖವನ್ನೆಲ್ಲ ನೀಗಿ ನಿರ್ಮೋಹದಿಂದ ವಿನೋದಿಸುವ ಶಿಶುವಿನಂತೆ. ತಾಯಿ ಶಿವ, ಮಗು ಜೀವ, ನಿಜ ಪ್ರಾಣಲಿಂಗಯೋಗಿ. ಹೀಗಾಗಿ ಮೊಲೆ ಹಾಲನ್ನು ಸವಿಯ ಹಾಗೆ ಅಂತ ಈ ನಿತ್ಯವೆಂಬ ಲಕ್ಷಣ. ನಾವು ಆ ಮಲಮಾಯಾ ಕರ್ಮಗಳಿಗೆ ಮೋಹಿಸದೆ ಜಂಗಮಲಿಂಗ ದೇವನ ಘನ ಕರುಣಾರಸ ಮೂಲ ಮಂತ್ರವ. ಇಲ್ಲಿರುವ ಮಂತ್ರ ಯಾವುದು ಹೇಳಿ? ಓಂಕಾರಪ್ಪರೆ, ಓಂಕಾರ ಮಂತ್ರ. ವಾಂ ವಾಂ ವಾಂ. ಮುಂದೆ ಪರಿಪೂರ್ಣ ಲಕ್ಷಣ ಮುಂಬಿರುವ ಇದು ಯಾವ ಸ್ಥಳ? ಪರಿಪೂರ್ಣ ಲಕ್ಷಣ ಯಾವುದು? ಶರಣ ಸ್ಥಳ. ಇಲ್ಲಿರುವ ಲಿಂಗ ಪ್ರಸಾದಲಿಂಗ. ಹಾ, ಇಲ್ಲಿ ನೋಡಿ, ಇಲ್ಲೇನ್ ಹೇಳ್ತಿದ್ದಾರೆ? ಮಾರ್ಗಾಚಾರ ಕ್ರಿಯೆಯಿಂದ ವಾಣಿ ಮೊದಲಾದ ಇಂದ್ರಿಯಗಳೆಲ್ಲ ನಿರ್ವಾಣಿ ಲಿಂಗೇಂದ್ರಿಯಗಳಾಗಿ ಲಿಂಗ ಜಂಗಮದ ಪಾದೋದಕ ಪ್ರಸಾದ ಮಂತ್ರದಲ್ಲಿ ತರಹವಾಗಿ ನಿಂದು ಮೀರಿದಾಚಾರ ಜ್ಞಾನದಿಂದ ಮನ ಮೊದಲಾದ ಕರಣಗಳೆಲ್ಲ ಉನ್ಮಣಿ ಮಹಾಲಿಂಗ ಕಿರಣಗಳಾಗಿ ಪರಿವರ್ತಿತಗೊಂಡು ಜಂಗಮಲಿಂಗ ಪಾದೋದಕ ಪ್ರಸಾದ ಮಂತ್ರದಲ್ಲಿ ತರಹವಾಗಿ ನಿಂದು ಅಂತರಂಗದ ಜ್ಞಾನ ಬಹಿರಂಗದ ಜ್ಞಾನ ಉಭಯವೂ ಮಹದರಿವಿನಲ್ಲಿ ಸಮ್ಮಿಶ್ರವಾಗಿ ಮೌಕ್ತಿಕದಂತೆ ಅಂದ್ರೆ ಮುತ್ತಾದಂತೆ ನೀರಾಗದೆ ನಿಜ ನಿರ್ವಾಣ ಪದ ಶಿವಜ್ಞಾನವು ಪಕ್ವವಾಗಿ ನಿರ್ಮಲದಿಂದ ಸುಸ್ವರೂಪ ಪ್ರಸಾದ ಲಿಂಗದೇವನ ಸಂಘ ಸಂಯೋಗ ಸಮರತಿಯಿಂದ ನಿರ್ವಂಚಕನಾಗಿ ಅಂಬುದಿಯಲ್ಲಿ ಮುಳುಗಿದ ಮನುಷ್ಯನ ಹಾಗೆ ಕೂಡಿ ಏಕವಾದ. ಮಾರ್ಗಾಚಾರ ಕ್ರಿಯೆ ಅಂದ್ರೆ ಏನ್ ನಿಮ್ಗೆ ಗೊತ್ತು? ಮಾರ್ಗ ಕ್ರಿಯೆ ಮೀರಿದ ಕ್ರಿಯೆಗಳ ಬಗ್ಗೆ ಮಾತಾಡಿ ಆಗಿದೆ.
ವಾಣಿ ಮೊದಲಾದ ಇಂದ್ರಿಯಗಳು ಇವೆಲ್ಲ ನಮ್ಮದು ನಿರ್ವಾಣಿ ಲಿಂಗೇಂದ್ರಿಯಗಳಾಗಬೇಕು. ಲಿಂಗ ಜಂಗಮದ ಪಾದೋದಕ ಪ್ರಸಾದ ಮಂತ್ರದಲ್ಲಿ ತರಹವಾಗಿ ನಿಂದು ಮೀರಿದ ಆಚಾರ ಜ್ಞಾನದಿಂದ ಮನ ಮೊದಲಾದ ಕರ್ಣಗಳೆಲ್ಲ ಉನ್ಮಣಿ ಮಹಾಲಿಂಗದ ಕಿರಣಗಳಾಗಬೇಕು. ಕರಣಗಳೇ ಕಿರಣಗಳಾಗಬೇಕು ಅಂತ ನಾವು ಮೇಲಿನ ಮೇಲೆ ಹೇಳ್ತಾ ಇದ್ದೀವಿ. ಜಂಗಮ ಲಿಂಗದಲ್ಲಿಯ ಪಾದೋದಕ ಪ್ರಸಾದ ಮಂತ್ರದಲ್ಲಿ ತರಹವಾಗಿ ನಿಂತು ಅಂತರಂಗದ ಜ್ಞಾನವಾಗಲಿ ಬಹಿರಂಗದ ಜ್ಞಾನವಾಗಲಿ ಇವೆರಡು ಉಭಯವು ಮಹದರಿವಿನಲ್ಲಿ ಸಮ್ಮಿಶ್ರವಾಗಿ ಮೌಕ್ತಿಕದಂತೆ ಅಂದ್ರೆ ಏನು, ಮುತ್ತಿನಂತೆ. ಮುತ್ತು ಉದಕದಿಂದಲೇ ಬರ್ತಾ ಇದೆ, ಆದ್ರೆ ಅದು ನೀರಾಗೋಲ್ಲ. ಹಾಗೇನೆ ನನ್ನ ಶಿವಜ್ಞಾನವು ಪಕ್ವವಾಗಿ ನಿರ್ಮಲದಿಂದ ಸುಸ್ವರೂಪ ಪ್ರಸಾದ ಲಿಂಗ ದೇವನ ಸಂಘ ಸಂಯೋಗ ಸಮೃದ್ಧಿಯಿಂದ ನಿರ್ವಂಚಕನಾಗಿ ಅಂಬುದಿಯಲ್ಲಿ ಮುಳುಗಿದ ಮನುಷ್ಯನಾಗಿ ಅಂದ್ರೆ ಏನು, ನೀರಲ್ಲಿ ಮುಳುಗಿ ಹೋಗ್ಬಿಡ್ತಾನೆ ನೋಡಿ, ಆ ತರ ನಾನು ಶಿವಯೋಗದಲ್ಲಿ ಮುಳುಗಬೇಕು ಅನ್ನೋದು ಪರಿಪೂರ್ಣ ಲಕ್ಷಣ. ಹಾಗೇನೆ ಅಖಂಡ ಲಕ್ಷಣ ಇದ್ಯಾವ ಸ್ಥಳ? ಐಕ್ಯ ಸ್ಥಳ ಪರ್ರೆ, ಐಕ್ಯ ಸ್ಥಳ. ಮಹಾಲಿಂಗ ಸ್ಥಳ. ಈಗ ನಾವೇನ್ ಮುಗಿಸಿದ್ವಲ್ಲ ಅಲ್ಲಿ. ಇದನ್ನ ಹೇಗೆ ವರ್ಣಿಸ್ತಾ ಇದ್ದಾರೆ ನೋಡಿ. ಇರುವೆ ಏನ್ ಮಾಡುತ್ತೆ ಹೇಳಿ? ಗಿಡದ ಬೇರ್ನ ಹತ್ರ ಮೊದಲು ಹೋಗುತ್ತೆ. ಆ ಯಾವುದೇ ಗಿಡಕ್ಕೆ ಹೋಗ್ಲಿ, ಅದು ಮೊದಲು ಬೇರ್ನಲ್ಲಿ ರಸ ನೋಡುತ್ತೆ. ಅದು ಕಹಿಯೋ ಸಿಹಿಯಾಗಿದ್ರೆ ಅಷ್ಟೇ ಅದಕ್ಕೆ ಗೊತ್ತಾಗುತ್ತೆ. ಅಲ್ಲಿ ಗೊತ್ತಾದ್ಮೇಲೆ ಏನ್ ಮಾಡುತ್ತೆ? ಪಕ್ವ ಅಪಕ್ವತ್ವ ಏನು ತಿಳಿದು, ಕಹಿ ಇದೆಯೋ ಸಿಹಿ ಇದೆಯೋ. ಸಿಹಿ ಇದ್ರೆ ಮಾತ್ರ ಗಿಡದ ಮೇಲೆ ಹೋಗ್ತಾ ಇದೆ, ಯಾಕಂದ್ರೆ ಅಲ್ಲಿ ಅದಕ್ಕೆ ಹಣ್ಣುಗಳು ಸಿಗ್ತಾ ಇವೆ. ಇರುವೆಯು ಗಿಡದ ಬೇರಿನಲ್ಲಿರುವ ರಸವ ನೋಡಿ ಅಪಕ್ವತೆಯನ್ನ ತಿಳಿದು ಆ ವೃಕ್ಷವನ್ನೇರಿ ಹಣ್ಣಿನ ರಸವ ಸವಿದಂತೆ ಶಿವಜ್ಞಾನೋದಯವಾದ ನಿಜ ಶಿವಯೋಗಿ ಏನ್ ಮಾಡ್ತಾನೆ? ಆ ಇರುವೆ ತರ ಸದಾಚಾರ ಸತ್ಕಾಯಕವ ಭಕ್ತ ಸ್ಥಳದಲ್ಲಿ ಆಚರಿಸಿ ಅಲ್ಲಿಂದ ಮುಂದಕ್ಕೆ ಹೋಗಿ ಗುರುಕರುಣದಿಂದ ಉಭಯ ಸ್ಥಳವ ತಿಳಿದು ಅಲ್ಲಿಂದ ತ್ರಿವಿಧ ಸಂಪತ್ತು ಚತುರ್ವಿಧ ಸಾರಾಯ ಮೊದಲಾದ 101 ಸ್ಥಳವೆಂಬ ವೃಕ್ಷವನ್ನೇರಿ ಆ ವೃಕ್ಷದ ಶಾಖೆಗಳಲ್ಲಿ ಏನ್ ಕಂಡ್ಕೊಳ್ತಾ ಇದ್ದಾನೆ? ಭಕ್ತಿ ಜ್ಞಾನ ವೈರಾಗ್ಯವೆಂಬ ಫಲರಸವನ್ನು ಸವಿದು ಮೂಕ ಕಂಡ ಕನಸಿನಂತೆ. ಅಂದ್ರೆ ಅದನ್ನೆಲ್ಲರಿಗೂ ಹೇಳೋಕ್ಕಾಗಲ್ಲ ನಾವು, ನಾನೇನ್ ಕಂಡೆ ಅನ್ನೋದನ್ನ. ಮೂಕ ಕಂಡ ಕನಸಿನಂತೆ ನಿರ್ಲಜ್ಜಾಭಿಮಾನಿಯಾಗಿ ವೇದಾಸ್ವರೂಪ ಮಹಾಲಿಂಗವನ್ನ ಅಪ್ಪಿಕೊಂಡು ಸಮಸ್ತ ಭೋಗಗಳನ್ನು ಒಂದು ಕುಂಬಾರದ ಹುಳದಂತೆ ಮಣ್ಣಿನಿಂದ ಗೂಡು ಕಟ್ಟುವ ಹುಳ ಇಹ ಪರಗಳನ್ನು ಮೀರಿದ ಲಿಂಗೈಕ್ಯನೆಂಬುದೀಗ ಅಖಂಡ ಲಕ್ಷಣವಾಗಿದೆ. ಆ ಕುಂಬಾರ ಹುಳ ನೋಡಿ, ನೀವು ನೋಡಿರ್ಬಹುದು ಅದು ಹೇಗೆ ಗೂಡು ಕಟ್ಟುತ್ತೆ ನೋಡಿ. ಹೀಗೆ ಬಂಧುಗಳೇ, ಇಲ್ಲೇನಿದೆ ಅಂದ್ರೆ ಅಖಂಡ ಲಕ್ಷಣ ಅಂದಾಗ ಮೂಕ ಕಂಡ ಕನಸಿನಂತೆ ಅದನ್ನ ನಾನು ಹೇಗೆ ಲಿಂಗೈಕ್ಯನಾದೆ, ಹೇಗೆ ಈ ಸಮರ್ಥಿಯನ್ನ ಸಾಧಿಸಿದೆ ಅನ್ನೋದನ್ನ ಹೇಳೋಕ್ ಬರಲ್ಲ. ಅದನ್ನು ಅನುಭವಿಸಿ ಮಾತ್ರ ತಿಳಿಬೇಕು. ಅದಕ್ಕೆ ಏನ್ ಬೇಕು? 101 ಸ್ಥಳವೆಂಬ ವೃಕ್ಷವನ್ನೇ ಇರಬೇಕು. 101 ಸ್ಥಳಗಳಿಲ್ಲದೆ ಇದನ್ನ ನಾನು ಕಂಡ್ಕೊಳ್ತೀನಿ ಅಂದ್ರೆ ಆಗೋಲ್ಲ. ಹೀಗಾಗಿ ಅಖಂಡ ಲಕ್ಷಣ ಏನಂದ್ರೆ ನಾನು ಮಹಾಲಿಂಗವನ್ನ ಇಲ್ಲಿ ಅಪ್ಪಿಕೊಳ್ಬೇಕಾಗ್ತಾ ಇದೆ. ಐಕ್ಯ ಸ್ಥಳದಲ್ಲಿರುವ ಮಹಾಲಿಂಗವನ್ನ ಅಪ್ಪಿಕೊಂಡು ನಾನು ಅಖಂಡನಾಗ್ತಾ ಇದ್ದೀನಿ. ಈಗ ಖಂಡಿಸಲು ಬರೋಲ್ಲ, ವಿಭಜಿಸಲು ಬರೋಲ್ಲ, ಅದೇ ಅಖಂಡ ಲಕ್ಷಣ. ಮುಂದೆ ಸಹಸ್ರಾರ ಚಕ್ರಕ್ಕೆ ಹೋದಾಗ ಅನಾಮಯ ಲಕ್ಷಣ. ಇಲ್ಲಿ ಕೋತಿಯು ಸಮಸ್ತ ವೃಕ್ಷಗಳಿಗೆ ಜಿಗಿದು ಪಕ್ವವಾದ ಹಣ್ಣುಗಳನ್ನು ತಿಂದು ಮತ್ತೊಂದು ಹಣ್ಣಿರುವ ಮರಕ್ಕೆ ಹಾರಿದಲ್ಲಿ ಒಮ್ಮೊಮ್ಮೆ ಆಯ ತಪ್ಪಿದರೆ ಎಚ್ಚರಗೊಂಡು ಹಿಂದಕ್ಕೆ ಹಾರುವಂತೆ ಪರಮ ಜ್ಞಾನೋದಯವಾದ ನಿಜ ಶಿವಯೋಗಿಯು ಗುರುಕಾರುಣ್ಯದಿಂದ ಹಿಂದನ ಭಕ್ತ ಸ್ಥಳ ಮೊದಲಾದ 101 ಸ್ಥಳವನ್ನರಿತು ವೀರಮಹೇಶ್ವರ ಸ್ಥಳಗಳೊಳಗಿನ ಮಿಶ್ರವನ್ನರಿತು ಕಿಂಕುರುವಾನ ಭಿಕ್ಷವನ್ನು ಬೇಡಿದಲ್ಲಿ ಶ್ರದ್ಧೆಯಿಂದ ಶರಣ ಹೊಕ್ಕು ಭಕ್ತನ ವಿಚಾರವನ್ನ ತಿಳಿದು ಅವರ ಆಚಾರದಂತೆ ಭಕ್ತಿಯ ಕೊಂಡು ಅವರವರಂತೆ ಪಕ್ವವಾದರೆ ಪಾದೋದಕ ಪ್ರಸಾದವ ಕೊಟ್ಟು ಕೊಡಬಲ್ಲನು. ಅಪಕ್ವವಾದರೆ ದ್ರವ್ಯ ರೂಪದಿಂದ ಭೋಗಿಯಾಗಿ ಹಸ್ತಪಾಕದಿಂದ ತನ್ನ ತಾನೇ ಜಂಗಮವಾಗಿ ತನ್ನ ಆಚಾರವ ಅನಾಚಾರಗಳಿಗೆ ಬೀರದೆ ದೀಕ್ಷಾ ಶಿಕ್ಷಾ ಮೋಕ್ಷ ಕಾರಣರಾದ ನಿಖಲ ಲಿಂಗವನ್ನು ಅಪ್ಪಿಕೊಂಡು ನಾಮ ರೂಪ ಕ್ರಿಯಾ ಕಾಯ ಸಿಖಿಯುಂಡ ಕರ್ಪೂರದಂತೆ ಬೆರೆತಿರುವ ನಿಖಲ ಶಿವಯೋಗಿ. ಹೀಗಾಗಿ ಈ ಸಹಸ್ರಾರ ಚಕ್ರಕ್ಕೆ ಬಂದಾಗ ಏನಾಗ್ಬೇಕಾಗ್ತಾ ಇದೆ ನೋಡಿ. ಮಂಗಗಳು ಒಂದು ಗಿಡದಿಂದ ಒಂದು ಗಿಡಕ್ಕೆ ಜಿಗಿತಾ ಇರ್ತವೆ, ಆದ್ರೆ ನೆಲಕ್ಕೆಂದು ಬೀಳೋಲ್ಲ, ನೆಲಕ್ಕೆ ಬೀಳೋಲ್ಲ. ಹಾಗೆಯೇ ಒಂದು ದೂರದಿಂದ ಒಂದು ವೃಕ್ಷದಿಂದ ಮೆತ್ತೊಂದು ಗಿಡಕ್ಕೆ ಹಾರ್ತಾ ಇವೆ. ಈಗ ಪರಮ ಜ್ಞಾನೋದಯವಾಗಿದೆ ನೀವು. ಯಾವುದು? ಈ ಐಕ್ಯ ಸ್ಥಳ ಮಹಾಲಿಂಗ ದರ್ಶನ ಆದ ನಂತರ ಗುರುಕಾರುಣ್ಯದಿಂದ ಏನಾಗಿದೆ, ಹಿಂದಿನ ಭಕ್ತ ಈ 101 ಸ್ಥಳಗಳೆಲ್ಲ ನಮ್ಗೆ ಅರ್ಥ ಆಗ್ಬಿಟ್ಟಿದೆ. ಈಗ ದಿನನಿತ್ಯ ನಮ್ಮ ಸ್ವಾನುಭವದ ನೆಲೆಯಲ್ಲಿ ನಾವು ಮಹೇಶ್ವರ ಸ್ಥಳಗಳಿಂದ ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಶ್ರದ್ಧೆಯಿಂದ ನಾವು ಮಾಡ್ತಾ ಇದ್ದೀವಿ. ಭಕ್ತ ಅಂದ್ರೆ ಯಾರು, ಮಹೇಶ ಅಂದ್ರೆ ಏನು, ಆಚಾರವಂದ್ರೆ ಏನು, ಭಕ್ತಿಗಳು ಯಾವುವು,
ಹೀಗಾಗಿ ಪಾದೋದಕ, ಪ್ರಸಾದ ಅವುಗಳ ನಿಜವಾದ ಅರ್ಥ ಏನು, ಅದನ್ನು ಹೇಗೆ ತಗೊಳ್ಬೇಕು, ಹೇಗೆ ಕೊಡಬೇಕು. ಅಪಕ್ವವಾದರೆ ದ್ರವ್ಯ ರೂಪದಿಂದ ಭೋಗಿಯಾಗಿ, ಹಸ್ತಪಾಕದಿಂದ ತನ್ನ ತಾನೇ ಜಂಗಮವಾಗಿ, ತನ್ನ ಆಚಾರವನ್ನ ಅನಾಚಾರಿಗಳಿಗೆ ಬೀರದೆ. ಇದು ಬಹಳ ಮುಖ್ಯವಾದ ಮಾತು. ತನ್ನ ತಾನೇ ಜಂಗಮವಾಗಿ ತನ್ನ ಆಚಾರವ ಅನಾಚಾರಗಳಿಗೆ ಬೀರದೆ ಅಂದ್ರೆ ಯಾರಿಗೂ ಇದನ್ನ ಹೇಳೋಕ್ಕಾಗೋಲ್ಲ, ಬಂದವ್ರಿಗೆಲ್ಲ ಇದನ್ನ ಹೇಳೋಕ್ಕಾಗೋಲ್ಲ. ಅನಾಚಾರಿಗಳಿಗೆ ಇದು ಬೀರಬಾರ್ದು. ನಾವು ದೀಕ್ಷಾ ಶಿಕ್ಷಾ ಮೋಕ್ಷ ಕಾರಣರಾದ ನಿಖಲ್ ಲಿಂಗವನ್ನು ಯಾರು ಅಪ್ಕೊಳ್ತಾರೋ ಅವರಿಗೆ ಮಾತ್ರ ಈ ಶಿವಯೋಗವನ್ನ ನಾವು ಕಲಿಸಬಹುದು, ಹೇಳಬಹುದು. ಆವಾಗ ಏನಾಗುತ್ತೆ, ಅವರ ನಾಮ ರೂಪ ಕ್ರಿಯಾ ಕಾಯ ಇವೆಲ್ಲ ಜ್ಞಾನ ಶೂನ್ಯ ಸ್ಥಳದಲ್ಲಿ ನೀವು ನೋಡಿದ್ರಿ, ಸಿಕ್ಕಿಯುಂಡ ಕರ್ಪೂರದಂತೆ ಅದು ಕರ್ಪೂರ ಹೇಗೆ ಉರಿಯುತ್ತಲ್ಲ, ಏನೂ ಉಳಿಯೋಲ್ಲ ಕೊನೆಗೆ, ಹಾಗೆ ಇಲ್ಲಿ ಅನಾಮಯ ಲಕ್ಷಣ ಅಂತಾರೆ ಸಹಸ್ರಾರ ಲಿಂಗದಲ್ಲಿ. ಹಾಗೆ ನಿಶೂನ್ಯ ಸ್ಥಳಕ್ಕೆ ಬಂದಾಗ ಅಗಮ್ಯ ಲಕ್ಷಣ ಬರ್ತಾ ಇದೆ. ಏನಂದ್ರೆ ಪರಮಹಂಸನೆಂಬ ಆ ಬಾತುಕೋಳಿ ತಾನಿರುವ ಸ್ಥಾನಕ್ಕೆ 12 ಯೋಜನ ಪರಿಪ್ರಮಾಣದ ದೂರದಲ್ಲಿರುವ ಫಲಪಕ್ವವು ತಿಳಿದು ಆ ರಸವನ್ನು ಆಸ್ವಾದಿಸುವಂತೆ ಶಿವಜ್ಞಾನ ನಿಜ ಶಿವಯೋಗದಿಂದ ಪರಮಾರಾಧ್ಯ ಸದಾಚಾರ ಸದ್ಗುರ ರೂಪವನ್ನು ತಿಳಿದು ಭಕ್ತಸ್ಥಳ ಮೊದಲಾದ ಶಟಸ್ಥಳವನ್ನ ಅರಿತು ಮೇಲಾದ ಅಂದ್ರೆ ಅಲ್ಲಿಂದ ಮೇಲೆ ತ್ರಿವಿಧ ಸ್ಥಳದಲ್ಲಿ ನಿಂದು ಆ ಪರಮಹಂಸ ಬಾತುಕೊಳ್ಳುವ ಹಾಗೆ ಇಹದಲ್ಲಿ ಅಜ್ಞಾನ ಅನಾಚಾರಗಳನ್ನು ಅಳಿದು ಶಿವಸಮ್ಯಜ್ಞಾನ ಪ್ರಮತ ಗಣಾಚಾರವುಳ್ಳ ಶಿವಕಲಾತ್ಮನ ವಿವರಿಸಿ ಆತನ ಭಕ್ತಿರಸವನ್ನು ತಾನೇ ಸವಿದು ತನ್ನ ಜ್ಞಾನರಸವನ್ನ ಆತನಿಗೆ ಕೊಟ್ಟು ಜ್ಞಾನ ಭಕ್ತಿ ತನ್ನದಾಗಿಸಿಕೊಂಡು ಕ್ರಿಯಾಭಕ್ತಿ ಆತನದಾಗಿ ಪರಶಿವ ತತ್ವಾನುಭವ ಮೂರ್ತಿ ನಿಶೂನ್ಯಲಿಂಗವನಪ್ಪಿ ಸೂಜಿಗಲ್ಲನ್ನು ಅಪ್ಪಿದಂತೆ ಭಕ್ತನು ಜಂಗಮವನ್ನ ಅಪ್ಪಿಕೊಂಡು ಜಂಗಮ ಭಕ್ತನನ್ನ ಅಪ್ತಾ ಇದ್ದಾನೆ. ಅಪ್ಪು ಅಗ್ನಿಯ ನುಂಗಿ ಉಪ್ಪು ಉದಕವನುಂಗಿ ಹೆಪ್ಪು ತುಪ್ಪವನುಂಗಿದಂತೆ ಕಪ್ಪು ಕಣ್ಣನೆ ನುಂಗಿ ಒಪ್ಪ ಚಿತ್ರವನುಂಗಿ ಅಪ್ಪಿಯಗಲದ ಇರುವನಿಜು ತಾನೆಂಬುದೀಗ ಅಗಮ್ಯ ಲಕ್ಷಣವಾಗಿದೆ. ಹೀಗಾಗಿ ಈ ಲಕ್ಷಣ ಅಂದಾಗ ಅದು ಹಾಗೆ ನಾವು ಅರ್ಥ ಮಾಡೋಕ್ಕಾಗೋಲ್ಲ. ಒಂದು ಪರಮಹಂಸ ಒಂದು ಬಾತ್ಕೋಳಿ ಇದೆ ಅಂತ ಇಟ್ಕೊಳ್ಳಿ, ಅದು ಅತಿ ದೂರ ಸಾಗುತ್ತಾ ಇದೆ. ಎಲ್ಲಿಗೆ? ತನ್ನ ಆಹಾರವನ್ನು ಹುಡ್ಕೊಂಡು ದೊಡ್ಡ ದೊಡ್ಡ ಕೆರೆ ಇರ್ತಾ ಇದೆ. ಏನನ್ನು ಹುಡ್ಕೊಂಡು ಹೋಗ್ತಾ ಇದೆ ಅದು? ತನಗೇನಾದ್ರೂ ಆಹಾರ ಸಿಗುತ್ತಾ, ಏನಾದ್ರೂ ಹಣ್ಣುಗಳು ಸಿಗ್ತಾವ, ಏನಾದ್ರೂ ಮೀನ್ ಸಿಗ್ತಾವ, ಈ ತರ ಅದು ಹಾಗೆ ಸಾಕ್ತಾನೆ ಹೋಗುತ್ತೆ. ಅದನ್ನು ನಾವು ಕೂಡ ಶಿವಜ್ಞಾನ ನಿಜ ಶಿವಯೋಗದಿಂದ ಪರಮಾರಾಧ್ಯ ಸದಾಚಾರ ಸದ್ಗುರು ರೂಪವನ್ನ ತಿಳಿದು ಅಂದ್ರೆ ಈ ಶಟಸ್ಥಳಗಳನ್ನ ಅಧ್ಯಯನ ಮಾಡ್ಕೊಳ್ಬೇಕು. ಅದು ಪ್ರಯಾಣ, ಅಂತರಂಗದ ಪ್ರಯಾಣ, ಅದು ಆಗ್ಲೇಬೇಕು. ಇಹದಲ್ಲಿರುವ ಈ ಅಜ್ಞಾನ ಅನಾಚಾರಗಳನ್ನೆಲ್ಲ ಅಳಿಬೇಕಲ್ಲ. ಶಿವಸಮ್ಮಜ್ಞಾನ ಪ್ರಮತ ಗಣಾಚಾರ ಇವೆಲ್ಲ ಪಂಚಾಚಾರಗಳನ್ನು ಕಲಿಬೇಕು, ಕಲೆಗಳನ್ನು ಕಲಿಬೇಕು. ಭಕ್ತಿರಸವನ್ನ ತಾನು ಸವಿದು ಮತ್ತು ತನ್ನ ಜ್ಞಾನರಸವನ್ನ ಆತನಿಗೆ ಕೊಟ್ಟು, ಅಂದ್ರೆ ಇಲ್ಲಿ ಗುರು ಶಿಷ್ಯರ ಬಂಧನವನ್ನ ಹೇಳ್ತಾ ಇದ್ದಾರೆ. ಹೇಗಿದೆ ಅಂದ್ರೆ ಪರಮ ಮತ್ತು ನಾನು ಹೇಗೆ ನಾವು ಇಬ್ರು ಅಪ್ಪಿಕೊಳ್ಬೇಕಂದ್ರೆ ಸೂಜಿಗಲ್ಲನ್ನು ಅಪ್ಪಿಕೊಂಡ ಹಾಗೆ ಭಕ್ತ ಜಂಗಮವನ್ನು ಅಪ್ಪಿಕೊಂಡು ಜಂಗಮ ಭಕ್ತನನ್ನು ಅಪ್ತಾನೆ. ಹೇಗಿದೆ ಅಪ್ಪುಗೆ? ಅಪ್ಪು ಅಗ್ನಿಯನುಂಡು, ಉಪ್ಪು ಉದಕವನುಂಗಿ, ಹೆಪ್ಪು ತುಪ್ಪವನುಂಗಿ, ಕಪ್ಪು ಕಣ್ಣೆನನುಂಗಿ, ಒಪ್ಪ ಚಿತ್ತವನುಂಗಿ. ಅಂದ್ರೆ ಇವೆಲ್ಲ ಅಪ್ಪಿ ಅಗಲಲು ಬರೋಲ್ಲ, ಒಮ್ಮೆ ಅಪ್ಪಿದ ನಂತರ ಅಗಲಲು ಬರೋಲ್ಲ. ಕೊನೆಗೆ ನಾನು ಇಲ್ಲಿಗೆ ಇದನ್ನ ಹೇಳಿ ನಿಲ್ಲಿಸ್ತಾ ಇದ್ದೀನಿ. ಸಮಯ ಆಗ್ತಾ ಇದೆ, ಯಾವೆಲ್ಲರೂ ಕ್ಷಮಿಸ್ಬೇಕು. ಇದನ್ನ ಹೇಳಲೇಬೇಕಾಗಿರೋದನ್ನ ನಾನು ತಗೊಂಡ್ ಬಂದೆ. ಅವಿರಲ ಲಕ್ಷಣ ಎಲ್ಲಿಗೆ? ನಿರಂಜನ ಲಿಂಗ ಪಶ್ಚಿಮ ಚಕ್ರಕ್ಕೆ ಬಂದಾಗ ನೋಡಿ, ಆನೆಗಳನ್ನ ಹಿಡಿತಾರೆ, ಮದ್ದಾನೆಗಳನ್ನ. ಅರಣ್ಯದಲ್ಲಿರುವ ಮದಗಜವನ್ನ ಬಲಿಯನೊಡ್ಡಿ ಅಂದ್ರೆ ಕೆಡ್ಡ ಹಾಕಿ ಬಂಧಿಸಿ ತಂದು ಆಜ್ಞೆಯಿಂದ ಕಟ್ತಾರೆ. ಅದಕ್ಕೆ ಆಹಾರವನ್ನು ಕೊಡ್ಲು ಏನಾಗ್ತಾ ಇದೆ? ಅದಕ್ಕೆ ಸ್ವಲ್ಪ ದಿನಗಳ ನಂತರ ಅದು ತನ್ನ ಪೂರ್ವ ವೃತ್ತಾಂತವನ್ನೇ ಮರೆತು ಬಿಡ್ತಾ ಇದೆ. ನಾನು ದೊಡ್ಡ ಮದಗಜವಾಗಿದ್ದೆ, ಕಾಡಿನಲ್ಲಿ ನಾನೇ ರಾಜನಾಗಿದ್ದೆ, ಇನ್ನೆಲ್ಲ ಮರೆತು ಬಿಡ್ತಾ ಇದೆ. ಹಾಗೇನೆ ಶಿವಯೋಗಿದು ಏನು? ಅನಾದಿಯಿಂದ ಜನಿತವಾದ ಪರಿಪೂರ್ಣ ಜ್ಞಾನಿ ಶಿವಯೋಗಿ ಈಗ ಏನಾಗ್ತಾ ಇದ್ದಾನೆ? ಆ ಭದ್ರ ಮದಗಜದ ಬಂಧನದಲ್ಲಿ ಇರುವಂತೆ ಈಗ ಏನಾಗ್ತಾ ಇದ್ದಾನೆ? ಶಿವಯೋಗದಲ್ಲಿ ನಿರತನಾಗಿ ಏಕಾಂತವಾಸದಲ್ಲಿ ಇರುತ್ತಿರಲು ಅನಾದಿ ಬಿಡಿದು ಬಂದ ಶಿವಕಲಾತ್ಮನು ತನ್ನ ನಿಜ ಕಿಂಕುರುವಾನ ಪಾಶದಿಂದ ಬಂಧಿಸಿ ಹೇಗೆ ಶಿವಯೋಗದಿಂದ ಭಕ್ತಿರಸವೆಂಬ ಬಲೆಯಲ್ಲಿ ಕಟ್ಟಿ ಸಕಲ ಪಡಿ ಪದಾರ್ಥವ ತಂದಿರಿಸಲು ಪ್ರಮಥಗನ ದಾಸೋಹಂಭಾವದಿಂದ ಏಕಸಮರಸವಾಗಿ ಏಕರಸ ಸಜೀವ ಆಕಾರ ನಿರಾಕಾರ ಏಕವಡಗಿ ಆಕಾರವಡಗಿ ನದಿಯೊಳಗೆ ನದಿ ಬೆರೆತಂತೆ ಸಾಕಾರವಡಗಿದ ಪರಮಯೋಗಿ ಎಂಬ ಗುರುಸೂತ್ರದಂತೆ ಆವರಣ ಆಚಾರ ನಿರ್ವಾಣ ಪದಕ್ಕೆ ಸೂತ್ರಿಕನಾದ ನಿರಂಜನ ಲಿಂಗಮೂರ್ತಿಯ ಬೆಳಗಿನೊಳಗೆ ಬೆಳಗಾಗಿರುವ ಎಂಬುದೀಗ ಅವರ ಲಕ್ಷಣ. ಅಂದ್ರೆ ಏನು? ನಾನು ಶಿವಯೋಗದಲ್ಲಿ ಬರೋಕ್ಕಿಂತ ಮುಂಚೆ ಒಂದು ಮದವೇರಿದ ಗಜದ ಹಾಗೆ ಇದ್ದೆ, ಆಣೆ. ನನ್ನನ್ನಂತ
ನನ್ನ ಮದ ಏನು ನೀವು ನೋಡಿರ್ಬೇಕು. ಆ ಮದಗಜಗಳನ್ನ ಅನೇಕ ವಿಡಿಯೋ ನೋಡಿ ನೀವು ಹೇಗಿರ್ತಾವೆ ಆ ಮದಗಜಗಳನ್ನ ಹೇಗೆ ಅವ್ರು ಕಟ್ಟಿ ಕೆಡ್ಡಾದಲ್ಲಿ ಕೆಡವಿ ಅವುಗಳಿಗೆ ಟ್ರೈನಿಂಗ್ ಕೊಡ್ತಾರೆ. ಹಾಗೆ ನಾವು ಏನು ಈ ಇಡೀ ನನ್ನ ಪೂರ್ವ ಜನ್ಮ ಎಲ್ಲ ಬಿಡ್ಬೇಕಾಗುತ್ತೆ. ಏನು ನಾನು ಹಾಗೆ ಹೀಗೆ ಅಷ್ಟು ಸಂಪತ್ತಿದೆ, ಹಾಗಿದೆ ಹೀಗಿದೆ, ನನ್ನ ಬಗ್ಗೆ ಎಷ್ಟೊಂದು ನಾನು ಆ ಮದಗಜದ ತರ ನಾನು ಬಿಹೇವ್ ಮಾಡ್ತಾ ಇರ್ತೀನಿ, ವರ್ತಿಸ್ತಾ ಇರ್ತೀನಿ. ಆದ್ರೆ ಶಿವಯೋಗದಲ್ಲಿ ಬಂದಾಗ ನಾನು ಏಕಾಂತವಾಸ, ಅಲ್ಲಿ ಭಕ್ತಿರಸವೆಂಬ ಬಲೆಯಲ್ಲಿ ನನ್ನನ್ನು ಕಟ್ತಾ ಇದ್ದಾರೆ ಶಿವಯೋಗದಲ್ಲಿ. ಅಲ್ಲಿ ಏನ್ ಮಾಡ್ಬೇಕು, ನಾನು ಪ್ರಮತಗನ ದಾಸೋಹಂಭಾವದಿಂದ ಏಕಸಮರಸವಾಗಬೇಕು. ಯಾರ ಜೊತೆ? ಪರಮನ ಜೊತೆ. ಆಕಾರ ನಿರಾಕಾರ ಏಕ ಒಡಗಬೇಕು. ಆಕಾರ ಒಡಗಿ ಅವನಲ್ಲಿ ಹೇಗೆ ಬೆರಿಬೇಕು? ನದಿಯೊಳಗೆ ನದಿ ಬೆರೆತಂತೆ. ಇಲ್ಲಿ ಈ ನಿರಂಜನ ಲಿಂಗಮೂರ್ತಿಯ ಅವಿರಳ ಲಕ್ಷಣ. ಯಾಕಂದ್ರೆ ಈ ಲಕ್ಷಣ ಅವಿರಳವಾಗಿದೆ. ಎಲ್ಲಿ ಎಷ್ಟು ಜನ ಇಲ್ಲಿ ತನಕ ಹೋಗಿದ್ದಾರೆ, ಅವಿರಳ ಲಕ್ಷಣವನ್ನ ಕಂಡುಕೊಂಡಿದ್ದಾರೆ. ಅದು ಆ ಪರಮನ ನೆಲೆಯಲ್ಲಿ ಚಿಂತಿಸಬೇಕಾದ ಮಾತು. ಹೀಗಾಗಿ ಬಂಧುಗಳೇ, ಈ ಲಕ್ಷಣಗಳು ಅಂದ್ರೆ ಸತ್ತು ಅನ್ನೋದು ನಿಖಾಮಿಯಾಗಿ ಪಂಚಾಚಾರವಾಚರಿಸಿ ಆಚಾರಲಿಂಗ ಸಂಯೋಗ ಸಮೃದ್ಧಿಯಾಗಬೇಕು. ಚಿತ್ತು ಅನ್ನೋದು ಅಷ್ಟಮದಗಳ ನಷ್ಟ ಮಾಡಿ ನಿಕ್ರೋಧಿಯಾಗಿ ಗುರುಲಿಂಗ ಸಮೃದ್ಧಿಯನ್ನ ಆಗ್ಬೇಕು. ಆನಂದ ಅನ್ನೋದು ಪರದ್ರವ್ಯಗಳ ತ್ಯಜಿಸಿ ನಿರ್ಲೋಭಿಯಾಗಿ ಶಿವಲಿಂಗ ಸಮೃದ್ಧಿಯಾಗಬೇಕು. ನಿತ್ಯ ಅಂದ್ರೆ ಮಲಮಾಯಾ ಕರ್ಮಗಳ ತ್ಯಜಿಸಿ ನಿರ್ಮೋಹಿಯಾಗಿ ಜಂಗಮಲಿಂಗ ಸಮೃದ್ಧಿಯಾಗಬೇಕು. ಪರಿಪೂರ್ಣ ಅಂದ್ರೆ ಇಂದ್ರಿಯಗಳನ್ನ ಲಿಂಗೇಂದ್ರಿಯ ಮಾಡಿ ನಿರ್ಮಲನಾಗಿ ಪ್ರಸಾದಲಿಂಗ ಸಮೃದ್ಧಿಯಾಗಬೇಕು. ಶತಏಕದ ನೆಲೆಮನೆ ಅರಿತು ನಿರ್ಲಜ್ಜಾಭಿಮಾನಿಯಾಗಿ ಮಹಾಲಿಂಗ ಸಮೃದ್ಧಿಯಾಗೋದು ಅಖಂಡ ಲಕ್ಷಣವಾಗಿದೆ, ಅದು ಐಕ್ಯ ಸ್ಥಳ. ಶತಏಕದ ನೆಲೆಮನೆಯನ್ನು ಅರಿತು ನಿಷ್ಕಲ ಶಿವಯೋಗಿ ನಿಷ್ಕಲ ಲಿಂಗ ಸಮೃದ್ಧಿಯಾಗೋದು ಅನಾಮಯ, ಅದು ನಿಷ್ಕಲಿಂಗ ಸ್ಥಳದಲ್ಲಿ, ನಿಷ್ಕಲ ಸ್ಥಳದಲ್ಲಿ. ನಿಜಯೋಗ ಶಿವಯೋಗದಿಂದ ಭಕ್ತಿರಸವ ಸವಿದು ತತ್ವಾನುಭವ ಮೂರ್ತಿಯಾಗಿ ನಿಶೂನ್ಯಲಿಂಗ ಸಮೃದ್ಧಿಯಾಗೋದು ನಿಶೂನ್ಯಲಿಂಗವಿರುವ ಅಗಮ್ಯ ಲಕ್ಷಣ. ಕೊನೆಯಲ್ಲಿ ಏಕಸಮರಸವಾಗಿ ದಾಸೋಹಂಭಾವದಿಂದ ನಿಜಂಜನ ಲಿಂಗ ಮೂರ್ತಿಯ ಬೆಳಗಿನೊಳಗೆ ಬೆಳಗಾಗೋದು ಇದೆಯಲ್ಲ, ಅದು ಅವಿರಳ ಲಕ್ಷಣವಾಗಿದೆ ಅಂತ ಹೇಳ್ತಾ ಒಂದು ಅವಕಾಶಕ್ಕಾಗಿ ಮತ್ತು ನಾನು ನಿಮ್ಮ ಬಹಳ ಸಮಯವನ್ನ ತೆಗೆದುಕೊಳ್ಳೋದಕ್ಕಾಗಿ ತಮ್ಮೆಲ್ಲರ ಪಾದಕ್ಕೆ ಶರಣು ಶರಣಾರ್ಥಿಗಳನ್ನು ಹೇಳ್ತಾ ತಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು. ನಿಮ್ಗೇನಾದ್ರೂ ಸಲಹೆ ಸಂದೇಹ ಸೂಚನೆ ಇದ್ರೆ ಕೇಳಬಹುದು. ತಮಗೂ ಶರಣು ಶರಣಾರ್ಥಿ ಅಪ್ಪ ಅವರೇ. ಶರಣು ಅಣ್ಣ. ರೇಣುಕಪ್ಪರೇ. ಇಲ್ಲಿವರೆಗೂ ದಯಾನಂದ ಹೋರಾಟ ಮಾಡ್ತಕ್ಕಂಥ ಅನುಭವ ಜ್ಞಾನಶೂನ್ಯ ಸಲ್ಲದ ಮತ್ತು ಅಂತಿಮವಾಗಿ ಶಿವನ ಲಕ್ಷಣಗಳು, ಪರವಸ್ತುವಿನ ಲಕ್ಷಣಗಳ ಬಗ್ಗೆ ಅನುಭವ ಮಾಡೋದು. ಈ ವಿಚಾರವಾಗಿ ಯಾರಿಗಾದ್ರೂ ಒಂದು ಸಂಶಯ ಇದ್ರೆ ದಯವಿಟ್ಟು ಒಂದೆರಡು ನಿಮಿಷ ಚಿಂತನೆ ಮಾಡ್ತಾರೆ. ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತುಂಬಾ ಅದ್ಭುತವಾಗಿ ಶಿವಯೋಗವನ್ನ ಸಚಿತ್ರದ ಮೂಲಕ ಎಲ್ಲರಿಗೂ ಮನದಟ್ಟು ಮಾಡಿಕೊಟ್ಟಂತಹ ದಯಾನಂದ ನೂಲಿ ಅಪ್ಪ ಅವ್ರಿಗೆ ನಮ್ಮ ಭಕ್ತಿಯ ಶರಣು ಶರಣಾರ್ಥಿಗಳು. ಶರಣು ಅಕ್ಕ, ಶರಣು ಅಕ್ಕ. ಅಪ್ಪರೇ ಶರಣು ಶರಣಾರ್ಥಿಗಳು. ಶರಣು ಅಕ್ಕ, ಶರಣು. ಯಾರು ಯಾವುದೇ ಪ್ರಶ್ನೆಗಳು ಅಥವಾ ಹೆಚ್ಚಿನ ವಿಚಾರಗಳಿದೆ ಅಂತಾರೆ ಅಪ್ಪರೇ ಸಂಪನ್ನ ಮಾಡ್ರ? ಮಾಡಿ ಅಣ್ಣ, ರೇಣುಕಣ್ಣ ಮಾಡಿ ಸಂಪನ್ನ ಮಾಡಿ. ಆಯ್ತು. ಇಲ್ಲಿನವರೆಗೂ ಜ್ಞಾನಶೂನ್ಯ ಸ್ಥಳದ ಕೊನೆಯ ಭಾಗವಾದ ಮತ್ತು ಪರಶಿವನ ಲಕ್ಷಣಗಳನ್ನ ವಿಸ್ತರಿಸಿ ಅನುಭವದ ಮೂಲಕ ಕಡೆ ಮಾಡತಕ್ಕಂಥ ಡಾಕ್ಟರ್ ದಯಾನಂದ ನೂಲಿ ಅವರಿಗೆ ಭಕ್ತಿಯ ಶರಣಾರ್ಥಿ. ಇಲ್ಲಿಗೆ ಸಮಯ 9:51 ಆಗ್ತು. ಇಂದಿನ ಸದ್ಭಾವಗೋಷ್ಠಿಯಲ್ಲಿ ಭಾಗವಹಿಸಿದ ಸರ್ವರಿಗೂ ಭಕ್ತಿಯ ಶರಣಾರ್ಥಿ ಸದ್ಭಾವಗೋಷ್ಠಿ ಸಂಪನ್ನಗೊಳಿಸೋಣ. ತಂದೆ ನೀನು, ತಾಯಿ ನೀನು. ನಾಳೆ ಭಾರತೀಯ ಅವರಿಂದ ಅಕ್ಕನ ಯೋಗಾಂಗ ತ್ರಿವಿಧಿಯ ಬಗ್ಗೆ ಅನುಭವ ಇರುತ್ತೆ. ಅವುಗಳು ಸಕಾಲಕ್ಕಾಗಮವಾಗಿ ತಮ್ಮಲ್ಲಿ ಭಿನ್ನ ಶರಣಾರ್ಥಿಗಳು. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು. ನನಗೆ ನೀನಲ್ಲದೆ ಮತ್ತಾರಲ್ವಯ್ಯ ಕೂಡಲ ಸಂಗಮ ದೇವ. ಹಾಲಲ್ಲದು ನೀರಲ್ಲದು ನಿಮ್ಮೆ ಧರ್ಮ. ಜೈ ಗುರು ಬಸವೇಶ್ವರ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಜೈ ಬಸವ.